ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಕಾನೂನು ಸಮಸ್ಯೆಗಳಿಗೆ ಉಚಿತವಾಗಿ ಕಾನೂನು ಸಲಹೆ ಕಾರ್ಯಕ್ರಮವನ್ನ ನಾವು ಆಯೋಜನೆಯನ್ನ ಮಾಡಿದ್ದು, ಈ ಒಂದು ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನಾರಾಲ್ಕರ್ ಅಂತ ಹೇಳಿ ಇವರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಕಾನೂನು ಸಲಹೆಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು. ಸೊ ಇವರು ನಮ್ಮ ಒಂದು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಜನಸಾಮಾನ್ಯರಿಗೆ ಕಾನೂನು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತ ಸಂದರ್ಭದಲ್ಲಿ ಉಚಿತವಾದಂತಹ ಕಾನೂನು ಸಲಹೆಯನ್ನ ನೀಡ್ತಾ ಬಂದಿರ್ತಾರೆ. ಇವರನ್ನ ನಾವು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಒಂದು ಕಾರ್ಯಕ್ರಮ ಜನಸಾಮಾನ್ಯರಿಗೆ ಮತ್ತು ಕಿರಿಯ ವಕೀಲರಿಗೆ ಹಾಗೂ ಮತ್ತು ಏನು ಕಾನೂನು ವಿದ್ಯಾರ್ಥಿಗಳಿಗೆ ಕಾನೂನಿನ ಒಂದು ಜ್ಞಾನ ತಂದ್ಕೊಡುವಂತ ಒಂದು ಕಾರ್ಯಕ್ರಮ ಆಗಿರ್ತದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಚಾಲನೆಯನ್ನ ಶುರು ಮಾಡೋಣ. ತಾವು ಏನಾದ್ರೂ ಕಾನೂನು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಂತ ಸಂದರ್ಭದಲ್ಲಿ ತಾವು ನೇರವಾಗಿ ಶ್ರೀಯುತರನ್ನ ತಾವು ಹೋಗಿ ಕೇಳಬಹುದು. ತಾವು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳಿದ್ರೆ ನೇರವಾಗಿ ಮಾಹಿತಿಯನ್ನ ಕೊಡ್ತಾರೆ. ಸಾಹೇಬ್ರು ಡಾಕ್ಟರ್ ಬಾಬಾ ಸಾಹೇಬ್ ಜಿನಾರಾಲ್ಕರ್ ಅವರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡಿರ್ತಾರೆ. ಸಾಕಷ್ಟು ಕಾನೂನಿನ ಜ್ಞಾನವನ್ನ ಪಡೆದಿರ್ತಾರೆ ಮತ್ತು ಸಾಕಷ್ಟು ಸೇವೆಯನ್ನ ಕಾನೂನು ಇಲಾಖೆಯಲ್ಲಿ ಸಲ್ಲಿಸಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಅಪಾರವಾದಂತಹ ಒಂದು ಕಾನೂನಿನ ಜ್ಞಾನ ಇರ್ತದೆ. ಸೊ ಅವರ ಈ ಒಂದು ಸಮಾಜ ಸೇವೆಯನ್ನ ನಾವು ಎಲ್ಲರೂ ಸಹ ಒಂದು ಒಪ್ಕೋಬೇಕಾಗ್ತದೆ, ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಧನ್ಯವಾದಗಳು ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್. ಥ್ಯಾಂಕ್ ಯು, ನಮಸ್ತೆ. ಈಗ ಪ್ರಶ್ನೆಗಳನ್ನ ಶುರು ಮಾಡೋಣ. ಯಾರು ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರಿಗೆ ಮೊದಲ ಆದ್ಯತೆ ಇರ್ತದೆ. ಸೊ ತಾವು ಅನ್ಮ್ಯೂಟ್ ಅನ್ನ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಿ. ಡಾಕ್ಟರ್ ಮೋಹನ್ ಸರ್, ಇಫ್ ಯು ಹ್ಯಾವ್ ಎನಿ ಕ್ವಶನ್ ಸರ್, ಯು ಕ್ಯಾನ್ ಆಸ್ಕ್ ಡೈರೆಕ್ಟ್ಲಿ ಸರ್. ಡಾಕ್ಟರ್ ಮೋಹನ್ ಎನ್. ಸೊ ಇವರು ನಮ್ಮ ವಿಧಿ ಪ್ರಜ್ಞಾ ಕರ್ನಾಟಕ ಸಂಸ್ಥೆಯ ಸರ್ ಈಗ ರೀಸೆಂಟ್ ಆಗಿ ಎರಡನೇ ಮಾಡುವಂತ ನಾನು ಒಂದು ಸಾಲದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ವರ್ಕ್ ಮಾಡ್ಕೊಂಡು ಈಗ ಸರ್ ತಮ್ಮ ವಾಯ್ಸ್ ಸ್ಪಷ್ಟವಾಗಿಲ್ಲ ಸರ್. ಮೋಹನ್ ಸರ್, ತಮ್ಮ ವಾಯ್ಸ್ ಸ್ಪಷ್ಟವಾಗಿಲ್ಲ, ಬಹಳ ಡಿಸ್ಟರ್ಬೆನ್ಸ್ ಇದೆ. ದಯವಿಟ್ಟು ಏನಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಸರ್. ಸರ್ ಕೇಳಿಸ್ತಾ ಇದೆಯಾ ಸರ್? ಈಗ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಸರ್ ಏನಿಲ್ಲ ಸರ್, ನಾನು ಈಗ ರೀಸೆಂಟ್ ಆಗಿ MB ಕ್ಲಿಯರ್ ಮಾಡಿದ್ದೀನಿ. ಒಂದು ಕಾಲೇಜಲ್ಲಿ ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಎನ್ರೋಲ್ಮೆಂಟ್ ಮಾಡ್ಕೋಬಹುದಾ ಅನ್ನೋದು ಒಂದು ಪ್ರಶ್ನೆ ಇತ್ತು ಸರ್. ಎನ್ರೋಲ್ಮೆಂಟ್ ಎದಕ್ಕೆ ಸರ್? ಎನ್ರೋಲ್ಮೆಂಟ್ ಎದಕ್ಕೆ ಸರ್? ಆಸ್ ಅನ್ ಅಡ್ವೊಕೇಟ್, ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಮತ್ತೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದು ಮಾಡ್ಬೋದಾ ಎಕ್ಸಾಮ್ ತಗೊಂಡು ಅಂತ ಕೇಳ್ಬೇಕಾಯ್ತು ಸರ್. ಅಲ್ಲ, ತಾವು ಏನ್ ಮಾಡ್ಕೊಂಡ್ರಿ? ಈಗ ತಮ್ಮ ಉದ್ಯೋಗ ಏನಿದೆ? ನಾನು ಈಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅಲ್ಲಲ್ಲ, ಈಗ ನೀವು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಆಸ್ ಅಡ್ವೊಕೇಟ್ ಅಂತ ಎನ್ರೋಲ್ ಆಗ್ಬೇಕಾದ್ರೆ ಯು ಶುಡ್ ನಾಟ್ ಹ್ಯಾವ್ ಎನಿ ಸ್ಟೇಟ್ ಬಾರ್ ಕೌನ್ಸಿಲ್. ಆಯ್ತು, ನೀವು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಆಸ್ ಅಡ್ವೊಕೇಟ್ ಆಗಿ ಎನ್ರೋಲ್ ಆಗ್ಬೇಕಾದ್ರೆ ಯು ಶುಡ್ ನಾಟ್ ಹ್ಯಾವ್ ಎನಿ ಪರ್ಮನೆಂಟ್ ಜಾಬ್. ನೀವು ಪರ್ಮನೆಂಟ್ ಜಾಬ್ ಇದ್ದುಕೊಂಡು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ವಕೀಲರಾಗ್ಲಿಕ್ಕೆ ಆಗಲ್ಲ. ನೀವೇನಾದ್ರೂ ಫುಲ್ ಟೈಮ್ ಆಸ್ ಅಡ್ವೊಕೇಟ್ ಅಂತ ಪ್ರಾಕ್ಟೀಸ್ ಮಾಡ್ಬೇಕಂತ ನಿಮ್ಗೆ ಆಸಕ್ತಿ ಇದ್ರೆ ನೀವು ಪ್ರೆಸೆಂಟ್ ಜಾಬ್ ಅನ್ನ ರಿಸೈನ್ ಮಾಡಿ ನೀವು ಎನ್ರೋಲ್ಮೆಂಟ್ ಮಾಡಿ ಅಡ್ವೊಕಸಿಯನ್ನ ಮಾಡ್ಕೋಬೇಕು. ಒಂದ್ ವೇಳೆ ಯಾರಾದ್ರೂ ಅಡ್ವೊಕೇಟ್ ಆಗಿ ಎನ್ರೋಲ್ಮೆಂಟ್ ಮಾಡಿ ನಂತರ ಏನಾದ್ರೂ ಸರ್ಕಾರಿ ಪರ್ಮನೆಂಟ್ ಜಾಬ್ ಅನ್ನ ತಗೊಂಡ್ರೆ ಅವರು ತಮ್ಮ ಸನದನ್ನ ಸಸ್ಪೆಂಡ್ ಮಾಡಬೇಕು ಅಂತ
ಅಡ್ವೊಕೇಟ್ಸ್ ಆಕ್ಟ್ 1961 ಹೇಳ್ತದೆ. ಸೊ ಹಾಗಿರೋದ್ರಿಂದ ಈಗ ನೀವು ಯು ಹ್ಯಾವ್ ಟು ಚೂಸ್ ಐದರ್ ಒನ್ ಆಫ್ ದೆಮ್. ಐದರ್ ಯು ಹ್ಯಾವ್ ಟು ಕಂಟಿನ್ಯೂ ಇನ್ ದ ಪ್ರೆಸೆಂಟ್ ಜಾಬ್, ಆರ್ ಎಲ್ಸ್ ಯು ಹ್ಯಾವ್ ಟು ರಿಸೈನ್ ದ ಪ್ರೆಸೆಂಟ್ ಜಾಬ್ and you enroll yourself as an advocate and you can practice before any court of law throughout India. ಥ್ಯಾಂಕ್ ಯು ಸರ್. ಅಶ್ವಥ್ ಕುಂಶಿ ಅವರ ಪ್ರಶ್ನೆಗಳಿದ್ರೆ ಕೇಳಿ. ಇವು ಅನ್ಮ್ಯೂಟ್ ಮಾಡ್ಕೊಂಡ್ರೆ ನಾನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿ ನಾನು ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೋಹನ್ ಅವರೇ. ಥ್ಯಾಂಕ್ ಯು ಸರ್. ಓಕೆ ಸರ್, ಕೇಳಲಾ? ಕೇಳಿ ಕೇಳಿ. ನಮ್ದು ಒಂದು ಸೈಟ್ ನಮ್ಮ ಊರಿನಲ್ಲೇ ಇದೆ. ಅದು ಬಂದು ಕಾರ್ಪೊರೇಷನ್ ಇಂದ ಹಿಂದೆ ಅಲಾಟ್ ಆಗಿತ್ತು. ನಮ್ದೊಂದು ಹಿತ್ಲು ಅಕ್ವೈರ್ ಮಾಡಿಕೊಂಡು ಕಾರ್ಪೊರೇಷನ್ ಇಂದ ಸ್ವಾಧೀನ ಪತ್ರ ಕೊಟ್ಟಿದ್ರು ಅವತ್ತಿನ ಕಾಲದಲ್ಲಿ. ಅಂದ್ರೆ ಅದು 40-50 ವರ್ಷ ಆಗಿದೆ, 40 ವರ್ಷ ಆಗಿದೆ. ಅಲ್ಲಿ ಆ ಜಮೀನವರು ನಮ್ಮನ್ನ ನಮ್ದು ಅಕ್ವೈರ್ ಆಗಿಲ್ಲ, ಅದನ್ನ ನಾವು ದುಡ್ಡು ತಗೊಂಡಿಲ್ಲ ಅಂತೇಳಿ ನಮ್ಮ ಮೇಲೆ ಕೇಸ್ ಹಾಕಿದ್ರು ಮೈಸೂರು ಕೋರ್ಟಲ್ಲಿ. ಕೇಸ್ ಹಾಕಿ ಅದು ಸುಮಾರು ವರ್ಷ ನಡೆದು ನಮ್ಮ ಸ್ಟಾರ್ಟಿಂಗ್ ಮುನ್ಸಿಪ್ ಕೋರ್ಟಲ್ಲಿ ನಮ್ಮಂತೆ ಆಗಿತ್ತು. ನೆಕ್ಸ್ಟ್ ಕೋರ್ಟಲ್ಲಿ ಅದು ಅವರಂತೆ ಆಯ್ತು. ಅವರಂತೆ ಆದ್ಮೇಲೆ ನಾವು ಹೈಕೋರ್ಟ್ಗೆ ಹೋದೋ. ಹೈಕೋರ್ಟಲ್ಲಿ ಒಂದಷ್ಟು ವರ್ಷ ನಡೀತು. ಆಮೇಲೆ ನಮ್ಮಂತೆ ಆಯ್ತು. ಈಗ ಅವ್ರ ಮಗಳು, ಹಿರಿ ಮಗಳಿದಾರಲ್ಲ, ಅವ್ರ ತಂದೆ ಆಸ್ತಿ ಅಂತೇಳಿ ಅಣ್ಣ ತಮ್ಮದರೆಲ್ಲ ಪಾರ್ಟಿ ಆಗಿದ್ರು. ಬಟ್ ಅವ್ರ ಅಕ್ಕ ನಾನು ಪಾರ್ಟಿ ಆಗಿಲ್ದೆ ಇರೋದನ್ನ ನನಗೆ ಗೊತ್ತಿಲ್ಲ ಅಂತೇಳಿ ಮೈಸೂರು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಈಗ ಅಷ್ಟೊಂದು ವರ್ಷದಿಂದ ಗೆದ್ರು ಕೂಡ ಹೈಕೋರ್ಟಲ್ಲಿ ಈ ತರ ಮಗಳ ಹೆಸರಲ್ಲಿ, ಮೊಮ್ಮಗನ ಹೆಸರಲ್ಲಿ ಹಿಂಗ ಹಾಕೊಂಡು ಡಿಲೇ ಆದ್ರೆ ನಮಗೆ ಪರಿಹಾರ ಏನ್ ಸರ್? ಯಾವ ರೀತಿ ನಾವು ಅನುಭವಿಸೋದು ಆಸ್ತಿನ? ಒಂದು ಜೀವಿತ ಕಾಲನೇ ಮುಗ್ದೋಯ್ತು, 1-2 ಜನರೇಷನ್ ಆಯ್ತು. ಅಲ್ಲ, ಈಗ ಸಿ ಇಸ್ ಆಲ್ಸೋ ನೆಸೆಸರಿ ಅಂಡ್ ಪ್ರಾಪರ್ ಪಾರ್ಟಿ ಟು ದ ಸೂಟ್. ಹೌದಾ? ಯಾಕೆಂದ್ರೆ ಅದು ಅವರ ಪಿತ್ರಾರ್ಜಿತ ಆಸ್ತಿ, ಒಟ್ಟು ಕುಟುಂಬದ ಆಸ್ತಿ ಅಂತ ಅವ್ರ ಕೇಸು. ಸೊ ಅವ್ರು ಅದನ್ನ ಪಾರ್ಟಿ ಮಾಡ್ಬೇಕಾಗಿತ್ತು, ಅವ್ರು ಮಾಡ್ಲಿಲ್ಲ. ನೀವಾದ್ರೂ ಅವ್ರದ್ದು ವಂಶವೃಕ್ಷ ತಗೊಂಡು ಸಿ ಇಸ್ ಅ ಡಾಟರ್, ಸಿ ಇಸ್ ಅ ನೆಸೆಸರಿ ಅಂಡ್ ಪ್ರಾಪರ್ ಪಾರ್ಟಿ ಅಂತ ನೀವು ಅವರನ್ನ ಇಂಪ್ಲೀಡ್ ಆದ್ರೂ ಮಾಡ್ಬೇಕಾಗಿತ್ತು. ಸೊ ನೀವು ಮಾಡ್ಲಿಲ್ಲ, ಅವರು ಮಾಡ್ಲಿಲ್ಲ. ಬಟ್ ಇಟ್ ಇಸ್ ಅ ಟೆಕ್ನಿಕಲ್ ಇಶ್ಯೂ. ಯಾಕಂದ್ರೆ ಸೂಟ್ ಅನ್ನ ನಾವು ಪರಿಣಾಮಕಾರಿಯಾಗಿ ಇತ್ಯರ್ಥಪಡಿಸ್ಬೇಕಾದ್ರೆ ಆ ದಾವಾ ಸೊತ್ತಿಗೆ ಸಂಬಂಧಪಟ್ಟಂತ ಎಲ್ಲ ಪಕ್ಷಗಾರನ್ನ ಪಾರ್ಟಿ ಮಾಡಬೇಕಾದ್ದು ನಿಯಮ. ಅವಳು ಮಗಳಾಗಿರೋದ್ರಿಂದ ಸಿ ಇಸ್ ಆಲ್ಸೋ ಪ್ರಾಪರ್ ಅಂಡ್ ನೆಸೆಸರಿ ಪಾರ್ಟಿ ಟು ದ ಸೂಟ್. ಸೊ ನೀವೇನ್ ಮಾಡಿ, ಈಗ ಅವಳು ಬಂದ್ರು ಕೂಡ ಇಟ್ ಮೇಕ್ಸ್ ನೋ ಡಿಫರೆನ್ಸ್. ನೀವು ಕೋರ್ಟ್ಗೆ ಮನಗಣಿಸ್ಬೇಕಂದ್ರೆ ನಮ್ಗೆ ಮೆರಿಟ್ ಮೇಲೆ ಡಿಗ್ರಿ ಆಗಿದೆ, ಮೆರಿಟ್ ಮೇಲೆ ನಮ್ಮಂತೆ ಆಗಿದೆ. ಸೊ ಈಗ ಅವಳು ಬಂದ್ರು ಕೂಡ ಈಗಾಗಲೇ ಏನು ಕ್ವಶನ್ಸ್ ಆಫ್ ಲಾ ಇದೆ, ಕ್ವಶನ್ಸ್ ಆಫ್ ಫ್ಯಾಕ್ಟ್ ಇದೆ, ಅದೆಲ್ಲ ಇತ್ಯರ್ಥ ಆಗಿದೆ. ಈಗ ಅವ್ರಿಗೇನು ಹಕ್ಕಿಲ್ಲ ಅಂದ್ರೆ ಇವಳಿಗೂ ಕೂಡ ಹಕ್ಕಿಲ್ಲ. ಸೊ ಈಗ ಇವ್ರು ಹೊಸ ತಾವೇ ಹಾಕೊಂಡು ಕೂಡ ಸಿ ಕೆನಾಟ್ ಎಸ್ಟಾಬ್ಲಿಷ್ ರೈಟ್. ಯಾಕಂದ್ರೆ ಕೆಳಗಿನ ಕೋರ್ಟ್ ಅಲ್ಲಿ ಅವರಂತೆ ಆದನು, ಮೇಲಿನ ಕೋರ್ಟ್ ಅಲ್ಲಿ ನಿಮ್ಮಂತೆ ಆಗಿದೆ, ಹೈಕೋರ್ಟ್ ಅಲ್ಲೂ ಕೂಡ ನಿಮ್ಮಂತೆ ಆಗಿದೆ ಅಂತ ನೀವು ಹೇಳಿದ್ರಿ. ಸೊ ಆದ್ರಿಂದ ಈಗ ಆಲ್ರೆಡಿ ದ ಕೋರ್ಟ್ ಹ್ಯಾಸ್ ಕಮ್ ಟು ದ ಕನ್ಕ್ಲೂಷನ್. ನ್ಯಾಯಾಲಯ ಈ ವಿಷಯವಾಗಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿದೆ. ಸೊ ಈಗ ಮಗಳು ಎಂಟ್ರಿ ಆದ್ರೂ ಕೂಡ ಸೊ ಈಗ ಆ ಕ್ವಶನ್ ಈಗಾಗಲೇ ಇತ್ಯರ್ಥ ಆಗಿದ್ರಿಂದ ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ನೀವು ನಿಮ್ಮ ವಕೀಲರ ಕಡೆಯಿಂದ ವಾದವನ್ನ ಮಂಡಿಸಬಹುದು. ಯಾಕಂದ್ರೆ ಮುಂದೆ ಇವ್ರ ಅಂತಂಬರಿಗೇನೆ ದಕ್ಕಿಲ್ಲ, ಅವ್ರಿಗೆ ಹಕ್ಕಿಲ್ಲ ಅಂದ್ಮೇಲೆ ಇವ್ರಿಗೂ ಹಕ್ಕಿಲ್ಲ ಅಂತಾನೆ ಅರ್ಥ. ಸೊ ಇಟ್ ಇಸ್ ಓನ್ಲಿ ಅ ಫ್ರಿವಲಸ್ ಲಿಟಿಗೇಷನ್. ಇದು ಕೇವಲ ಮಾತ್ಸರ್ಯ ಪೂರಿತವಾದಂತಹ ದಾವೆ. ಆಕೆಯ ಅರ್ಜಿಯಲ್ಲಿ ಅಥವಾ ಆಕೆಯ ದಾವೆಯಲ್ಲಿ ಯಾವುದೇ ಮೆರಿಟ್ ಇಲ್ಲ. ಯಾಕಂದ್ರೆ ಈಗಾಗಲೇ ನ್ಯಾಯಾಲಯ ಅವರ ಫ್ಯಾಮಿಲಿಯವರಿಗೆ, ತಂದೆ ಇರ್ಬೋದು, ಅಣ್ತಮ್ಮದಿರ್ಬೋದು, ಅವ್ರಿಗೆ ಹಕ್ಕಿಲ್ಲ ಅಂತ ಈಗ ಒಂದು ತೀರ್ಮಾನ ಕೊಟ್ಟಿರೋದ್ರಿಂದ ಇವಳು ಬಂದು ಆಸ್ ಅ ಡಾಟರ್ ಅಂತ ದಾವೆ ಹಾಕಿದ್ರು ಕೂಡ ಅವಳಿಗೆ ತನ್ನದೇ ಆದಂತಹ ವಿಶೇಷ ಹಕ್ಕನ್ನ
ಆ ಆಸ್ತಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಮ ವಕೀಲರ ಕಡೆಯಿಂದ ವಾದ ಮಂಡಿಸಿ. ಮತ್ತೆ ಈಗಲೂ ಕೂಡ RTCಲಿ ಅವು RTC ತೆಗೆದಾಗ 12 ಕುಂಟೆ ಜಾಯಿಂಟ್ ಆಗಿ ಬರುತ್ತೆ. ಬಟ್ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗತ್ತೆ. ಯಾವ ರೀತಿ ಸರ್ ಅದು ಇನ್ನೂ ಅದು ಮುಂದುವರ್ಸ್ಕೊಂಡ್ ಬಂದ್ರೆ ಅಕ್ವೈರ್ ಆಗಿ ಆ ಲೇಔಟ್ ಆಗಿದೆ ಆ ಏರಿಯಾ RTC ಸ್ಥಿತಿಲಿ ಇಲ್ಲ. ಅದು ಬಡಾವಣೆ ಆಗಿದೆ ಕಾರ್ಪೊರೇಷನ್ ಇಂದ ಎಲ್ಲ ಆದ್ರೂ ಕೂಡ RTCಲಿ ದಾಖಲಾತಿಲಿ ಆ ಸರ್ವೆ ನಂಬರ್ ಅಲ್ಲಿ ಇವ್ರ ಹೆಸರು ಬರುತ್ತೆ, ಇನ್ನೊಂದಷ್ಟು ಜನದ್ ಬರುತ್ತೆ, ಅವ್ರ ಹೆಸರು ಇವ್ರ ಹೆಸರು ಕೇಸ್ ಹಾಕಿ ನಮ್ಗ್ ತೊಂದರೆ ಕೊಡ್ತಾ ಇರೋರ್ ಹೆಸರು ಬರುತ್ತೆ. ಹಿಂಗಿದ್ದಾಗ ಏನ್ ಮಾಡೋದು ಸರ್? ಅದನ್ನ ನೀವು ರೆವಿನ್ಯೂ ಕೋರ್ಟ್ ಅಲ್ಲಿ ಇದನ್ನ ಪ್ರಶ್ನೆ ಮಾಡಿ ಅವ್ರ ಹೆಸರನ್ನ ರದ್ದುಪಡಿಸಿ ಅಂತ ನೀವು ರೆವಿನ್ಯೂ ಕೋರ್ಟ್ಗೆ ಅರ್ಜಿ ಕೊಡಿ. ಅಂದ್ರೆ ಈಗ ಇರೋ ಕೋರ್ಟ್ಗೆ ಆಗುತ್ತಾ ಸರ್? ಈಗ ಮೈಸೂರು ಕೋರ್ಟ್ ಅಲ್ಲಿ ನಡೀತಾ ಇದೆ, ಅಥವಾ ಹೈಕೋರ್ಟ್ ಅಲ್ಲಿ ನಾವ್ ಹಾಕೋಬೇಕಾ, ಮೈಸೂರು ಕೋರ್ಟ್ ಅಲ್ಲಿ ಹಾಕೋಬೇಕಾ? ಆಫೀಸಲ್ಲಿ ಹೆಸರು ಕಡಿಮೆ ಮಾಡೋ ಅಧಿಕಾರ ಇರೋದು ರೆವಿನ್ಯೂ ಕೋರ್ಟ್ನವ್ರಿಗೆ. ಹಾ ಕೋರ್ಟ್ ಹೇಳಿ ಈ ಜಮೀನನ್ನ ಮೂಡದವರು ಅಕ್ವೈರ್ ಮಾಡಿದ್ದಾರೆ, ಇವರಿಗೆ ಪರಿಹಾರ ಕೊಟ್ಟಿದ್ದಾರೆ. ಸೊ ಅದರಿಂದ ಅಲ್ಲಿ 4-1 ನೋಟಿಫಿಕೇಶನ್ ಆಗಿದೆ, ಪ್ರಿಲಿಮಿನರಿ ನೋಟಿಫಿಕೇಶನ್. ಆವಾಗ ಇವರು ತಕರಾರು ಹಾಕಬೇಕಾಗಿತ್ತು. ಆತರ ನಂತರ 6-1 ನೋಟಿಫಿಕೇಶನ್ ಕೂಡ ಆಗಿದೆ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಕೆಳಗೆ, ಫೈನಲ್ ನೋಟಿಫಿಕೇಶನ್. ಅದಕ್ಕೂ ಕೂಡ ಇವರು ಆಕ್ಷೇಪಣೆ ಮಾಡಲಿಲ್ಲ. ನಂತರ ಅದನ್ನ ಪೊಸಿಷನ್ ತಗೊಂಡಾರೆ ಮೂಡಾದವರು. ಪೊಸಿಷನ್ ತಗೊಂಡು ಮೂಡಾದವರು ಅದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಎಲ್ಲ ಸೈಟ್ಗಳನ್ನ ಮಾಡಿದ್ದಾರೆ. ಸೊ ಅದರಿಂದ ಇವರು ದೇ ಹ್ಯಾವ್ ಲಾಸ್ಟ್ ದೇರ್ ರೈಟ್ ಆಸ್ ಎ ಓನರ್. ಅವ್ರಿಗೆ ಆ ಸ್ವತ್ತಿನ ಮಾಲೀಕರು ಅಂತಕ್ಕಂಥ ಹಕ್ಕನ್ನ ಅವರು ಕಳೆದುಕೊಂಡಿದ್ದಾರೆ. ಆದ್ರೂ ಕೂಡ ಅನಗತ್ಯವಾಗಿ ಅವರು ಒಂದು ಫ್ರಿವಲಸ್ ಸೂಟ್ ಅನ್ನ ಹಾಕೊಂಡಿದ್ದಾರೆ ಅಂತ ನೀವು ನಿಮ್ಮ ನಿಮ್ಮ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಹೇಳಿ. ಆಗ್ಬೋದಾ ಸರ್? ಅದನ್ನ ರೆವಿನ್ಯೂ ಕೋರ್ಟ್ ಕೂಡ ಪ್ರಶ್ನೆ ಮಾಡಿ RTCಯಲ್ಲಿ ಅವ್ರ ಹೆಸರನ್ನ ಕಡಿಮೆ ಮಾಡ್ಲಿಕ್ಕೆ ನೀವು ಮನವಿಯನ್ನ ಸಲ್ಲಿಸಿ. ಸರಿ ಸರ್. ಇನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಸರ್. ಕೇಳಿ. ಈಗ ಇನ್ನೊಂದು ಸೈಟ್ ಗೋಕುಲಂ ಅಲ್ಲಿ ಇದೆ. ಅದು ಆ ಸೈಟ್ ಅಲ್ಲಿ ಈಗ ವಿಲ್ ಪ್ರಕಾರ ನಮ್ಮ ಹೆಸರಿಗೆ ಬಂದಿರೋದು ನಿಮ್ಗೂ ಗಮನಕ್ಕೆ ತಂದಿದ್ದೀನಿ ನಾನು. ಅದ್ ತಂದಿದ್ರು ಕೂಡ ಈಗ ನಮಗೆ ಹೈಕೋರ್ಟ್ ಅಲ್ಲಿ ತುಂಬಾ ಡಿಲೇ ಆಗ್ತಾ ಇದೆ. ನಾವು ವಕೀಲರನ್ನ ನೇಮಿಸ್ಕೊಂಡಿದ್ದಂಥವ್ರು ಹಣದ ವ್ಯವಹಾರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋದಕ್ಕೂ ಏನೋ ಡಿಲೇ ಮಾಡ್ತಾ ಇದ್ದಾರೆ. ಡಿಲೇ ಅವರೇ ಮಾಡ್ತಾ ಇದ್ದಾರೋ ಅಥವಾ ಕೋರ್ಟೇ ಡಿಲೇ ಆಗ್ತಾ ಇದೆಯೋ ಪ್ರೊಸೀಜರ್ ಪ್ರಕಾರ. ನಮ್ಗಂತೂ 2017ರಿಂದ 2025 ಆದ್ರೂ ಇತ್ಯರ್ಥ ಆಗಿಲ್ಲ. ಈ ಸಂದರ್ಭದಲ್ಲಿ ನಮಗೆ ದಾರಿ ಏನ್ ಸರ್? ಅಲ್ಲ, ನಿಮ್ಮ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡು ಇದು ತುಂಬಾ ಹಳೆ ಕೇಸು ಮತ್ತು ತುಂಬಾ ದಿವಸದಿಂದ ಪೆಂಡಿಂಗ್ ಇದೆ, ಆದ್ರಿಂದ ಇದನ್ನ ಬೇಗ ಇತ್ಯರ್ಥಪಡಿಸಿ ಅಂತ ಒಂದು ಮೆಮೊ ಹಾಕಿ ಕೋರ್ಟ್ಗೆ ನಿಮ್ಮ ವಕೀಲರ ಮುಖಾಂತರ. ನಿಮ್ಮ ವಕೀಲರ ಮುಖಾಂತರ ಆ ಪ್ರಕರಣವನ್ನ ಸ್ವಲ್ಪ ಎಕ್ಸ್ಪಡೈಟ್ ಮಾಡ್ಬೇಕು, ಅಂದ್ರೆ ಸ್ಪೀಡ್ ಮಾಡ್ಬೇಕು, ಬೇಗ ಇತ್ಯರ್ಥಪಡಿಸಿ ಅಂತ ನೀವು ಮನವಿ ಮಾಡ್ಕೋಬೇಕು ಕೋರ್ಟ್ಗೆ. ಅದೇ ಸರ್ ಮಾಡ್ಬೇಕು ನಮ್ಮ ವಕೀಲರು. ಅವರು ನೆಗ್ಲೆಕ್ಟ್ ಅಂತ ನನ್ಗನ್ಸುತ್ತೆ. ನಮಗೆ ಅಲ್ಲ, ನಿಮ್ಮ ವಕೀಲರ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ಅವ್ರ ಕಡೆಯಿಂದ NOC ತಗೊಂಡು ನೀವು ಬೇರೆ ವಕೀಲರು ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಕೊಟ್ಟಿರೋ ದುಡ್ಡು ಬರಲ್ಲ ಅಲ್ವೇ? ಅವ್ರು ಕೇಳಿ ಮತ್ತೆ ಹಂಗಾದ್ರೆ ನೀವೇನು ಮತ್ತೆ ಕೇಸ್ ನಡೆಸಲಿಲ್ಲ, ನೀವಾದ್ರೂ ನಡೆಸಿ, ಇಲ್ಲ ದುಡ್ಡು ವಾಪಸ್ ಕೊಡಿ, ನಾವು ಬೇರೆ ವಕೀಲ ಕೊಡ್ತೀವಿ ಅಂತ ಅವ್ರ ಜೊತೆ ಮಾತಾಡಿ. ಆಗ್ಬೋದು ಸರ್, ಥ್ಯಾಂಕ್ ಯು. ಮತ್ತದು ವಿಲ್ ಇದ್ರೆ ನೀವು ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ P&C ಪ್ರೊಬೇಟ್ ಅಂಡ್ ಸೆಕ್ಷನ್ ಸರ್ಟಿಫಿಕೇಟ್ ನ ತಗೊಳ್ಳಿ. ಆ ವಿಲ್ ಅನ್ನ ಪ್ರೂವ್ ಮಾಡಿಕೊಂಡು ಅದನ್ನ ಜಿಲ್ಲಾ ನ್ಯಾಯಾಲಯದಿಂದ P&C ಪ್ರೊಬೇಟ್ ಅಂಡ್ ಸೆಕ್ಷನ್ ಸರ್ಟಿಫಿಕೇಟ್ ಕೂಡ ತಾವು ತಗೋಬೇಕು. ಹೌದು ಸರ್. ಆ ವಿಲ್ಲು ಈಗ ನ್ಯಾಯಾಲಯದಲ್ಲಿ ಇದ್ರೂ ಕೂಡ ನೀವ್ ಹೇಳ್ದಂಗೆ ಪ್ರೊಬೇಟ್ ಅನ್ನ ತಗೊಳ್ಳೋದಿಕ್ಕೆ ನಮ್ಗೆ ಅವಕಾಶ ಇದೆ ಅಲ್ವಾ ಸರ್? ಇಲ್ಲ, ಆ ಇಶ್ಯೂನೇ ಬೇರೆ, ಈ ಇಶ್ಯೂನೇ ಬೇರೆ. ಆ ಇಶ್ಯೂ ಇದು ನಿಮಗೂ
ಮತ್ತು ಇನ್ನೊಬ್ಬ ನಿಮ್ಮ ಎದುರುದಾರರಿಗೂ. ಹ್ಮ್ ಬಟ್ ಇದು ವಿಲ್ ಇರೋದು ನಿಮಗೂ ಮತ್ತು ಅದು ವಿಲ್ ಅನ್ನು ಯಾರು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಟೆಸ್ಟೇಟರ್ ಅಂತಾರೆ. ವಿಲ್ ಬರೆದವರು ಟೆಸ್ಟೇಟರು, ನೀವು ಅದರ ಬೆನಿಫಿಷಿಯರಿ, ಅದರ ಫಲಾನುಭವಿ ನೀವು. ಹ್ಮ್ ನೀವು ಆ ವಿಲ್ಲು ಜೆನ್ವಿನ್ ಇದೆ ಅಂತ ನೀವು ಪ್ರೂವ್ ಮಾಡಿ ನ್ಯಾಯಾಲಯದಿಂದ ಒಂದು ಆದೇಶವನ್ನು ತೆಗೆದುಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದು ಹ್ಮ್ ಆ ಇಶ್ಯೂನೇ ಬೇರೆ, ಈ ಇಶ್ಯೂನೇ ಬೇರೆ. ಹೌದು. ಅದರಲ್ಲಿ ಅಂದ್ರೆ 263 ಅಥವಾ 263A ಯಾವುದು ಕೋರ್ಟಿನ ಆದೇಶ ಬರುತ್ತೋ ಅದು ಇವ್ರಿಗೆ ಸೇರ್ತಕ್ಕದ್ದು ಅಂತ ವಿಲ್ ಮಾಡ್ಕೊಟ್ಟಿದಾರಲ್ಲ, ಅದರಲ್ಲಿ ಗೊಂದಲ ಇದೆಯಲ್ಲ, ನಂಬರ್ ಗೊಂದಲ ಇದೆಯಲ್ಲ, ಅದೇನಾದ್ರು ತೊಂದರೆ ಆಗತ್ತಾ ನಾವು ಪ್ರೊಬೈಟ್ ತಗೊಳ್ಳೋದಕ್ಕೆ? ಅಂದ್ರೆ ಮೊದಲು ಆ ವಿಲ್ ಜೆನ್ವಿನ್ ಅಂತ ಪ್ರೂವ್ ಮಾಡಿ. ಹಾ ಜೆನ್ವಿನ್ ಅಂತ ಪ್ರೂವ್ ಮಾಡಿದ್ರೆ ನಿಮಗೇನು ಆ 2 ಸೈಟ್ಗಳಲ್ಲಿ ಯಾವ್ದಾದ್ರು ಒಂದ್ ಸೈಟ್ ಸಿಕ್ಕರೆ ಸಾಕು. ಹೌದು ಸರ್, ಹೌದು ಸರ್. ಮತ್ತೆ ಆ ಒಂದ್ ಸೈಟ್ ಅನ್ನ ನೀವು ಕ್ಲೇಮ್ ಮಾಡಿ. ಹಾ ಆಗ್ಲಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಕಾರ್ಯಕ್ರಮ ಸರ್ ತಮ್ಮಿಂದ ನಡೆಸ್ತಾ ಇರೋರು, ಮತ್ತೆ ನಿಮ್ಗೂ ಸರ್ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಶ್ವಥ್ ಅವರೇ. ಥ್ಯಾಂಕ್ ಯು ಈಗ ಸರ್, ಥ್ಯಾಂಕ್ ಯು. ಚನ್ನಬಸವ ಅವರೇ ಮಾತಾಡಿ. ಚನ್ನಬಸವ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಚನ್ನಬಸವ ಆದ ನಂತರ ಅನು ಮಂಜುನಾಥ್ ಅವರು ಮಾತಾಡ್ಬೇಕು. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್, ಕಾನೂನು ಸಮಸ್ಯೆಗಳನ್ನು ಎದುರಿಸುವವರಿಗೆ ಸಂಜೀವನಿಯಂತೆ ಮಾರ್ಗ ತೋರಿಸ್ತದೆ ಸರ್ ನಿಮ್ಮ ಕಾರ್ಯಕ್ರಮಗಳು. Okay. ಸರ್, ನಮ್ಮ ನಾವೊಬ್ಬ ಟೀಚರ್ ಇದ್ದೀನಿ ಸರ್, ಗೌರ್ಮೆಂಟ್ ಟೀಚರ್. ನಮ್ಮ ಫ್ರೆಂಡ್ ಒಬ್ರು ಗೌರ್ಮೆಂಟ್ ಟೀಚರ್ ಇದ್ದಾರೆ, ಅವ್ರ ಹೆಂಡತಿ ಕೂಡ ಗೌರ್ಮೆಂಟ್ ಟೀಚರ್ ಇದ್ದಾರೆ. ಒಂದು ಸಮಸ್ಯೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅದು ಸಮಸ್ಯೆ ಏನಂದ್ರೆ ಸರ್, ಅವರು ಎಂಪ್ಲಾಯೀಸ್ ಇರೋದ್ರಿಂದ ಅವರು ಗಂಡನ ಮನೆಗೆ ಇಲ್ಲ, ನಾನು ತವ್ರ ಮನೆಯಲ್ಲೇ ಇರ್ತೀನಿ ಅಂತಕ್ಕಂಥದ್ದು ಹೇಳಿರೋದ್ರಿಂದ ಅಲ್ಲಿಂದಲೇ ಓಡಾಡಿದಾರೆ ಅವರು. 6 ವರ್ಷ ಆಯ್ತು ಸರ್, 6 ವರ್ಷ 2 ತಿಂಗಳಾಯ್ತು. ಈಗ 2 ಮಕ್ಕಳಾಗಿದ್ದಾವೆ. ಈಗ ಬೇರೆ ಮನೆ ಮಾಡೋಣ ಅಂತಂದ್ರೂ ಕೂಡ ಸ್ಪಂದಿಸ್ತಿಲ್ಲ. ಅವರು ಕೂಡ ಟೀಚರ್ ಇರೋದ್ರಿಂದ ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ಅಲ್ಲಿರಕ್ ಕೂಡ ಇದಾಗ್ತಾ ಇದೆ. ಬಟ್ ಈಗ 1.5 ವರ್ಷದಿಂದ ಬೇರೆ ಆಗಿದ್ದಾರೆ ಸರ್. ಇದೇ ಒಂದು ಕಾರಣಕ್ಕೆ ಬೇರೆ ಮನೆ ಮಾಡಿ ನಾವ್ ಇರೋಣ ಅಂತ ಹೇಳಿದ್ರೆ ಅವ್ರ ಮನೆಗಳವರು ಕೂಡ ಅದಕ್ಕೆ ಆಸ್ಪದ ಮಾಡ್ತಾ ಇಲ್ಲ. 2 ಮಕ್ಕಳು ಬೇರೆ ಇದಾವೆ. ಆ ಮಕ್ಕಳನ್ನು ಕೂಡ ತಂದೆಗೆ ಮುಖ ತೋರಿಸ್ತಾ ಇಲ್ಲ ಯಾರು, ಅವ್ರ ಮನೆಗಳವರು. ಈಗ ಕಾನೂನು ಪ್ರಕಾರ ಹೋದ್ರೆ ಸರ್, ಹೆಣ್ಮಕ್ಳು ಫೇವರ್ ಇರೋದ್ರಿಂದ ಎಲ್ಲ ಕಾನೂನುಗಳು, ಅದರಿಂದ ಏನಾದ್ರೂ ಇವರಿಗೆ ತೊಡಕಾಗುತ್ತದೆ. ಮತ್ತು ಒಂದು ವೇಳೆ ಕಾನೂನಲ್ಲಿ ಹೋದಾಗ ಹೆಂಡತಿಗೆ ಮೇಂಟೆನೆನ್ಸ್ ಕೊಡುವಂತದ್ದು ಇರ್ತದೆ, ಅವರು ಕೂಡ ಎಂಪ್ಲಾಯ್ಸ್ ಇರೋದ್ರಿಂದ. ಮತ್ತೆ 2 ಮಕ್ಕಳು ಇರೋದ್ರಿಂದ ಪಾಸಿಬಲ್ ಇದನ್ನ ಒಂದು ಮಕ್ಕಳಿಗೆ ತಾವು ಮೇಂಟೆನೆನ್ಸ್ ತಾಯಿ ನೋಡ್ಕೊಳ್ಳೋ ರೀತಿಯಲ್ಲಿ ಮೇಂಟೆನೆನ್ಸ್, ತಂದೆ ನೋಡ್ಕೊಳ್ಳೋ ರೀತಿಯಲ್ಲಿ ಏನಾದ್ರು ಕಾನೂನಿನಲ್ಲಿ ಅವಕಾಶ ಇದೆನಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಸರ್. ಇದು ನಿಮ್ಮ ಮೊದಲನೇ ಪ್ರಶ್ನೆ ಏನಂದ್ರೆ, ಹೆಂಡತಿ ಅವರೊಂದಿಗೆ ಬಾಳ್ವೆ ಮಾಡ್ಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಂತ ಒಂದನೇ ಪ್ರಶ್ನೆ. ಹೌದು ಸರ್. ಅದಕ್ಕೆ ಅವರು ನ್ಯಾಯಾಲಯಕ್ಕೆ ಹೋಗಿ ಒಂದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್, ಹಿಂದೂ ಮ್ಯಾರೇಜ್ ಆಕ್ಟ್ 1955 ಸರ್, ಸೆಕ್ಷನ್ 9 ಕೆಳಗೆ, ಅದನ್ನ ಆಗ್ಬೋದು ಸರ್. ಸರ್, ಅದನ್ನ ಆಗ್ಬೋದು ಸರ್. ಅವ್ರು ಹಾಕೋದ್ರಿಂದ ಈಗ ದೌರಿ ಕೇಸ್ ಅಂದ್ರೆ ಅವ್ರ ಕಡೆ ಒಂದು ಹೆಣ್ಮಕ್ಳಿಗೆ ಪ್ರಬಲ ಮಾತಾಡೋದನ್ನ ಪೂರ್ತಿ ಕೇಳಿ ಆಮೇಲೆ ಮಾತಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಅವರು ಮೊದಲು ಹೆಂಡತಿ ನನ್ನ ಜೊತೆಗೆ ಬಾಳ್ವೆ ಮಾಡಬೇಕು ಅಂತ ಇಟ್ಕೊಂಡು ಅವಳು ಬಾಳ್ವೆ ಮಾಡ್ಲಿಕ್ಕೆ ನಿರಾಕರಿಸ್ತಾ ಇದ್ದಾಳೆ, ಸಹಕರಿಸ್ತಿಲ್ಲ, ಅವಳು ನನ್ನ ಜೊತೆಗೆ ಬಾಳ್ವೆ ಮಾಡ್ಬೇಕಂತ ತಿಳ್ಕೊಂಡು ಅವರ ಯಾವ ತಾಲೂಕಿನಲ್ಲಿದ್ದಾರೆ ಆ ತಾಲೂಕಿನ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ ಕೇಸ್ ಹಾಕಬೇಕು. ಒಂದ್ ವೇಳೆ ಅವರು ಜಿಲ್ಲಾ ಕೇಂದ್ರದಲ್ಲಿ ಇದ್ರೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕೇಸ್ ಹಾಕಬೇಕು. ಹಿಂದೂ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 55, ಹಿಂದೂ ಮ್ಯಾರೇಜ್ ಆಕ್ಟ್ 1955 ದಡಿಯಲ್ಲಿ ಸೆಕ್ಷನ್ 9 ಕೆಳಗೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್, ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆ ಕೋರಿ ಅವರೊಂದು ಅರ್ಜಿ ಕೊಡಬೇಕು. ಅವಾಗ ನ್ಯಾಯಾಲಯಕ್ಕೆ ಇವ್ರ ಕೇಸು ಜೆನ್ವಿನ್ ಅಂತ ಕಂಡು ಬಂದ್ರೆ ನ್ಯಾಯಾಲಯ ಆಕೆಗೆ ನಿರ್ದೇಶನವನ್ನ ನೀಡ್ತದೆ, ನೀನು ಗಂಡ ಜೊತೆಗೆ ಹೋಗಿ ಬಾಳ್ವೆ ಮಾಡುವಂತ. ಇದು ನಂಬರ್ 1. ನಂಬರ್ 2, ಅವಳು ಏನಾದ್ರೂ ಮಕ್ಕಳ ಕುರಿತು ಮೇಂಟೆನೆನ್ಸ್ ಅಥವಾ ತನ್ನ ಕುರಿತು ಮೇಂಟೆನೆನ್ಸ್ ಅನ್ನ ಅರ್ಜಿ ಹಾಕಿದ್ರೆ, ಸಿ ಹ್ಯಾಸ್ ಗಾಟ್ ಓನ್ ಅರ್ನಿಂಗ್, ಸಿ ಇಸ್ ಎಕನಾಮಿಕಲಿ ಇಂಡಿಪೆಂಡೆಂಟ್. ಆಕೆಗೆ ಸ್ವಂತ ದುಡಿಮೆ ಇದೆ, ಸ್ವಂತ ಸರ್ಕಾರಿ ನೌಕರಿ ಇದೆ, ಸ್ವಂತ ಅವಳಿಗೆ ಆದಾಯ ಇದೆ. ಆಗಿರೋದ್ರಿಂದ ಆಕೆ ಜೀವನಾಂಶಕ್ಕೆ ಅರಳಲ್ಲ. ಆದರೆ ಇಬ್ಬರು ಹೆಣ್ಮಕ್ಳು ಮೈನರ್ ಇರೋದ್ರಿಂದ ಇಬ್ಬರು ಹೆಣ್ಮಕ್ಳನ್ನ ಸಾಕತಕ್ಕಂತ ಜವಾಬ್ದಾರಿ ಇಬ್ಬರ ಮೇಲೂ ಕೂಡ ಇದೆ. ಇಬ್ಬರ ಮೇಲೂ ಕೂಡ ಇರೋದ್ರಿಂದ ಈ ವಿಷಯವನ್ನ ಅವಳು ಏನಾದ್ರೂ ಜೀವನಾಂಶಕ್ಕೆ ಹಾಕಿದ್ರೆ, ಈ ವಿಷಯವನ್ನ ನ್ಯಾಯಾಲಯದ ಗಮನಕ್ಕೆ ತಂದ್ರೆ ಆಕೆದು ಸರ್ವಿಸ್
ಅವಳು ಮಾಡ್ತಾ ಇದ್ದಾಳೆ ಅನ್ನೋಂಗೆ ಅವಳೊಂದು ಪೇಮೆಂಟ್ ಅವಳದು ಸ್ಯಾಲರಿ ಸರ್ಟಿಫಿಕೇಟ್ ಅನ್ನು ನ್ಯಾಯಾಲಯಕ್ಕೆ ಕೊಟ್ರೆ ನ್ಯಾಯಾಲಯ 50% ಜೀವನಾಂಶವನ್ನ ಕಡಿಮೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಮತ್ತೆ ಇನ್ನೊಂದು, ಅವಳಿಗೆ ರೆಸ್ಟ್ರಿಕ್ಷನ್ ಆಫ್ ಕಾಂಜುಗಲ್ ರೈಟ್ಸ್ ಆದೇಶ ಆದ್ರೂ ಕೂಡ ಆ ಆಕೆ ಆದೇಶವನ್ನ ಪಾಲನೆ ಮಾಡಲಿಲ್ಲ ಅಂದ್ರೆ that becomes a ground for him to file a divorce petition under section 13 of Hindu Marriage Act 1955. ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆಯ ಆದೇಶವನ್ನ ಅವಳು ಪಾಲಿಸದಿದ್ದಲ್ಲಿ ಆಕೆಯ ವಿರುದ್ಧ ಇವರಿಗೆ ಒಂದು ಡೈವೋರ್ಸ್ ಕೇಸ್ ಹಾಕ್ಲಿಕ್ಕೆ ಒಂದು ಕಾರಣ ಸಿಗ್ತದೆ, ಗ್ರೌಂಡ್ ಆಗ್ತದೆ. ಮತ್ತು ನೀವು ಹೇಳಿದ್ರಿ ಅದು 498A ವರದಕ್ಷಿಣೆ ಕಿರುಕುಳ ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಹಾಕ್ತಕ್ಕಂತ ಸಾಧ್ಯತೆ ಇದೆ ಅಂತ ನೀವು ಹೇಳಿದ್ರಿ. ಅವಳಿಗೆ ಅದೆಲ್ಲ ಹಾಕ್ಲಿಕ್ಕೂ ಕೂಡ ಅವಳಿಗೆ ಅವಕಾಶ ಇದೆ. ಅದು ಅವಳ ಕೇಸು. ಆಕೆ ಅಂತವುಗಳನ್ನು ಹಾಕಿದಾಗ ಅದನ್ನ ಇವರು ಫೇಸ್ ಮಾಡ್ತಕ್ಕಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗ್ತಕ್ಕಂತ ಸಾಧ್ಯತೆಗಳು ಇದಾವೆ. ಸರ್ ಎಷ್ಟು ವರ್ಷಗಳವರೆಗೆ ಇರುತ್ತೆ ಸರ್ ಅವಧಿ ಸರ್ ಅದು ವರದಕ್ಷಿಣೆ ಕೇಸ್ ಸರ್? ಅಲ್ಲ, ವರದಕ್ಷಿಣೆ ಕೇಸ್ ಇರ್ತದೆ, ಅದಕ್ಕೇನು ಅವಧಿ ಏನಿಲ್ಲ. ಮದುವೆಯಾಗಿ ಆದ್ರೆ 7 ವರ್ಷ ಆಯ್ತು ಸರ್. ಅಲ್ಲಲ್ಲ, ಈಗ ವರದಕ್ಷಿಣೆ ಕೇಸ್ಗೆ ಏನು ಅವಧಿ ಏನಿಲ್ಲ. ಆದರೆ ಮದುವೆಯಾಗಿ 7 ವರ್ಷದೊಳಗೆ ಯಾವುದೇ ಒಬ್ಬ ಹೆಣ್ಮಗಳು ಅಸಹಜ ಸಾವಿಗೆ ಈಡಾದರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ, ಅಸಹಜ ಸಾವಿಗೆ ಈಡಾದ್ರೆ ಅದನ್ನ ಡೌರಿ ಡೆತ್ ಅಂತ ಪ್ರಿಸ್ಯೂಮ್ಷನ್ ಅಂತ ಕಾನೂನಲ್ಲಿ ಇದೆ. ಇಟ್ ಈಸ್ ಪ್ರಿಸ್ಯೂಮ್ಡ್ ದಟ್ ಇಫ್ ದ ಡೆತ್ ಈಸ್ ಆಕರ್ಡ್ within 7 years from the date of marriage with unnaturally, it is presumed that it is a dowry death ಅಂತಕ್ಕಂತ ಒಂದು ಪ್ರಿಸ್ಯೂಮ್ಷನ್ ಕೋರ್ಟ್ ನಲ್ಲಿ ಇದೆ. ಮದುವೆಯಾಗಿ ಎಷ್ಟು ವರ್ಷ ಆದ್ರೂ ಕೂಡ ಆಗ್ಬೋದು ಸರ್ ಇದು ವರದಕ್ಷಿಣೆ ಕೇಸ್ ಸರ್? ವರದಕ್ಷಿಣೆ ಕೇಸ್ ಹಾಕ್ಬಹುದು, ಆದ್ರೆ ಅದನ್ನ ಪೊಲೀಸಿನವರು ಕೂಡ ಅದನ್ನ ಏಕಾಏಕಿ ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಪೊಲೀಸ್ನವರು ಏಕಾಏಕಿ FIR ಅನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವರು ಕೂಡ ಎರಡೂ ಪಾರ್ಟಿಯನ್ನ ಕರೆದು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ರಾಜಿ ಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಕೇಸಿನ ಸತ್ಯಾಸತ್ಯತೆಯನ್ನ ಅವರು ಕೂಡ ಪರಾಮರ್ಶೆ ಮಾಡ್ತಾರೆ. ಕೇಸು ಜೆನ್ಯೂನ್ ಇಲ್ಲ ಅಂದ್ರೆ, ಇದು ಕೊಟ್ಟಿ ಕೇಸ್ ಇದ್ರೆ ಅವರು FIR ಮಾಡ್ಲಿಕ್ಕೆ ಪೊಲೀಸ್ನವರು ನಿರಾಕರಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಚನ್ನಬಸವ ಅವರೇ. ಅನು ಮಂಜುನಾಥ್ ಅವರ ಪ್ರಶ್ನೆ ಕೇಳಿ. ಅನು ಮಂಜುನಾಥ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನು ಮಂಜುನಾಥ್ ಅವ್ರು ಇದ್ದೀರಾ? ಅನು ಮಂಜುನಾಥ್ ಅವ್ರು ಇಲ್ಲ ಅಂದ್ರೆ ಎಸ್ ಮಧುಕರ್ ಅಂತ ಹೇಳಿ, ಮಧುರ್ಕರ್ ಅವ್ರ ಪ್ರಶ್ನೆ ಕೇಳಿ. ಈಗ ಪ್ರಶ್ನೆ ಕೇಳಲಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಅವಕಾಶವನ್ನು ಕೊಡ್ಲಾಗತ್ತೆ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಚಂದ್ರು ಅವರ ಪ್ರಶ್ನೆ ಇದೆಯಾ? ಹೌದು ಸರ್, ಇದೆ. ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ. ಸರ್, ಈಗ ಒಂದು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು ಯಾರು ಲೋಕಲ್ ಪೀಪಲ್, ಸರ್ಕಾರಿ ನೌಕರರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅದನ್ನ ಕಂಪ್ಲೇಂಟ್ ಮಾಡಿದ್ರು. ಕೇಳಿಸ್ತಾ ಇದೆಯಾ? ಹೇಳಿ ಕೇಳ್ತದೆ, ಹೇಳಿ. ಕಂಪ್ಲೇಂಟ್ ಮಾಡಿದ್ರು. ಸೊ ಅದು ಅಟ್ರಾಸಿಟಿ ಕೇಸ್ ಒಳಗೆ ಕೇಸ್ ಹಾಕೋಣ ಅಂತ ಅನ್ಕೊಂಡಿದೀನಿ. ಕಾಲಂ ನಂಬರ್ 21 ಬರ್ತದೆ. ಅಂದ್ರೆ ಸರ್ಕಾರಿ ನೌಕರಿಗೆ ಸುಳ್ಳು ಮಾಹಿತಿ ನೀಡಿ ಒಬ್ಬ SC ST ಅವನಿಗೆ ತೊಂದರೆ ಕೊಡೋ ಉದ್ದೇಶದಿಂದ ಮಾಡಿರೋದ್ರಿಂದ ಇವ್ರಿಗೆ ಅಟ್ರಾಸಿಟಿ ಕೇಸ್ ಅನ್ವಯ ಆಗುತ್ತಾ ಸರ್? ಏನ್ ನೀವು ಅವ್ರ ಮೇಲೆ SC ST ಅಟ್ರಾಸಿಟಿ ಕೇಸ್ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ? ಹೌದು ಸರ್, ಹಾಕ್ಬೇಕು ಅನ್ಕೊಂಡಿದೀನಿ. ಹಾಕಿ ಮತ್ತೆ. ಅದಾಗುತ್ತೆ. ಈಗ ತಾವೇ ಹೇಳಿದ್ರಿ FIR ಮಾಡೋದಿಲ್ಲ ಅಂತ ಹೇಳಿದ್ರಿ ಪೊಲೀಸ್ನವರು. ಏನಾದ್ರು ಇದಕ್ಕೆ ತೊಂದರೆ ಆಗುತ್ತಾ ಸರ್? ಮುಂದೆ ನಮ್ಗೆ ಇದಕ್ಕೆ ಸೆಕ್ಯೂರ್ ಮಾಡಕ್ಕೆ ಪೊಲೀಸ್ನವರು ಕ್ರಮ ವಹಿಸ್ತಾರ? ಅಲ್ಲ, ಈಗ ನೀವು ಇನ್ನೂ ಏನು ಮಾಡೇ ಇಲ್ಲ. ನೀವು ಇನ್ನೂ ಮಾಡ್ಲಾರ್ದ್ರೆ ನೀವು ವೈ ಆರ್ ಮೇಕಿಂಗ್ ಅಸ್ಯೂಮ್ಷನ್ ಅಂಡ್ ಪ್ರಿಸ್ಯೂಮ್ಷನ್? ಅಲ್ಲ, ನಾನು ಮಾಹಿತಿ ಕೇಳ್ಕೊಂತ ಇರೋದು. ಯಾಕಂದ್ರೆ ಈಗ ಸದ್ಯದಲ್ಲೇ ನಾನು ಹೋಗಿ ಕಂಪ್ಲೇಂಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದಕ್ಕೋಸ್ಕರ. ಮಾಡಿ ಮತ್ತೆ. ನಿಮ್ ಕೇಸ್ ಏನಿದೆ ನೀವು ಮಾಡಿ, ಅವ್ರ ಕೇಸಿಂದ ಅವ್ರು ಮಾಡಿದ್ದಾರೆ. ಸರಿ ಸರ್, ಓಕೆ, ಧನ್ಯವಾದಗಳು ಸರ್. ಜೆನ್ಯೂನ್ ಕೇಸ್ ಇದ್ರೆ ನೀವ್ಗೆ ದೂರು ಮಾಡ್ಲಿಕ್ಕೆ ನಿಮ್ಗೆ ತೊಂದರೆ ಏನಿದೆ? ಅಲ್ಲ, ನಾಳೆ ದಿನ ಏನಾದ್ರು ತೊಂದರೆ ಮಾಡಿದ್ರೆ ನಮ್ಗೆ. ಅಲ್ಲ, ನಿಮ್ಗೆ ಈಗಾಗಲೇ ಅವ್ರು ತೊಂದರೆ ಮಾಡಿದಾರಲ್ಲ, ನಿಮ್ಮ ಮೇಲೆ ಒಂದು FIR ಮಾಡಿದಾರೆ ಈಗ ಅವರು. ಮಾಡಿದಾರೆ. ಮತ್ತೆ ಹಂಗಾರೆ ಅವ್ರು ಈಗಾಗಲೇ FIR ಅಂದ್ರೆ ನಿಮ್ಗೆ ತೊಂದರೆ ಮಾಡಿದಾರೆ ಅವರು. ಮತ್ತೆ ನೀವ್ ಯಾಕೆ
ನಿಮ್ಮ ಪ್ರತಿರಕ್ಷಣೆ ನೀವು ಮಾಡ್ಕೋಬೇಕಲ್ಲ. ಅಂದ್ರೆ ನನಗೆ ಕೋರ್ಟಿಂದ ಡಿಸೈಡ್ ಆಗ್ಬೇಕು, ನಾನು ನಿರ್ದೋಷಿ ಅಂತ ಬರಬೇಕು ಸರ್. ಪೊಲೀಸ್ನವ್ರು ಬಿ ರಿಪೋರ್ಟ್ ಹಾಕಿದ್ದಾರೆ. ಸೊ ಅದು ಆರ್ಡರ್ ಪಾಸ್ ಆಗೋ ತನಕ ವೆಯ್ಟ್ ಮಾಡ್ತಾ ಇದೀನಿ. ಆ ಕೇಸ್ಗೆ ಪೊಲೀಸರು ತನಿಖೆ ಮಾಡಿ ಅದೇನಾದ್ರು ಮಾಡ್ಕೊಳ್ಳಿ. ಓಕೆ ಸರ್. ನಿಮ್ಮದು ಕೇಸ್ ಏನಿರೋದನ್ನ ನೀವು ಮಾಡಿ. ಸರಿ ಸರ್, ಅದ್ರ ಮಧ್ಯದಲ್ಲಿ ಮಾಡ್ಬೋದು. ನೀವು ಅದರ ಫಲಿತಾಂಶವನ್ನ ನೀವ್ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ದೇನ್ ಕೇಸ್ ಇದೆ, ನಿಮ್ದೇನ್ ಅಹವಾಲ್ ಇದೆ, ಅದನ್ನ ನೀವು ಕಂಪ್ಲೇಂಟ್ ಮಾಡಿ. ಸರ್ ಮಾಡ್ತೀನಿ ಸರ್. ಹಾಗಾದ್ರೆ ಓಕೆ, ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಮುಗೀತು ಸರ್. ಪ್ರಶ್ನೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಮೌನೇಶ್ವರ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ಈಗ ಸೂಟ್ ಪಾರ್ಟಿಷನ್ ಮಾಡಿದ್ದಾರೆ ಸರ್ ಅವರು ಪ್ಲೇಂಟಿಫ್ ಒಂದು ಕೋರ್ಟ್ ಅಲ್ಲಿ ಸರ್. ಈಗ ಅವ್ರೇನ್ ಹೇಳ್ತಾ ಇದಾರೆ ಸರ್, ಈಗ ಅವರು ಪ್ರಾಪರ್ಟಿ ಜಾಯಿಂಟ್ ಇದೆ ಸರ್, ಅವು ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಇದೆ ಸರ್. ಅದಕ್ಕೆ ಅವರು ಸಾಗುವಳಿ ಮಾಡ್ಕೊಂತ ಅವರು ಬೆಳೆ ಎಲ್ಲ ತಗೊಂತಾರೆ ಸರ್. ನಮ್ಗೇನು ಇಲ್ಲ, ಬೆಳೆ ಇಲ್ಲ, ಅದಕ್ಕೆ ನಮ್ಗೆ ಹೈಕೋರ್ಟ್ ಇಂದ ಸ್ಟೇ ಮಾಡಿಸಿ, ನಾಟ್ ಟು ಕಲ್ಟಿವೇಶನ್ ಅಂತ ಅಂದ್ರು. ಈಗ ಸೂಟ್ ಫಾರ್ ಪಾರ್ಟಿಷನ್ ಅಂದ್ರೆ ಅದು ಎನ್ಸಿಸ್ಟರ್ ಪ್ರಾಪರ್ಟಿ ಅಂಡ್ ಜಾಯಿಂಟ್ ಪ್ರಾಪರ್ಟಿ ಇದ್ದಾಗನೇ ಅವರು ವಾದಿಗಳು ಪ್ರತಿವಾದಿಯರ ವಿರುದ್ಧ ದಾವಾ ಸ್ವತ್ತಿನಲ್ಲಿ ನಮಗೆ ಬರಬೇಕಾದಂತ ಪಾಲನ್ನ ಕೇಳಿ ದಾವೆ ಹಾಕಿರ್ತಾರೆ. ಎಸ್ ಸರ್. ಮತ್ತು ಅದು ಒಟ್ಟು ಕುಟುಂಬದ ಆಸ್ತಿ ಇರೋದ್ರಿಂದ ಮತ್ತು ಪಿತ್ರಾರ್ಜಿತ ಆಸ್ತಿ ಇರೋದ್ರಿಂದ ಯಾರ್ಯಾರು ಕೋಪಾರ್ಸನ್ ಇದ್ದಾರೆ, ಯಾರ್ಯಾರು ದಾಯಾದಿಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಆ ಆಸ್ತಿಯ ಮೇಲೆ ಹಕ್ಕಿದೆ. ಈಗ ಅದರಲ್ಲಿ ಒಬ್ಬನು ಪೊಸಿಷನ್ ದಲ್ಲಿದ್ದು ಇನ್ನೊಬ್ಬ ಸ್ವಾಧೀನದಲ್ಲಿ ಇಲ್ಲ ಅಂದ್ರೆ ದಟ್ ಇಸ್ ಆಲ್ಸೋ ನೋನ್ ಆಸ್ ಕನ್ಸ್ಟ್ರಕ್ಟಿವ್ ಪೊಸಿಷನ್. ಅಂದ್ರೆ ಎಲ್ಲರೂ ಅದನ್ನ ಜಂಟಿಯಾಗಿನೇ ಕಲ್ಟಿವೇಶನ್ ಮಾಡ್ತಾರೆ. ನ್ಯಾಯಾಲಯ ಕೋರ್ಟು ಪ್ರಿಸಂಪ್ಷನ್ ಮಾಡ್ತಾರೆ. ಆದರೆ ಈಗ ಎಕ್ಸ್ ಒಬ್ಬನೇ ಅದನ್ನ ಉಳುಮೆ ಮಾಡಿ ಅನುಭವಿಸ್ತಾ ಇದ್ದ ಅಂದ್ರೆ ವಾಯ್ ಇದ್ದವನು ಆ ದಾವಾ ಸ್ವತ್ತಿನಲ್ಲಿ ನನಗೆ ಮೀನ್ಸ್ ಪ್ರಾಫಿಟ್ ಅಂದ್ರೆ ವಾದಕಾಲೀನ ಲಾಭಾಂಶಗಳು, ಅವನು ಪ್ರತಿ ವರ್ಷ ಇಷ್ಟು ಆದಾಯವನ್ನ ಹೊಂತಾನೆ, ಆ ಆದಾಯವನ್ನು ಅವನೊಬ್ಬನೇ ಅನುಭವಿಸ್ತಾ ಇದ್ದಾನೆ, ನಮ್ಗದ್ರಲ್ಲಿ ಏನು ಕೊಡ್ತಾ ಇಲ್ಲ ಅಂತ, ಅದು ಮೀನ್ಸ್ ಪ್ರಾಫಿಟ್ ಅಂತ ಅಂತಾರೆ ಟೆಕ್ನಿಕಲ್ ಭಾಷೆಯೊಳಗೆ. ಕನ್ನಡದಲ್ಲಿ ಅದಕ್ಕೆ ವಾದಕಾಲೀನ ಲಾಭಗಳು ಅಂತ ಅಂತಾರೆ. ಸೊ ದಾವಾ ಇತ್ಯರ್ಥ ಆದ್ಮೇಲೆ ನೀವು ಮೀನ್ಸ್ ಪ್ರಾಫಿಟ್ ಅನ್ನ ಲೆಕ್ಕ ಮಾಡಿ, ಅವನೇನು ಇಲ್ಲಿಯವರೆಗೆ ಅವನೊಬ್ಬನೇ ಅನುಭವಿಸಿದಾನೆ, ಇಷ್ಟು ಪ್ರತಿ ವರ್ಷ ಆದಾಯ ಇತ್ತು, ಆ ಆದಾಯದಲ್ಲಿ ನಮಗೆ ಬರಬೇಕಂತ ಪಾಲನ್ನ ಲೆಕ್ಕ ಮಾಡಿ ಕೊಡಿ ಅಂತ ನೀವು ನ್ಯಾಯಾಲಯದಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಇದು ಹೈಕೋರ್ಟ್ ಲಿಂದ ಏನ್ ರೆಮಿಡೀಸ್ ಇದೆ ಸರ್? ಇಲ್ಲ, ರೆಮಿಡಿ ಇಲ್ಲ. ದಟ್ ಇಂಜಂಕ್ಷನ್ ಕೆನಾಟ್ ಬಿ ಗ್ರಾಂಟೆಡ್ ಅಗೇನ್ಸ್ಟ್ ಅ ಕೋಪರ್ಸನರ್. ಒಬ್ಬ ಒಟ್ಟು ಕುಟುಂಬದ ಸದಸ್ಯನ ವಿರುದ್ಧ ಒಂದು ಇಂಜಂಕ್ಷನ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ನ್ಯಾಯಾಲಯಗಳಾಗ್ಲಿ ಕಾನೂನಾಗ್ಲಿ ಏನು ಪೂರ್ವಭಾವಿಸ್ತಾವಂದ್ರೆ ancestral property and joint property are in a constructive possession of all co-partners. ಅಂದ್ರೆ ಆ ದಾವಾ ಸ್ವತ್ತಿನಲ್ಲಿ ಹಕ್ಕು ಇರ್ತಕ್ಕಂಥ ಎಲ್ಲ ಕೋಪಾರ್ಟ್ನರ್ಸ್ ದಾಯಾದಿಗಳಿಗೆ ಅವರು ಕನ್ಸ್ಟ್ರಕ್ಟಿವ್ ಪೊಸಿಷನ್ ಇದ್ದಾರೆ ಅಂತಾನೆ ನ್ಯಾಯಾಲಯ ಕಾನೂನು ಪೂರ್ವಭಾವಿಸ್ತದೆ. ಆದರೆ ಅದರಲ್ಲಿ ಒಬ್ಬ ಎಕ್ಸ್ ಒಬ್ಬನೇ ಅದನ್ನ ಅನುಭವಿಸ್ತಿದ್ದಾದ್ರೆ, ವಾಯಿನ್ಗೆ ಅದರಲ್ಲಿ ಆಸ್ತಿ ಅದರಲ್ಲಿ ಉತ್ಪನ್ನವನ್ನ ಕೊಡ್ತಾ ಇಲ್ಲ ಅಂದ್ರೆ ಅಟ್ ದ ಎಂಡ್ ಆಫ್ ದ ಟ್ರಯಲ್ ಆ ಮೀನ್ಸ್ ಪ್ರಾಫಿಟ್ ಅನ್ನ ಲೆಕ್ಕ ಮಾಡಿ ಅದನ್ನ ಕೊಡಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಓಕೆ ಸರ್, ಥ್ಯಾಂಕ್ ಯು. ಅನು ಮಂಜುನಾಥ್ ಅವರ ಪ್ರಶ್ನೆ ಕೇಳಿ. ಅವರಾದ ನಂತರ ರುಕ್ಸಾರ ಅವ್ರ ಪ್ರಶ್ನೆ ಕೇಳಿ. ಅನು ಅವರು ಕೇಳಿ, ಪ್ರಶ್ನೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅನು ಮಂಜುನಾಥ್ ಅವರೇ. ಅನು ಮಂಜುನಾಥ್ ಅವರ ಪ್ರಶ್ನೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ ನೀವು ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಸೊ ಮತ್ತೊಬ್ಬರಿಗೆ ಅವಕಾಶವನ್ನ ಕೊಡ್ಲಾಗುತ್ತೆ. ರುಕ್ಸಾರ ಮಾಜ್ ಅವ್ರ ಪ್ರಶ್ನೆ ಕೇಳಿ. ರುಕ್ಸಾರ್ ಅವರು ಪ್ರಶ್ನೆ ಕೇಳೋದಕ್ಕೆ ತಡವಾದ್ರೆ ಪ್ರದೀಪ್ ಅವರು ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ.
ಸರ್ ನಮಸ್ಕಾರ ಸರ್. ನಾನು ಪ್ರದೀಪ್ ಕುಮಾರ್ ಹೇಳಿ. ರಾಯಚೂರಿಂದ ಕರೆ ಮಾಡ್ತಾ ಇದ್ದೀನಿ ಸರ್. ನಿರ್ಮಿತಿ ಕೇಂದ್ರದಲ್ಲಿ ಜೆಇ ಕೆಲಸ ಮಾಡ್ತಿದ್ದೀನಿ ಸರ್. 2015ರಿಂದ ಜೆಇ ಕೆಲಸ ಮಾಡುತ್ತೆ. ಅದಾದ ನಂತರ ನಮ್ಮನ್ನ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡಿದ್ರು. ಕಾಂಟ್ರಾಕ್ಟ್ ಬೇಸಿಂದ ರೆಗ್ಯುಲರ್ ಮಾಡಿದ್ರು. ರೆಗ್ಯುಲರ್ ಆದ್ಮೇಲೆ ನನಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಪ್ರಮೋಷನ್ ಮಾಡಿದ್ರು ಸರ್. ಪ್ರಮೋಷನ್ ಆದ್ಮೇಲೆ 2 ಇಯರ್ ಸರ್ವಿಸ್ ಮಾಡಿದೆ ಸರ್. ಪ್ರಮೋಷನ್ ಆದ್ಮೇಲೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ. ಅದಾದ ನಂತರ ಕೇವಲ ದೂರುಗಳ ಮೇಲೆ ನನ್ನನ್ನು ಮತ್ತೆ ಡಿಮೋಟ್ ಮಾಡಿದ್ರು ಸರ್. ಜೆಇ ಪೋಸ್ಟ್ ಅಲ್ಲೇ ಡಿಮೋಟ್ ಮಾಡಿದ್ರು. ಅದಾದ ಬಳಿಕ ಇದ್ರ ಬಗ್ಗೆ ನಾನು ಕಲಬುರಗಿ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಮಾಡಿದ್ರು, ಒಂದು ಚಾಲೆಂಜ್ ಮಾಡಬಹುದು ಅಂತ ಹೇಳಿದ್ರು ಸರ್. ಹೆಂಗ ಡಿಮೋಷನ್ ಮಾಡಿದ ಅದ್ರ ಬಗ್ಗೆ ತಾವು ಒಂದು ಚಾಲೆಂಜ್ ಮಾಡಬಹುದು ಅಂದ್ರೆ, ಈ ಚಾಲೆಂಜ್ ಹೈಕೋರ್ಟ್ ಅಲ್ಲೇ ಮಾಡ್ಬೇಕಾ, ಬೇರೆ ಎಲ್ಲನ್ನ ಮಾಡಬಹುದಾ ಸರ್ ಅಂತ ಒಂದು ಕ್ವಶನ್. ಅಲ್ಲ, ಇದಕ್ಕಿಂತ ಮುಖ್ಯವಾಗಿ ಮೊದಲನೇ ಪ್ರಶ್ನೆ ಅಂದ್ರೆ, ನಿಮ್ಮ ಮೇಲೆ ದೂರು ಬಂದಾಗ ಅವರು ನಿಮಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಡ್ಬೇಕು. ಶೋಕಾಸ್ ನೋಟಿಸ್ಗೆ ನೀವು ಉತ್ತರವನ್ನ ಸಮಜಾಯಿಷಿಯನ್ನ ಕೊಡ್ಬೇಕು. ನಿಮ್ಮ ಸಮಜಾಯಿಷಿ ತೃಪ್ತಿಕರವಾಗಿರದಿದ್ದಲ್ಲಿ ಅವರು 1 to 4 ನೋಟಿಸ್ ಇಶ್ಯೂ ಮಾಡಿ ನಿಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನ ಒಬ್ಬ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಇರ್ಬೋದು, ಇಲ್ಲವೇ ನಿಮ್ಮ ಇಲಾಖೆಯ ಮೇಲಾಧಿಕಾರಿಯಿಂದ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನ ಮಾಡಿಸ್ಬೇಕು. ಅದ್ರಲ್ಲಿ ಒಬ್ಬರು ಮಂಡನಾಧಿಕಾರಿಯನ್ನು ಅವರು ನೇಮಿಸಬೇಕು. ನೀವು ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ನೀವು ಸ್ವತಃ ಕೇಸ್ ಕಂಡಕ್ಟ್ ಮಾಡಬಹುದು, ಇಲ್ಲವೇ ನೀವು ರಕ್ಷಣಾ ಸಹಾಯಕರನ್ನು ಕೂಡ ನೆರವನ್ನ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಆ ಇಲಾಖಾ ವಿಚಾರಣೆಯಲ್ಲಿ ನಿಮ್ಮ ವಿರುದ್ಧ ಮಾಡಲಾದಂತ ಆಪಾದನೆ ರುಜುವಾತಾಗಿದೆ ಅಂತ ಅಂದು ಆ ವಿಚಾರಣಾಧಿಕಾರಿ ವರದಿಯನ್ನ ಕೊಟ್ರೆ ಮಾತ್ರ ಶಿಸ್ತು ಪ್ರಾಧಿಕಾರ ನಿಮ್ಮ ವಿರುದ್ಧ ದಂಡನೆಯನ್ನ ವಿಧಿಸಬಹುದು. ಬಹುಶಃ ನೀವು ಕೊಟ್ಟ ಮಾಹಿತಿಯಲ್ಲಿ ಈ ಇಲಾಖಾ ವಿಚಾರಣೆ ಬಗ್ಗೆ ತಾವೇನು ಪ್ರಸ್ತಾಪ ಮಾಡಲಿಲ್ಲ. ಸೊ ಹಾಗಿರೋದ್ರಿಂದ ಇಲಾಖಾ ವಿಚಾರಣೆ ಆಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ತಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಸರ್, ಇಲ್ಲಿವರೆಗೂ ಯಾವುದೇ ಸೋಕಸ್ ನೋಟಿಸ್ ಕೊಡ್ಲಾರ್ದೆ ನನಗೆ ಡಿಮೋಷನ್ ಮಾಡಿದ್ರು ಸರ್. ಒಂದು ಆಮೇಗ ಅದಕ್ಕೆ ನಾ ಇಷ್ಟೆಲ್ಲ ಹೇಳಿದ್ದು, ದಟ್ ಇಸ್ ರಾಂಗ್ ಅಂಡ್ ದಟ್ ಇಸ್ ನಾಟ್ ನೋನ್ ಟು ದಿ ಲಾ. ಯಾಕೆಂದ್ರೆ ನೀವು ನಿಮ್ಮ ಸರ್ವಿಸ್ ಕನ್ಫರ್ಮ್ ಆದಾಗ ಯು ಆರ್ ಗವರ್ನ್ಡ್ ಬೈ KCSR. ತಾವು KCSR ನಿಯಮಾವಳಿಗಳಿಗೆ ತಾವು ಬದ್ಧರಾಗಿರ್ತೀರಿ. ಸೊ ಆದ್ರಿಂದ ನಾನು ಆಗಲೇ ಹೇಳಿದಂಗೆ ನಿಮಗೆ ಅವರು ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಡಬೇಕು. ಅದಕ್ಕೆ ನೀವು ಸಮಜಾಯಿಷಿಯನ್ನ ಕೊಡಬೇಕು. ನಿಮ್ಮ ಸಮಜಾಯಿಷಿಯು ತೃಪ್ತಿಕರವಾಗಿರದಿದ್ದಲ್ಲಿ ನಿಮಗೆ ಅವರು 1 to 4 ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. ಆವಾಗ ಅದಕ್ಕೆ ನೀವು ಕೊಟ್ಟಂತ ಸಮಜಾಯಿಷಿ ತೃಪ್ತಿಕರವಾಗಿರದಿದ್ದಲ್ಲಿ ಅವರು ಒಬ್ಬ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಇಲ್ಲವೇ ನಿಮ್ಮ ಇಲಾಖೆಯ ಒಬ್ಬ ನಿಮ್ಗಿಂತ ಮೇಲಿನ ಅಧಿಕಾರಿಯಿಂದ ವಿಚಾರಣಾಧಿಕಾರಿ ಅಂತ ನೇಮಿಸಬೇಕು. ಮತ್ತು ಆ ಪ್ರಕರಣವನ್ನು ನಡೆಸಲಿಕ್ಕೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆಸಲಿಕ್ಕೆ ಒಬ್ಬ ಮಂಡನಾಧಿಕಾರಿ ಪ್ರೆಸೆಂಟಿಂಗ್ ಆಫೀಸರ್ ಅನ್ನು ಕೂಡ ನೇಮಿಸಬೇಕು. ಆವಾಗ ನೀವು ಸ್ವತಃ ಕೇಸ್ ನಡೆಸ್ಕೋಬಹುದು, ಇಲ್ಲವೇ ಒಬ್ಬ ಡಿಫೆನ್ಸ್ ಅಸಿಸ್ಟೆಂಟ್ ನಿಮ್ಮ ರಕ್ಷಣಾ ಸಹಾಯಕರು ಕೂಡ ನೇಮಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಆ ಇಲಾಖೆ ವಿಚಾರಣೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಡಿಯಾಲ್ ಟ್ರಂಪ್ ಪಾರ್ಟಮ್, ಒನ್ ಕೆನಾಟ್ ಬಿ ಕಂಡೇಮ್ಡ್ ಅನ್ಹರ್ಡ್. ಸೊ ಆ ತತ್ವದ ಆಧಾರದ ಮೇಲೆ ನಿಮ್ಮನ್ನ ನೀವು ಪ್ರತಿರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳನ್ನ ಕೊಡಬೇಕು. ನಿಮ್ಮ ಗೈರಾಜರಾತಿಯಲ್ಲಿ ವಿಚಾರಣೆಯನ್ನ ನಡೆಸಲಿಕ್ಕೆ ಆಗುದಿಲ್ಲ ಮತ್ತು ನಿಮ್ಮನ್ನು ನೀವು ಪ್ರತಿರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶವನ್ನ ನೀಡಿ ಕೊನೆಯಲ್ಲಿ ಅವರು ವರದಿಯನ್ನ ಕೊಡಬೇಕು. ಆ ವರದಿಯಲ್ಲಿ ನಿಮ್ಮ ಮೇಲೆ ಹೊರಿಸಿದ ಆಪಾದನೆ ರುಜುವಾತಾಗಿದೆ ಅಂತ ಅಂದು ಅವರು ವರದಿಯನ್ನ ಕೊಟ್ಟಾಗ ಮತ್ತೆ ಶಿಸ್ತು ಪ್ರಾಧಿಕಾರ ನಿಮಗೆ ಇನ್ನೊಂದು ಸೆಕೆಂಡ್ ನೋಟಿಸ್ ಅನ್ನು ಕೂಡ ಕೊಡಬೇಕು. ಆ ಸೆಕೆಂಡ್ ನೋಟಿಸ್ನಲ್ಲೂ ಕೂಡ ತಾವು ಸಮಜಾಯಿಷಿಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಆ ಸಮಜಾಯಿಷಿಯು ತೃಪ್ತಿಕರವಾಗಿಲ್ಲ ಅಂತಂದು ಶಿಸ್ತು ಪ್ರಾಧಿಕಾರ ಏನಾದರೂ ಅಭಿಪ್ರಾಯ ಪಟ್ರೆ ಅವರು ನಿಮಗೆ ಕೆಳಗಿನ ಶಿಕ್ಷೆಗಳನ್ನ ವಿಧಿಸಬಹುದು. ಗಂಭೀರ ಸ್ವರೂಪವಾಗಿದ್ದರೆ ಡಿಸ್ಮಿಸ್ ಮಾಡಬಹುದು, ರಿಮೂವ್ ಮಾಡಬಹುದು, ಟರ್ಮಿನೇಷನ್ ಮಾಡಬಹುದು, ಡಿಮೋಷನ್ ಮಾಡಬಹುದು, ಇನ್ಕ್ರಿಮೆಂಟ್ ಕಟ್ ಮಾಡಬಹುದು, ಇಲ್ಲವೇ ಫೈನ್ ಹಾಕ್ಬಹುದು, ಇಲ್ಲವೇ ಅತ್ಯಂತ ಲಘು ಅಪರಾಧ ಆಗಿದ್ರೆ ಶೆನ್ಶ್ಯೂರ್ ಅಂದ್ರೆ ವಾಗ್ದಂಡನೆ ಕೂಡ ವಿಧಿಸಬಹುದು. ಸೊ ಇದೆಲ್ಲ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಕಂಡಕ್ಟ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಸೊ ಆದ್ರಿಂದ ಈ ನಿಮ್ಮ ಪ್ರಕರಣದಲ್ಲಿ ಯಾವುದೇ ಅವ್ರು ನೋಟಿಸ್ ಕೊಟ್ಟಿಲ್ಲ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿನೂ ಮಾಡಿಲ್ಲ, ನಿಮ್ಮ ಮೇಲೆ ಹೊರಿಸಿದಂತ ಆಪಾದನೆ ಸಾಬೀತಾಗಿಲ್ಲ ಅಂದ್ರೆ
ಅವರ ದಂಡನೆ ಇಟ್ ಹ್ಯಾಸ್ ನಾಟ್ ಇನ್ ಅಕಾರ್ಡಿಂಗ್ಸ್ ವಿತ್ ಲಾ. ಆದ್ದರಿಂದ ತಾವು ಈ ದಂಡನೆಯನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿ ನೀವು ರಿಟ್ ಆಫ್ ಸರ್ಟಿರೋರಿ ಅಂತ ಹಾಕ್ಬೇಕು. ರಿಟ್ ಆಫ್ ಸರ್ಟಿರೋರಿನ ಅಂಡರ್ ಆರ್ಟಿಕಲ್ 226 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಹೈಕೋರ್ಟ್ ಅಲ್ಲಿ ಹಾಕಿದ್ರೆ ಅವ್ರೇನೋ ಒಂದು ದಂಡನಾದೇಶ ಮಾಡಿದರೆ, ನಿಮಗೆ ಡಿಮೋಷನ್ ಮಾಡಿದರೆ, ಆ ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ, ಹಲೋ ಸರ್, ನಮಸ್ಕಾರ. ಮಾತಾಡಿ ಹಲೋ ಮಾತಾಡಿ ಹೇಳಿ. ಮೇಡಮ್, ಕೇಳಿಸ್ತಾ ಇದೆ. ಸರ್, ನಾನು ರುಕ್ಸಾರ ಮಾತಾಡೋದು. ಹಾ ಆ, ನಮ್ದು ಇದು ಇಂಡಿಯನ್ ಸ್ಪೆಷಲ್ ಆಕ್ಟ್ ಅಲ್ಲಿ ಮ್ಯಾರೇಜ್ ಆಗಿದೆ. ಆದ್ರೆ ನನ್ ಜೊತೆ ಮದ್ವೆ ಆದ ನಂತರ ನಮ್ಮ ಮನೆಯವರಿಗೆ ಬೇರೆ ಮದ್ವೆ ಮಾಡಿದ್ರು. ಅಲ್ಲಿ ಒಂದು ಮಗು ಆಗಿದೆ. ಅದ ನಂತರ ಮತ್ತೆ ಅವ್ರ ಜೊತೆನಲ್ಲಿ ಡೈವರ್ಸ್ ಆಗಿದೆ. ಆಕೆ ಬೇರೆ ಸಂಸಾರನೂ ಮಾಲೆ ಶುರು ಮಾಡಿ ಅಲ್ಲೆಲ್ಲ ಮಕ್ಳಾಗಿದೆ. ಆದ್ರೆ ಆ ಟೈಮ್ ನಲ್ಲಿ ನಮ್ಮ ಮಾವ ಆ ಮಗುಗೆ ಅಂತೇಳಿ ಜೀವನಾಂಶಗೆ ಅಂತೇಳಿ ಇಷ್ಟು ಒಡವೆ ಅಂತೇಳಿ ಕೊಟ್ಬಿಟ್ಟು ಅವರಿಗೂ ನಮಿಗೂ ಸಂಬಂಧ ಇಲ್ಲ ಅನ್ನೋ ರೀತಿನಲ್ಲಿ ಪೇಪರ್ ನಲ್ಲಿ ಬರ್ಸ್ಕೊಂಡಿದ್ ಕಾಪಿನ ನಮ್ಗೂ ಕೊಟ್ಟಿದ್ದಾರೆ ನಮ್ಮ ಮಾವ. ಈಗ ಆ ಮಗು 18 ವರ್ಷ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಮ ಹತ್ರ ಸುಮ್ನೆ ಕಂಪ್ಲೇಂಟ್ ಕೊಡೋದು ಆ ತರ ಎಲ್ಲ ಮಾಡ್ಬೋದು ಅನ್ನೋ ತರ ನನ್ ಕಿವಿಗ್ ವಿಷಯ ಬೀಳ್ತಾ ಇದೆ. ನಮ್ಮ ಯಜಮಾನ್ರ ತಾತನ ಆಸ್ತಿನ ನನ್ನ ಹೆಸರು ಬರ್ದಿದ್ದಾರೆ. ಮತ್ತೆ ಅಂದ್ರೆ ಅದು ಕೊಂಡ್ಕೊಂಡಿದ್ ರೀತಿನಲ್ಲಿ ಬರ್ದಿದ್ದಾರೆ. ಆದ್ರೂ ಮತ್ತೆ ನಮ್ಮ ಮಾವಂದು ಬಿಲ್ಡಿಂಗ್ ಕೂಡ ನಾವು ಕೊಂಡ್ಕೊಂಡಿದೀವಿ. ಆದ್ರೆ ಅದು ಗಿಫ್ಟೆಡ್ ಟೈಪ್ ನಮ್ಮ ಅತ್ತೆ ಬರ್ದು, ನಮ್ಮ ಅತ್ತೆಯಿಂದ ಅದು ನನ್ಗಾಗಿದೆ. ಅದು ಗಿಫ್ಟೆಡ್ ಮಾಡಿದಾರೆ ನಮ್ಮ ಮನೆಯವರು. ಮುಂದೆ 18 ವರ್ಷ ಆಗಿರೋದ್ರಿಂದ ಆ ಮಗು ಏನಾದ್ರು ಆಸ್ತಿ ಮೇಲೆ ಕ್ಲೈಮ್ ಮಾಡೋದಕ್ಕೆ ರೈಟ್ಸ್ ಇದೆಯಾ ಅಂತ. ಬೇಸಿಕ್ ಹಿಂದೂ ಲಾ ಮತ್ತು ಮೊಮಡನ್ ಲಾ ಅನ್ನ ತಿಳ್ಕೋಬೇಕು. ಹಿಂದೂ ಲಾದಲ್ಲಿ ಅಂದ್ರೆ ನಮ್ದು ಸ್ಪೆಷಲ್ ಆಕ್ಟ್ ಅಲ್ಲಿ ಶಾದಿ ಆಗಿದೆ ಸರ್, ಮದುವೆ ಆಗಿದೆ. ನಿಮ್ಗೆ ಮೊಮಡನ್ ಲಾ ಅನ್ವಯ ಆಗಿದೆ. ಅದಕ್ಕೆ ನಾ ಸ್ವಲ್ಪ ಸಮಾಧಾನ, ನನ್ನ ಮಾತುಗಳನ್ನ ಕೇಳಿ ಆಮೇಲೆ ಒಪಿನಿಯನ್ ಹೇಳ್ಬೇಕು ನೀವು. ಓಕೆ ಸರ್. ನನ್ನ ಮಾತುಗಳನ್ನ ಸಮಾಧಾನದ ಕೇಳ್ಬೇಕು. ನಿಮ್ಗೆ ಡೌಟ್ ಇದ್ರೆ ಆಮೇಲೆ ಮಾತಾಡ್ಬೇಕು. ಸೊ ನಮ್ಮ ದೇಶದಲ್ಲಿ ಪರ್ಸನಲ್ ಲಾಸ್ ಇದೆ. ಹಿಂದೂಗಳಿಗೆ ಹಿಂದೂ ಲಾ ಇದೆ, ಮೊಹಮ್ಮದರಿಗೆ ಮೊಹಮ್ಮದಿಯ ಲಾ ಇದೆ. ಹಿಂದೂ ಲಾದಲ್ಲಿ ಅನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂಡ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಕನ್ಸೆಪ್ಟ್ ಇದೆ. ಹಿಂದೂ ಲಾದಲ್ಲಿ ಕೋ ಪಾರ್ಟ್ನರ್ ಅಂತ ಕನ್ಸೆಪ್ಟ್ ಇದೆ. ಸೊ ಹಿಂದೂ ಲಾದಲ್ಲಿ ದ ಚೈಲ್ಡ್ ಗೆಟ್ಸ್ ಅ ರೈಟ್ ಇನ್ ದ ಪ್ರಾಪರ್ಟಿ ಬೈ ಬರ್ತ್. ಇವನ್ ದ ಚೈಲ್ಡ್ ಇನ್ ದ ಮದರ್ಸ್ ವೂಮ್ ಗೆಟ್ಸ್ ಅ ರೈಟ್ ಇನ್ ದ ಪ್ರಾಪರ್ಟಿ ಅಂತ ಹಿಂದೂ ಲಾದಲ್ಲಿ ಇದೆ. ಆದರೆ ಮೊಮಡನ್ ಲಾದಲ್ಲಿ ಅನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂಡ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತಕ್ಕಂಥ ಕನ್ಸೆಪ್ಟು ಇಲ್ಲ. ಕೋ ಪಾರ್ಟ್ನರ್ಶಿಪ್ ಅಂತ ಕನ್ಸೆಪ್ಟು ಹಿಂದೂ ಲಾದಲ್ಲಿ, ಇದು ಮೊಮಡನ್ ಲಾದಲ್ಲಿ ಇಲ್ಲ. ಹಿಂದೂ ಲಾದಲ್ಲಿ ದ ಚೈಲ್ಡ್ ಗೆಟ್ಸ್ ಅ ರೈಟ್ ಇನ್ ದ ಪ್ರಾಪರ್ಟಿ ಬೈ ಬರ್ತ್. ಆದರೆ ಮೊಮಡನ್ ಲಾದಲ್ಲಿ ದ ಪರ್ಸನ್ ಗೆಟ್ಸ್ ಅ ರೈಟ್ ಇನ್ ದ ಪ್ರಾಪರ್ಟಿ ಆಫ್ಟರ್ ಡೆತ್ ಆಫ್ ದಟ್ ಪರ್ಸನ್, ಕರ್ತ. ಸೊ ಮೊಮಡನ್ ಲಾದಲ್ಲಿ ಆಸ್ತಿಯಲ್ಲಿ ಹಕ್ಕು ಬರಬೇಕಾದ್ರೆ ಆ ಕುಟುಂಬದ ಮುಖ್ಯಸ್ಥ ತೀರಿಕೊಂಡ ನಂತರ ಅವ್ರದೇ ಆದಂತ ಕೆಲವೊಂದು ಫಿಕ್ಸ್ಡ್ ಸೇರಿದೆ, ಆ ರೀತಿಯೊಳಗೆ ಹಕ್ಕು ಬರ್ತದೆ. ಆ ಕುಟುಂಬದ ಮುಖ್ಯಸ್ಥ ತನ್ನ ಆಸ್ತಿಯನ್ನ ಹಿಬಾ, ಗಿಫ್ಟ್ 1/3 ಮಾತ್ರ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಇದೆ. ಸೊ ಹಿಬಾ ಅನ್ನ 1/3 ಗಿಂತ ಜಾಸ್ತಿ ಮಾಡಿದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಇಲಿಗಲ್. ಸೊ ಆದ್ರಿಂದ ಮೊಮಡನ್ ಲಾದಲ್ಲಿ ಆಸ್ತಿ ವಿಭಾಗ ಆಗೋದು ಆ ಕುಟುಂಬದ ಮುಖ್ಯಸ್ಥ ತೀರಿಕೊಂಡ ನಂತರ. ಆದ್ರೆ ನಿಮ್ಮ ಈ ಗಿವನ್ ಕೇಸಲ್ಲಿ ನಿಮ್ಮ ಗಂಡನ ತಂದೆ, ನಿಮ್ಮ ಮಾವ ಗಿಫ್ಟ್ ಮಾಡಿದ್ದಾರೆ ಅಂತ ನೀವು ಕೇಳ್ತಾ ಇದ್ರಿ. ಆ ಗಿಫ್ಟ್ ಅನ್ನ ಅವರು 1/3 ಮಾತ್ರ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಗಿಫ್ಟ್ ಅನ್ನ ಮಾಡಿದ ನಂತರ ಯಾರು ಬೆನಿಫಿಷರಿ ಇದ್ದಾರೆ ಆ ಬೆನಿಫಿಷರಿ ಆ ಗಿಫ್ಟ್ ಅನ್ನ ಹಿಬಾ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು. ಅವಾಗ ದಟ್ ಬಿಕಮ್ಸ್ ಕಂಪ್ಲೀಟ್, ಅವಾಗ ಅದು ಕಂಪ್ಲೀಟ್ ಆಗ್ತದೆ. ಸೊ ಈ ನಿಮ್ಮ ಮಾವನ ಸಾವಿನ ನಂತರ ಅದೇನು ಉಳಿದ ಪ್ರಾಪರ್ಟಿ ಇದೆ ಅದು ಎಲ್ಲರಿಗೂ ಅವರವರ ಶೇರ್ ಪ್ರಕಾರ ಅದು ಡಿವೈಡ್ ಆಗ್ತದೆ. ಹೌದು ಸರ್, ಆದ್ರೆ ನಮ್ಮ ಮಾವ ತೀರ್ಕೊಂಡಿದ್ದಾರೆ. ಅವ್ರು ತೀರ್ಕೊಳ್ಳೋದಕ್ಕೆ ಮೊದ್ಲು ನಮ್ಮ ಮನೆಯವರಿಗೆ ಗಿಫ್ಟೆಡ್ ಮಾಡಿದ್ರು ಅವ್ರು ಅದನ್ನ. ಅವ್ರು ತೀರ್ಕೊಂಡ ನಂತರ ಅಲ್ಲ ಅಲ್ಲ ಅದು 1/3 ಮೀರಿಲ್ ತಾನೆ? ಇಲ್ಲ ಸರ್, ಮೀರಿಲ್ಲ. ಮತ್ ಮೀರಿಲ್ಲ ಅಂದ್ರೆ ದಟ್ ಗಿಫ್ಟ್ ಡೀಡ್ ಇಸ್ ವ್ಯಾಲಿಡ್. ಆಮೇಲೆ ಇದು ನಮ್ಮ ಅತ್ತೆ ಹೆಸರಿನಲ್ಲಿ ಇತ್ತು ಮನೆ.
ಹಾಗಾಗಿ ಇದನ್ನ ನಮ್ಮ ಯಜಮಾನ್ರಿಗೆ ನಮ್ಮತ್ತೆ ನಾವು ದುಡ್ಡು ಕೊಟ್ಟಿದೀವಿ, ಆದ್ರೆ ಅದು ಸುಮ್ನೆ ರಿಜಿಸ್ಟರ್ ಖರ್ಚು ಅದು ಇದು ಅನ್ನೋ ರೀತಿನಲ್ಲಿ ನಮ್ಮತ್ತೆ ನಮ್ಮ ಯಜಮಾನ್ರಿಗೆ ಗಿಫ್ಟೆಡ್ ಬರ್ದ್ರು. ಅದು ಆದ್ರೆ ಒಂದು ನಮ್ಮತ್ತೆ ದಾಟುವಲ್ಲ ತಾನೆ. ಆದ್ರೆ ನಮ್ಮತ್ತೆ ಇದ್ದಾರೆ, ಆದ್ರೆ ನಮ್ಮ ಯಜಮಾನ್ರು ಅದನ್ನ ನನಗೆ ಮತ್ತೆ ಗಿಫ್ಟೆಡ್ ಮಾಡಿದ್ದಾರೆ. ವಾಟ್ ಎವರ್ ಮೇ ಬಿ, ಈಗ ನಿಮ್ಮ ಅತ್ತೆ ಏನೋ ಪ್ರಾಪರ್ಟಿ ನಿಮ್ಮ ಯಜಮಾನ್ರಿಗೆ ಕೊಡ್ತಾರಲ್ಲ, ಅದು 1/3 ದಾಟದಲ್ವಾ? ಮೀನ್ಸ್ ಸರ್ ನನ್ಗೆ ಅರ್ಥ ಆಗಿಲ್ಲ. ಅಂದ್ರೆ ನಿಮ್ಮ ಮುಂಬಡನ್ ಲಾದಲ್ಲಿ ಗಿಫ್ಟ್ ಮಾಡ್ಬೇಕಾದ್ರೆ ಅವರು ತಮ್ಮ ಆಸ್ತಿಯನ್ನ 1/3 ಗಿಂತ ಜಾಸ್ತಿ ಗಿಫ್ಟ್ ಮಾಡ್ಲಿಕ್ಕೆ ಬರಲ್ಲ. ಈಗ ಇಲ್ಲ ಮಾಡಿಲ್ಲ ಸರ್, ನಾನೇ ಥರ್ಡ್. ನಿಮ್ಮ ಅತ್ತೆಗೆ ಅದು ಒಂದೇ ಪ್ರಾಪರ್ಟಿ ಇದ್ದು ಅದನ್ನ ಎಂಟೈರ್ ಗಿಫ್ಟ್ ಮಾಡಿದ್ರೆ ಅದು 100% ಗಿಫ್ಟ್ ಆಯ್ತು. ಹೌದು ಸರ್, ಅಂದ್ರೆ ಎಲ್ಲಾ ಮಕ್ಕಳ ಹತ್ರ ಗಿಫ್ಟ್ ಸೈನ್ ಮಾಡ್ಲಿಕ್ಕೆ ತಗೊಂಡಿದ್ದಾರೆ ನಮ್ಮ ಅವ್ರು. ಮುಂಬಡನ್ ಅವಕಾಶ ಇಲ್ಲ. ಓನ್ಲಿ ಅದೇ 1/3 ಸಬ್ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. 1/3 ಮಾಡಿದ್ದಾರೆ ಸರ್. ಅಂದ್ರೆ 2/3 ಏನಿದೆಲ್ಲ ಅದು ಇನ್ ಅಕಾರ್ಡೆನ್ಸ್ ವಿತ್ ಮುಂಬಡನ್ ಲಾ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಇದೆ, ಅದು ಶೇರ್ ಹೋಲ್ಡರ್ ಇರ್ಬೋದು, ರೆಸಿಡರಿ ಇರ್ಬೋದು, ಡಿಸ್ಟೆಂಟ್ ರಿಲೇಟಿವ್ಸ್ ಇರ್ಬೋದು. ಸೊ ಮುಂಬಡನ್ ಲಾ ಪ್ರಕಾರ ಅವರವರಿಗೆ ಅಷ್ಟಷ್ಟು ಶೇರು ಅದು ಹೋಗ್ತದೆ. ಅಂದ್ರೆ ಇರೋದು ಒಂದೇ ಬಿಲ್ಡಿಂಗ್ ಸರ್, ಅಂದ್ರೆ ಎಲ್ಲಾ ಮಕ್ಕಳನ್ನು ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದೇ ನಾವ್ ಇದ್ರಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ ಈ ಗಿಫ್ಟೆಡ್ಗೆ ಅಂತ. ಮತ್ತೀಗ ಇವನು ಈ ಹುಡುಗ ಮಾಡ್ತಾ ಇಲ್ಲಲ್ಲ? ಹುಡುಗ ಅಲ್ಲ, ಅದು ಹುಡುಗಿ. ಅದು ಅಲ್ಲ, ಅಂದ್ರೆ ನಮ್ಮ ಯಜಮಾನ್ರಿಗೆ ಬೇರೆ ಮದ್ವೆ ಮಾಡಿದ್ರಲ್ಲ ಅವರು, ಅದು ಡೈವರ್ಸ್ ಆಗಿದೆ. ಆ ಮಗುಗ್ ಈಗ 18 ವರ್ಷ ಆಗಿದೆ. ವಾಟ್ ಇಟ್ ಮೇ ಬಿ, ಆ ಹುಡುಗ ನಿಮ್ಮ ಯಜಮಾನ್ರಿಗೆ ಮಗ ಅದಲ್ಲ? ಮಗಳು ಮತ್ತೆ ಇನ್ನೊಂದು ಮುಂಬಡನ್ ಲಾದಲ್ಲಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಹೇಳ್ತೀನಿ. ನಮ್ಮ ಹಿಂದೂ ಲಾದಲ್ಲಿ ಮಗಳಿಗೆ ಈಕ್ವಲ್ ಶೇರ್ ಇದೆ. ಆದ್ರೆ ಮುಂಬಡನ್ ಲಾದಲ್ಲಿ ಮಗನಿಗೆ 2 ಪಾಲು, ಮಗಳಿಗೆ 1 ಪಾಲು. ಓಕೆ, ಅಂದ್ರೆ ಇದು ನನ್ನ ಹೆಸರಲ್ಲಿ ಇರೋದ್ರಿಂದ ಅವ್ರು ನನ್ನ ಪ್ರಾಪರ್ಟಿ ಮೇಲೆ ಏನೋ ರೈಟ್ಸ್ ಬರೋದಕ್ಕೇನೋ ರೈಟ್ಸ್ ಇಲ್ಲ ಅಲ್ವಾ ಅಂತ ನಾನ್ ನಿಮಗೆ ಕೇಳ್ತೇನೆ. ಅಲ್ಲಲ್ಲ, ಅವನು ಏನ್ ಹೇಳ್ತಾನಂದ್ರೆ, ಇದು ನಮ್ಮ ಅಜ್ಜಿ ಪ್ರಾಪರ್ಟಿ, ನಮ್ಮ ಅಜ್ಜಿಗೆ 1/3 ಮಾತ್ರ ಗಿಫ್ಟ್ ಮಾಡ್ಲಿಕ್ಕೆ ಅವಕಾಶ ಇತ್ತು, ಅವಳು ಎಲ್ಲ 100% ಮಾಡಿದಾಳೆ. ಹಿಂಗಾಗಿ ಅದನ್ನ ವ್ಯಾಲಿಡ್ 1/3 ಮಾತ್ರ ಮಾಡಿ ರಿಮೈನಿಂಗ್ 2/3 ಪ್ರಾಪರ್ಟಿಯಲ್ಲಿ ನನ್ನ ಪಾಲಿಗೆ ಎಷ್ಟು ಬರ್ತದೆ ಅಷ್ಟು ಆಸ್ತಿಯನ್ನ ಕೊಡಿ ಅಂತ ಅವನು ಕೇಸ್ ಮಾಡ್ತಾನೆ. ನೀವು ಅದನ್ನ ಡಿಫೆಂಡ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಝಯೋಮಿ 2411 ನೀವು ನೇಮ್ ಹಾಕಿಲ್ಲ, ಹ್ಯಾಂಡ್ ರೈಸ್ ಮಾಡಿದಿರಿ, ಮಾತಾಡಿ. ಝಯೋಮಿ 2411. ಹಲೋ, ಮಾತಾಡಿ. ಸರ್, ನಮ್ದು ಚಿತ್ರದುರ್ಗ ಹತ್ರ ಹೊಳಲ್ಕೆರೆ ಸರ್. ಹಲೋ, ಮಾತಾಡಿ. ಸರ್, ಹೊಳಲ್ಕೆರೆ ಚಿತ್ರದುರ್ಗದ ಹತ್ರ. ನಾವು ಈಗ 5 ವರ್ಷದಿಂದ ನಮ್ಮನೆಯವರು ನಾವು ಸಪರೇಟ್ ಇದ್ದು, ಇದು ಕೋರ್ಟ್ ಅಲ್ಲೆಲ್ಲ ನಮ್ಗೆ ಇದು ಆರ್ಡರ್ ಆಗಿದೆ ಸರ್. ಅಲ್ಲೇ ಮಂತ್ಲಿ ಇದು ಅವ್ರು ಇನ್ನೂ ಕೊಟ್ಟಿಲ್ಲ, ಏನಿಲ್ಲ. ಸುಮ್ನೆ ಅವಾಗ ಇವಾಗ ಅಂತ ದಬ್ಬಾಡ್ತಿದಾರೆ ಸರ್. ಮಕ್ಳೆಲ್ಲ ದೊಡ್ಡರಾಗಿದ್ದಾರೆ ಅಲ್ಲೇನೆ. ನಾನು ಜೀವನಕ್ಕೆ ಅರ್ಜಿ ಹಾಕಿದ್ರಿ, ಸೆಕ್ಷನ್ 125 CRPC ಕೆಳಗೆ ಅರ್ಜಿ ಹಾಕಿದ್ರಿ. ನ್ಯಾಯಾಲಯ ತಿಂಗಳಿಗೆ ಇಂತಿಷ್ಟು ಕೊಡ್ಬೇಕು ಅಂತ ಆದೇಶ ಮಾಡಿದೆ. ಆ ಆದೇಶವನ್ನ ನೀವು ಜಾರಿ ತರಬೇಕು. ಜಾರಿ ತರಬೇಕಾದ್ರೆ ನೀವು 1 ವರ್ಷದ ನಂತರ ಇಮಿಡಿಯೇಟ್ಲಿ ನೀವು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ಬೇಕು. ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದ ಮೇಲೆ ಅವನು ಕೊಡಲ್ಲ, ಸೊ ಅವನ ಮೇಲೆ NBW ಮಾಡಿಸ್ಬೇಕು. ಸೊ ಪೊಲೀಸರು ಅವನ್ನ ಹಿಡ್ಕೊಂಡ್ ಬರ್ತಾರೆ, ಅವನಿಗೆ ಜೈಲಿಗೆ ಹಾಕ್ತಾರೆ, ಸಿವಿಲ್ ಪ್ರಿಸನ್ಗೆ ಹೋಗ್ತಾನೆ ಅವನು, ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದಾರೆ ಅಂತ. ನೀವು ಈ 5 ವರ್ಷ ತನಕ ನೀವೇನು ಕ್ರಮ ಕೈಗೊಂಡಿಲ್ಲ. ಸೊ ಹಿಂಗಾಗಿ ನಿಮ್ಗೆ ಆ ನ್ಯಾಯಾಲಯ ಮಾಡಿದ ಆದೇಶದ ಫಲ ನಿಮ್ಗೇನು ಸಿಕ್ಕಿಲ್ಲ. ನಿಮ್ಮ ವಕೀಲರಿಗೆ ನೀವು ತಿಳಿ ಹೇಳಿ, ಅವನ ಎಕ್ಸಿಕ್ಯೂಷನ್ ಮಾಡಿಸಿ, ಅವನ ದುಡ್ಡು ವಸೂಲು ಮಾಡಿ ಕೊಡಿ, ಅವನ ವಿರುದ್ಧ FLW ಮಾಡಿಸಿ, ಅವನ ವಿರುದ್ಧ NBW ಮಾಡಿಸಿ, ಅವನನ್ನ ಅರೆಸ್ಟ್ ಮಾಡಿ ಸಿವಿಲ್ ಪ್ರಿಸನ್ ಕಳಿಸಿ ಅಂತ ನಿಮ್ಮ ವಕೀಲರಿಗೆ ನೀವೇ ಹೇಳಿ. ಅದೇ ಸರ್, ಡಿಸೆಂಬರ್ ಅಲ್ಲಿ ಆರ್ಡರ್ ಆಗೈತೆ ಅದು. ನಾನು ಈಗ ಇಲ್ಲೊಂದು ಸ್ಕೂಲಲ್ಲಿ ಕಸ ಹೊಡಿಯೋ ಕೆಲ್ಸಕ್ಕೆ ಹೋಗ್ತೀನಿ ಸರ್. ಮಕ್ಳೆಲ್ಲ ಒಬ್ಳು ಹುಡುಗಿ, ಮಗ 10ನೇ ಕ್ಲಾಸು, ಮಗಳು 8. ಅದಿನ್ನೂ ಅಮೌಂಟ್ ಯಾವಾಗ ಬರುತ್ತೋ ಏನೋ. ಅವ್ರು ಕೊಟ್ಟಿದ್ದಾರೆ ತಿಂಗಳ 12,000 ರೂಪಾಯಿ ಬರ್ಬೇಕಂತಂದು. ಅವರು ಸರ್ಗಳು ಬರೀ ಡೇಟ್ ಕೊಟ್ಕಂತ ಅವ್ರು ಬರೋದೇ ಇಲ್ಲ ಸರ್. ನಾನು ಒಬ್ಳು ಹೋಗ್ತೀನಿ ಕೋರ್ಟಿಗೆ, ಬರ್ತೀನಿ, ಹಿಂಗೆ ಆಗ್ತೈತೆ ಸರ್. ಅಲ್ಲ, ಏನ್ ನ್ಯಾಯಾಲಯ ಆದೇಶ ಮಾಡಿದೆ ಅದೆಲ್ಲ ವಸೂಲಿ ಮಾಡ್ಲಿಕ್ಕೆ ನಿಮ್ಮ ವಕೀಲರಿಂದ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿ. ಅವರು ಅಷ್ಟೊಂದು ನಿಮ್ಮ ವಕೀಲರು ಸ್ಪಂದಿಸಿಲ್ಲ ಅಂದ್ರೆ ನೀವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅಥವಾ
ತಾಲೂಕು ಕಾನೂನು ಸೇವಾ ಸಮಿತಿಗೆ ಒಂದು ಅರ್ಜಿ ಕೊಟ್ಟು ನಮಗೆ ಉಚಿತ ವಕೀಲರ ನೆರವನ್ನು ಕೊಡಿ ಅಂತ ಅರ್ಜಿ ಕೊಡಿ. ನಿಮಗೆ ಹಾ ಒಬ್ಬ ಒಳ್ಳೆ ನುರಿತ ದಕ್ಷ ಅನುಭವಿ ವಕೀಲರ ಸೇವೆಯನ್ನ ಉಚಿತವಾಗಿ ಕಾನೂನು ಸೇವಾ ಪ್ರಾಧಿಕಾರ ಕೊಡ್ತದೆ. ಅದರ ಮೂಲಕ ನೀವು ನಿಮ್ಮ ಗಂಡನ ವಿರುದ್ಧ ಒಂದು ಎಕ್ಸಿಕ್ಯೂಷನ್ ಹಾಕಿ ಆ ದುಡ್ಡನ್ನ ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲಿಗೆ ಹೋಗಿ ಕೇಳ್ಬೇಕು ಸರ್? ಎಲ್ಲಿ ಹೋಗ್ಬೇಕು ಸರ್? ಅದು ಹೊಳಲ್ಕೆರೆ ತಾಲೂಕದಲ್ಲಿದೆ ಅದು. ಹ್ಞೂ ಸರ್, ಹೊಳಲ್ಕೆರೆ ತಾಲೂಕು. ಅಲ್ಲಿ ಹೊಳಲ್ಕೆರೆ ತಾಲೂಕಿಗೆ ನೀವು ಅಲ್ಲಿ ಹೋಗಿ ಕಾನೂನು ಸೇವಾ ಸಮಿತಿ ಅಂತ ಇರ್ತದೆ. ಹಾ ಸರ್. ಅಲ್ಲಿ ಜಡ್ಜನೇ ಅದಕ್ಕೆ ಅವ್ರ ಅಧ್ಯಕ್ಷರಾಗಿರ್ತಾರೆ. ಅವರಿಗೆ ನೀವು ಒಂದು ಅರ್ಜಿ ಕೊಟ್ಟು ನನಗೆ ಒಂದು ಉಚಿತ ವಕೀಲರ ನೆರವನ್ನ ಕೊಡಿ ಅಂತ ಅನ್ನಿ. ಹಾ ಸರ್. ಯಾಕಂದ್ರೆ ಮಹಿಳೆಯರಿಗೆ ಉಚಿತವಾದಂತ ಕಾನೂನು ನೆರವು ಇದೆ. ಹಾ ಎಲ್ಲಾ ಸರ್. ಮಹಿಳೆಯರಿಗೆ, ಎಲ್ಲಾ ಜಾತಿಯ ಮಹಿಳೆಯರಿಗೆ ಮತ್ತು ಎಷ್ಟೇ ಇನ್ಕಮ್ ಇದ್ರೂ ಕೂಡ ಮಹಿಳೆಯರಿಗೆ ತಾಲೂಕಾ ಕೋರ್ಟ್ ಇಳ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ತನಕನು ಉಚಿತ ವಕೀಲರ ನೆರವನ್ನ ಕೊಡ್ಲಿಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಕಾನೂನು ಅಡಿಯಲ್ಲಿ ಅವಕಾಶ ಇದೆ. ಹಾ ಈ ಸರ್. ನಿಮ್ ವಕೀಲರು ನಿಮಗೆ ಸ್ಪಂದಿಸಿಲ್ಲ ಅಂದ್ರೆ ನೀವು ಉಚಿತ ವಕೀಲರ ನೆರವನ್ನ ಪಡ್ಕೊಂಡು ಅವ್ರ ಮುಖಾಂತರ ನ್ಯಾಯಾಲಯಕ್ಕೆ ಎಕ್ಸಿಕ್ಯೂಷನ್ ಪಿಟಿಷನ್ ಅಮಲ್ ಜಾರಿ ಅರ್ಜಿಯನ್ನು ಹಾಕಿ ನಿಮ್ಮ ಗಂಡನ ವಿರುದ್ಧ ಕೋರ್ಟು FLW ಅಂತ ಮಾಡ್ತದೆ, ಫೈನ್ ಲೇವಿ ವಾರೆಂಟ್ ಅಂತ ಮಾಡ್ತದೆ. ಹಾ ಅದಕ್ಕೂ ಅವನು ಬಂದಿಲ್ಲ ಅಂದ್ರೆ NBW ಮಾಡ್ತದೆ, ನಾನ್ ಬೇಲೆಬಲ್ ವಾರೆಂಟ್ ಮಾಡ್ತದೆ. ಅವಾಗ ನಿಮ್ ಗಂಡನ್ನ ಹಿಡ್ಕೊಂಡ್ ಬಂದು ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದಾಗ ನ್ಯಾಯಾಲಯ ಅವನನ್ನ ಸಿವಿಲ್ ಪ್ರಿಸನ್, ಇದು ಸಿವಿಲ್ ಪ್ರಿಸನ್, ಯಾಕಂದ್ರೆ ಅವನು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದಾನೆ ಅನ್ನೋ ಕಾರಣಕ್ಕೆ ಸಿವಿಲ್ ಪ್ರಿಸನ್ಗೆ ಅವನನ್ನ ಕಳಿಸ್ತದೆ. ನಿಮ್ಮ ದುಡ್ಡು ವಸೂಲಿ ಆಗೋ ತನಕ ಅವನು ಜೈಲಲ್ಲಿನೇ ಅವನು ಇರ್ಬೇಕಾಗ್ತದೆ. ಹ್ಮ್ ಸರಿ ಸರ್. ಇದನ್ನೆಲ್ಲ ನಿಮ್ಮ ವಕೀಲರಿಗೆ ತಿಳಿ ಹೇಳಿ. ಹೇಳಿದ್ರೆ ನಮಗ್ ಗೊತ್ತು ಅಂತಾರೆ ಸರ್ ಅವರು. ನಾನು ಮಕ್ಳನ್ನ ಕ್ಲಾಸಿಗೆ ಕಳಿಸ್ಕೊಂಡು ನೀವು ನಮ್ದು ಬಾಳ ಏನು ಅದ್ರ ಫಲ ಸಿಕ್ಕಿಲ್ಲ ನಿಮ್ಗೆ. ಏನು ಸಿಕ್ಕಿಲ್ಲ ಸರ್. 5 ವರ್ಷ ಆಯ್ತು ಇಲ್ಲಿ ಕೋರ್ಟಿಗೆ ಹಾಕಿ. ಏನ್ ಪ್ರಯೋಜನ ಏನು? ಅವ್ರಿಗೆ ಗೊತ್ತಿದ್ದು ನಿಮ್ಗೇನು ಅದನ್ನ ಮಾಡಿಸಿ ಕೊಟ್ಟಿಲ್ಲ ಅಂದ್ರೆ ಪ್ರಯೋಜನ ಏನು? 5 ವರ್ಷದಿಂದ ಕೋರ್ಟಿಗೆ ಓಡಾಡ್ತಿದ್ದೀನಿ ಸರ್. ಮೊನ್ನೆ ಡಿಸೆಂಬರ್ ಅಲ್ಲಿ ತಿಂಗಳ 12,000 ಕೊಡ್ಬೇಕಂತ ಆರ್ಡರ್ ಆಯ್ತು. ಅದ್ ಆರ್ಡರ್ ಆದ್ಮೇಲೆ ಮತ್ತೆ ಅವ್ರು ಏನು ತಿಂಗಳ ಕೊಡ್ತಾರೆ ಅಂತ ಹೇಳಿದ್ರು. ಅದು ಮತ್ತೆ ಇನ್ನೊಂದು ಕೇಸ್ ಹಾಕ್ಬೇಕಂತ ಹೇಳಿ ಬರೀ ಅವ್ರಿಗೆ ಫೀಸ್ ಕೊಡೋದಾಗುತ್ತೆ. ನನಗೂ ಆರೋಗ್ಯ ಸರಿ ಇಲ್ಲ, ನಮ್ ತಂದೆ ತಾಯಿನೂ ಅವ್ರಿಗೂ ವಯಸ್ಸಾಗೈತೆ ಸರ್. ನಮಗೂ ಬಹಳ ಕಷ್ಟ ನೀವು ಮಕ್ಳಿಗೋಸ್ಕರ. ಅಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಅಲ್ಲಿ ಅಲ್ಲಿ ನ್ಯಾಯಾಧೀಶರಿರ್ತಾರೆ, ಅವ್ರಿಗೆ ಭೇಟಿಯಾಗಿ ಉಚಿತ ವಕೀಲರ ನೆರವನ್ನ ಕೊಡಿ ಅಂತ ನೀವು ಒಂದು ಅರ್ಜಿ ಕೊಡಿ, ಅದ್ರ ಮೂಲಕ ಮಾಡಿಸ್ಕೊಳ್ಳಿ. ತಾಲೂಕು ನ್ಯಾಯ ಸಮಿತಿ ಸರ್. ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ಕಾನೂನು. ಸರಿ ಸರ್, ಆಯ್ತು. ಅಲ್ಲಿ ಜಡ್ಜನೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಹ್ಮ್ ಆಯ್ತು ಅವ್ರಿಗೆ ಸರ್. ಅರ್ಜಿ ಕೊಟ್ರೆ ನಿಮ್ಗೆ ಉಚಿತ ವಕೀಲರ ನೆರವನ್ನ ನ್ಯಾಯಾಲಯದವರು ಕೊಡ್ತಾರೆ. ನೀವೇನು ಫೀಸ್ ಕೂಡ ಅವಶ್ಯಕತೆ ಇಲ್ಲ. ಆಯ್ತು ಸರ್. ಥ್ಯಾಂಕ್ಸ್ ಸರ್. ಅನು ಅವರೇ ಮಾತಾಡಿ. ಅನು ಮಂಜುನಾಥ್ ಅವರೇ ಮಾತಾಡಿ. ಹಲೋ ಮಾತಾಡಿ. ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ. ಹಲೋ. ಸರ್, ನಂದೊಂದು ಪ್ರಶ್ನೆ. ನಮ್ಮ ತಂದೆಗೆ 8 ಜನ ಮಕ್ಕಳು. ಹಲೋ. ಮಾತಾಡಿ ಕೇಳಿಸ್ತಾ ಇದೆ. ಸರ್, ನಮ್ಮ ತಂದೆಗೆ ನಾವು 8 ಜನ ಮಕ್ಕಳು, 5 ಹೆಣ್ಣು 3 ಗಂಡು. ನಮ್ಮ ತಂದೆ ಆಸ್ತಿ ಭಾಗ ಮಾಡುವಾಗ ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಮದ್ವೆ ಆದ್ಮೇಲೆ ಗಂಡು ಮಕ್ಳಿಗೆ ಮಾತ್ರ ಭಾಗ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ತಂದೆ ಬದುಕಿದ್ದಾಗ್ಲೇನೆ ಆಸ್ತಿ ವಿಭಾಗ ಮಾಡಿದ್ದಾರೆ. ಆ 3 ಜನ ಗಂಡು ಮಕ್ಳಿಗೆ ಕೊಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳಿಗೇನು ಭಾಗ ಕೊಟ್ಟಿಲ್ಲ ಅವರು. ಆ ವಿಭಾಗ ಪತ್ರದಲ್ಲಿ ನಮ್ಮ ಹೆಸರು ಏನು ಮೆನ್ಷನ್ ಮಾಡಿಲ್ಲ, ನಮ್ಮ ಸುದ್ದಿನೇ ಅವ್ರು ತೆಗ್ದಿಲ್ಲ. ಸೊ ಈಗ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ತೀರೋಗಿದ್ದಾರೆ. ನಮ್ಮ ತಂದೆ ತೀರೋದ್ಮೇಲೆ ಅವರು ನಮ್ಮ ಅಣ್ಣ ತಮ್ಮಂದ್ರೇನಿದ್ದಾರೆ ಅವರು ಆಸ್ತಿನೆಲ್ಲ ಮಾರ್ಕೊಂಡಿದ್ದಾರೆ. ಅವರು ಕೂಡ ನಮ್ಗೇನು ಭಾಗ ಕೊಟ್ಟಿಲ್ಲ ಅಥವಾ ನಮ್ ಸೈನ್ ತಗೊಂಡಿಲ್ಲ, ನಮ್ಗೇನು ಹೇಳು ಇಲ್ಲ. ಈಗ ಒಂದ್ ಸ್ವಲ್ಪ ಆಸ್ತಿ 3 ಎಕರೆ KDBಗೆ ಮಾರಿದ್ದಾರೆ, 4 ಎಕರೆ ಬೇರೆ ಪ್ರೈವೇಟ್ ಅವ್ರಿಗೆ ಮಾರಿದ್ದಾರೆ. ಈಗ ನಾವು ಅದ್ರ ಮೇಲೆ ಕೇಸ್ ಹಾಕಿದ್ರೆ ನಮ್ಗೆ ಏನಾದ್ರು ಭಾಗ ಅಥವಾ ಅವಕಾಶ ಸಿಗುತ್ತಾ ಸರ್? ನಿಮ್ದು ತಂದೆ ಭಾಗ ಮಾಡಿದ್ದು ಯಾವ ವರ್ಷದಲ್ಲಿ? ಸರ್ 2005, 6 ಇರಬಹುದು. ಯಾಕೆಂದ್ರೆ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಸಮ ಪಾಲು ಅಂತ ಬಂದಿರೋದು 2005ರಲ್ಲಿ ಸೆಕ್ಷನ್ 6 ಆಫ್ ಹಿಂದೂ ಸೆಕ್ಷನ್ ಆಕ್ಟ್ ಗೆ ತಿದ್ದುಪಡಿ ಮಾಡಿ ಹೆಣ್ಮಕ್ಳು ಕೂಡ ಗಂಡ್ಮಕ್ಳಷ್ಟೇ ಆಸ್ತಿಯಲ್ಲಿ ಹಕ್ಕದಾರರು ಅಂತ ಕಾನೂನು ತಿದ್ದುಪಡಿ ಬಂತು. ಅದು ಆಗಸ್ಟ್ 9ರಿಂದ ಜಾರಿ ಬಂತು 2005ರಿಂದ. ಆದ್ರೆ ಅದಕ್ಕೆ ಒಂದು ಪ್ರೊವಿಜೋ ಇದೆ. ಸೆಕ್ಷನ್ 6ಗೆ ಒಂದು ಪ್ರೊವಿಜೋ ಅಂದ್ರೆ ಅದಕ್ಕೆ ಒಂದು ಅಪವಾದ ಏನಂದ್ರೆ 2004 ಡಿಸೆಂಬರ್ 20ರ ಹಿಂದೆ ಏನಾದ್ರೂ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದ್ರೆ, ಯಾವ್ದಾದ್ರು ರಿಜಿಸ್ಟರ್ಡ್ ಕ್ರಯಪತ್ರ ಆಗಿದ್ರೆ, ಇಲ್ವೇ ಯಾವ್ದಾದ್ರು ನ್ಯಾಯಾಲಯದ ಡಿಕ್ರಿ ಆಗಿದ್ರೆ
ಅಂತವುಗಳನ್ನ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಒಂದು ಪ್ರೊವಿಸೋ ಇದೆ. ಸೊ ಅದರಿಂದ ಇದು 2004 ಡಿಸೆಂಬರ್ 20 ಹಿಂದೆ ಏನಾದ್ರೂ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದ್ರೆ ಅದನ್ನ ನೀವು ಈಗ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ಅದ್ರ ನಂತರ ಆಗಿದ್ರೆ ನೀವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತು ನೀವು 2005 ಅಂದ್ರೆ ಮತ್ತೆ 20 ವರ್ಷ ತನಕ ಏನ್ ಮಾಡ್ತಾ ಇದ್ರಿ ನೀವು? ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್, ಅವ್ರು ಮಾರಿರೋದು ಇರುತ್ತೆ ಅಂತಾನೆ ಅನ್ಕೊಂಡಿದ್ವಿ. ಅಲ್ಲ ಇರ್ತದೆ, ನೀವು ಪಾಲ ಕೇಳ್ಬೇಕಲ್ಲ. ಸರ್ ಅದು ನಮ್ಮ ಅಣ್ಣ ಕೊಡ್ತೀನಿ ಅಂತಾನೆ ಹೇಳ್ತಾ ಇದ್ರು. ಅದು ನಮ್ ತಾಯಿ ಇರೋವರೆಗೂ ನಾವೇನು ಯಾರಿಗೂ ಏನು ಕೊಡಲ್ಲ. ಅಂದ್ರೆ ನಮ್ ತಂದೆ ಬೇಗ ತೀರೋದ್ರು. 2006 ನಮ್ ತಂದೆ ತೀರ್ಕೊಂಡ್ರು. ನಮ್ ತಾಯಿ ಒಂದು 2 ವರ್ಷ ಆಯ್ತು ನಮ್ ತಾಯಿ ತೀರ್ಕೊಂಡು. ನಮ್ ತಾಯಿ ತೀರೋದ್ಮೇಲೆನೆ ಅದು ಇದೆಲ್ಲ ಹಿಂಗ ಆಗಿದೆ ಅಂತ ನಮ್ಗೆ ಗೊತ್ತಾಗಿದ್ದು. ನಮ್ ತಾಯಿ ಇರೋವರೆಗೂ ನಾನು ಇರೋವರೆಗೂ ಯಾರಿಗೂ ಏನು ಕೊಡಲ್ಲ, ನಾನು ಏನು ಮಾಡಲ್ಲ, ನಾನ್ ಸತ್ತ ಮೇಲೆ ನೀವೆಲ್ಲ ತಗೊಳ್ರಿ ಅಂತ ನಮ್ ತಾಯಿ ಹೇಳ್ತಾ ಇದ್ರು. ಅದ್ರಲ್ಲಿ 2 ಎಕರೆ ನಮ್ ತಾಯಿ ಹೆಸರಲ್ಲೇ ಇತ್ತು. ನಮ್ ತಂದೆ ಕೊಂಡಿದ್ದು ನಮ್ ತಾಯಿ ಹೆಸರಲ್ಲೇ ಮಾಡಿದ್ರು. ಇನ್ನು ಉಳಿದಿದ್ದೆಲ್ಲ ಪಿತ್ರಾರ್ಜಿತ, ನಮ್ ತಾತ ಮುತ್ತಾತಂದು. ಅದು ಹಾಕಿ ಒಂದು ಪಾರ್ಟಿಷನ್ ದಾವೆ ಹಾಕಿ, ಪಾರ್ಟಿಷನ್ ದಾವೆ ಹಾಕಿ ನಮ್ಮ ಒಟ್ಟು ಕುಟುಂಬದ ಆಸ್ತಿ ಇದೆ, ಪಿತರದ ಆಸ್ತಿ ಇದೆ. ಈಗ ಹಿಂದೂ ಸೆಕ್ಷನ್ ಆಕ್ಟ್ ಸೆಕ್ಷನ್ 6 ತಿದ್ದುಪಡಿ ಮಾಡಿರೋದ್ರಿಂದ ಹೆಣ್ಮಕ್ಳು ಕೂಡ ಗಂಡು ಮಕ್ಳು ಅಷ್ಟೇ ಸಮ ಆಸ್ತಿ ಇದೆ. ಸೊ ಅವ್ರೇನು ಕ್ರಯಪತ್ರ ಮಾಡಿದಾರೆ ಅದೆಲ್ಲ ನಮ್ಮ ಮೇಲೆ ಬಂಧನಕಾರಿ ಅಲ್ಲ, ನಮ್ಮ ಭಾಗಕ್ಕೆ ಸಂಬಂಧಪಟ್ಟಿಲ್ಲ. ಸೊ ಅದರಿಂದ ಪಾರ್ಟಿಷನ್ ಕೇಳ್ಬೇಕು. ಆ ಸೇಲ್ಡಿಡು ನಮ್ಮ ಮೇಲೆ ಬಂಧನಕಾರಿ ಅಲ್ಲ ಅಂತ ಒಂದು ಘೋಷಣಾತ್ಮಕ ಕೇಳ್ಬೇಕು. ಮತ್ತು ಇಲ್ಲಿವರೆಗೆ ಏನು ನಿಮ್ಮ ಹನ್ನೊಂದಿರು ಏನು ಅನುಭವಿಸಿದ್ದಾರೆ ಮೀನ್ಸ್ ಪ್ರಾಫಿಟ್ ಅನುಭವಿಸಿದ್ದಾರೆ, ಅದ್ರ ಆ ಉತ್ಪನ್ನದಲ್ಲಿ ನಮ್ದೇನ್ ಪಾಲು ಬರ್ತದೆ ಅಷ್ಟು ಲೆಕ್ಕ ಮಾಡಿ ನಮ್ಗೆ ಕೊಡಿ ಅಂತ ನೀವು ಒಂದು ಕೋರ್ಟಿಗೆ ದಾವೆ ಹಾಕಿ. ಸರ್ ಅವರು ನಮಗ್ ಕೊಡ್ಬೇಕಾಗುತ್ತೆ ಅಂತಾನೆ ನಮಗ್ ಗೊತ್ತಿಲ್ಲದೆ ಮಾರ್ಕೊಂಡು ಅವ್ರ ಓನಾಗ್ ಬೇರೆ ಪ್ರಾಪರ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದಾರೆ. ಆಯ್ತು, ಅರ್ಥ ಆಯ್ತು. ಈಗ ನೀವೇನ್ ಬೇಕಾದ್ರೆ ಸೂಟ್ ಫಾರ್ ಪಾರ್ಟಿಷನ್, ಡಿಕ್ಲರೇಷನ್ ಅಂಡ್ ಮೀನ್ ಪ್ರಾಫಿಟ್ ಅಂದ್ರೆ ನಮ್ ದಾವಾ ಸ್ವತ್ತಿನಲ್ಲಿ ಪಾಲ್ ಕೊಡ್ಬೇಕು. ಮತ್ತೇನೋ ಕ್ರಯಪತ್ರ ಮಾಡಿದ್ರೆ ಅವೆಲ್ಲ ನಮ್ಮ ಮೇಲೆ ಬಂಧನಕಾರಿ ಅಲ್ಲ ಅಂತ ಘೋಷಣೆ ಆಗ್ಬೇಕು. ಮತ್ತ ಅವ್ರೇನು 8 ವರ್ಷ 20-25 ವರ್ಷ ಏನು ಆಸ್ತಿಯನ್ನು ಅನುಭವಿಸಿದ್ದಾರೆ, ಆ ಆಸ್ತಿ ಅನುಭವದಲ್ಲಿ ಆ ಲಾಭಾಂಶದಲ್ಲಿ ನಮ್ಗೇನ್ ಪಾಲಿಗೆ ಬರ್ತದೆ ಅಷ್ಟು ಉತ್ಪನ್ನದ ಭಾಗವನ್ನ ನಮಗೆ ಕೊಡ್ಬೇಕು ಅಂತ ನೀವು ದಾವೆ ಹಾಕಿ. ಮತ್ತು ಈಗ ಈ ಆಸ್ತಿ ಮಾರಿ ಮತ್ತೇನು ಹೊಸ ಆಸ್ತಿ ತಗೊಂಡರಲ್ಲ ಅದನ್ನು ಸೇರಿಸಿ ಹೇಳಿ, ಈ ಆಸ್ತಿಯನ್ನ ಅವ್ರಿಗೆ ಯಾವುದೇ ವಿಶೇಷವಾದಂತ ಇನ್ಕಮ್ ಸೋರ್ಸ್ ಇರ್ಲಿಲ್ಲ, ಈ ನಮ್ಮ ಪಿತ್ರಾರ್ಥ ಆಸ್ತಿಯನ್ನ ಮಾರಿ ಅದರಲ್ಲಿ ಬಂದಂತ ದುಡ್ಡಿನಿಂದ ಈ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಸೊ ಆದ್ರಿಂದ ಇದು ಕೂಡ ಅನ್ಸಿಸ್ಟ್ರಲ್ ಅಂಡ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನೇ ಆಗಿರೋದ್ರಿಂದ ಇದರಲ್ಲೂ ಕೂಡ ನಮಗೆ ಬರ್ಬೇಕಂತ ಪಾಲನ್ನ ಕೊಡಿ ಅಂತ ಆ ಪ್ರಾಪರ್ಟಿನೂ ಕೂಡ ನೀವು ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಸೇರಿಸಿ. ಓಕೆ ಸರ್. ನಂಗೆ ಇನ್ನೊಂದು ಡೌಟು. ನೀವ್ ಏನ್ ಹೇಳಿದ್ರಿ 2004 ಡಿಸೆಂಬರ್ 20ನೇ ತಾರೀಕಿದ ನಂತರ ಹೆಣ್ಮಕ್ಳಿಗೆ ಸಮಪಾಲು ಅಂತ ಹೇಳಿದ್ರಿ. ಅದು ನಾ ಹೇಳಿದ್ದು ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ನಾನು ಡೇಟ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸರ್. ಡೇಟ್ ಕನ್ಫ್ಯೂಸ್ ಆಯ್ತು. 2005 ಸೆಕ್ಷನ್ 6 ಹಿಂದೂ ಸೆಕ್ಷನ್ ಆಕ್ಟ್ ಗೆ ತಿದ್ದುಪಡಿ ಬಂದಿದೆ. ಅದು ಆಗಸ್ಟ್ ಅಥವಾ ಸೆಪ್ಟೆಂಬರ್ 9 ಜಾರಿ ಬಂದಿದೆ. ಬಟ್ ಇದಕ್ಕೆ ಒಂದು ಅಪವಾದ ಏನಂದ್ರೆ ಅದಕ್ಕೆ ಸೆಕ್ಷನ್ 6 ಗೆ ಒಂದು ಪ್ರೊವಿಸೋ ಇದೆ, ಅಪವಾದ. ಆ ಪ್ರೊವಿಸೋ ಏನಿದೆ 2004 ಡಿಸೆಂಬರ್ 20 ಹಿಂದೆ ಏನಾದ್ರೂ ರಿಜಿಸ್ಟರ್ಡ್ ಸೇಲ್ ಡೀಡ್ ಆಗಿದ್ರೆ, ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದ್ರೆ ಮತ್ತು ಕೋರ್ಟ್ ಡಿಕ್ರಿ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ತದೆ. ಸೊ ನಿಮ್ಮ ಅಣ್ತಮ್ಮಂದಿರದ್ದು ಏನಾದ್ರೂ 2004 ಡಿಸೆಂಬರ್ 20ಕ್ಕಿಂತ ಮುಂಚೆನೆ ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದ್ರೆ ಅದನ್ನ ನೀವು ಈಗ ಚಾಲೆಂಜ್ ಮಾಡ್ಲಿಕ್ಕೆ ಬರುದಿಲ್ಲ. ಸರ್ ನನ್ಗೆ ಪರ್ಫೆಕ್ಟ್ ಆಗಿ ಡೇಟ್ ಗೊತ್ತಿಲ್ಲ. ಅದೇ 2004 ನಮ್ ತಂದೆ 2006 ತೀರ್ಕೊಂಡಿದ್ದು. ಅದಕ್ ಮುಂಚೆ ನಮ್ ತಂದೆ ಸಾಯಕ್ ಮುಂಚೆ ಅವರು ಅದನ್ನ ಮಾಡಿದ್ದಾರೆ. ನಂಗೆ ಪರ್ಫೆಕ್ಟ್ ಆಗಿ ಡೇಟ್ ಗೊತ್ತಿಲ್ಲ. ಒಂದ್ ವೇಳೆ ಅದಕ್ ಮುಂಚೆ 2004 ಮುಂಚೆ ಏನಾನ ನಮ್ ತಂದೆ ಮಾಡ್ಬಿಟ್ಟಿದ್ರೆ ನಮ್ಗೆ ಅದ್ರಲ್ಲಿ ಏನು ಪಾಲಿಲ್ವಾ ಸರ್, ಹಕ್ಕಿಲ್ವಾ? ಪಾಲಿಲ್ಲ ಅಂದ್ರೆ ಈಗ 2005ರಿಂದ ಈಚೆಗೆ ನಿಮ್ಗೆ ಸಮಪಾಲು. ಅದಕ್ಕಿಂತ ಹಿಂದೆ ಹೋದ್ರೆ ನಿಮ್ಗೆ ತಂದೆಯ ಪಾಲಿಗೆ ಏನ್ ಬಂದಿತ್ತಲ್ಲ ಆ ಪಾಲನ್ನ ಮತ್ತೆ ಎಲ್ಲರಿಗೂ ಹಂಚ್ತಾರೆ. ಈಗ ನೀವು 8 ಜನ ಮಕ್ಕಳಲ್ಲ? ಸರ್ 8 ಜನ ಮಕ್ಕಳು, ಅದರಲ್ಲಿ 3 ಮಕ್ಕಳು ಗಂಡು ಮಕ್ಕಳು, 5 ಮಕ್ಕಳು ಹೆಣ್ಮಕ್ಳು. ಸರ್ ಸಪೋಸ್ ಅದಕ್ಕೆ ನಾವು ನೋಷನಲ್ ಶೇರ್ ಅಂತ ಕರಿತೀವಿ ಟೆಕ್ನಿಕಲ್ ಕಾನೂನು ಭಾಷೆ ಒಳಗೆ. ನೋಷನಲ್ ಶೇರ್ ಅಂದ್ರೆ ಒಂದ್ ವೇಳೆ 2004 ಡಿಸೆಂಬರ್ 20ಕ್ಕಿಂತ ಹಿಂಚೆನೆ ಏನಾದ್ರು ರಿಜಿಸ್ಟರ್ಡ್ ಪಾರ್ಟಿಷನ್ ಡೀಡ್ ಆಗಿದ್ರೆ ನಿಮಗೆ ನೋಷನಲ್ ಶೇರ್ ಬರ್ತದೆ. ನೋಷನಲ್ ಶೇರ್ ಅಂದ್ರೆ
ಅದೇನ್ ನಿಮ್ದು ಒಟ್ಟು ಆಸ್ತಿ ಇತ್ತು ಅದರಲ್ಲಿ 4 ಭಾಗ ಮಾಡ್ತಾರೆ. ಒಂದೊಂದು ಭಾಗ 3 ಜನ ಗಂಡು ಮಕ್ಕಳಿಗೆ, 1 ಭಾಗ ತಂದೆಗೆ. ಆ ತಂದೆಗೆ ಬಂದಂತ ಆಸ್ತಿಯನ್ನ ಮತ್ತೆ ಎಲ್ಲರಿಗೂ ವಿಭಾಗ ಮಾಡ್ತಾರೆ. ಸೊ ತಂದೆಗೆ ಬಂದಂತ ಆಸ್ತಿಯನ್ನ 9 ಭಾಗ ಮಾಡ್ಬೇಕು. ಯಾಕಂದ್ರೆ ನಿಮ್ ತಾಯಿನೂ ಕೂಡ ಇದಾರೆ. 9 ಭಾಗ ಮಾಡಿ, ಈಗ ಸಪೋಸ್ ಈಗ ನಿಮ್ಮ ತಂದೆ ಪಾಲಿಗೆ ಎಷ್ಟು ಬಂದಿತ್ತಲ್ಲ ಅದರಲ್ಲಿ 9 ಭಾಗ ಮಾಡಿದ್ರೆ ಆ 9 ಭಾಗವನ್ನ ಮತ್ತೆ ಎಲ್ಲರಿಗೂ ಹಂಚ್ತಾರೆ. ಗಂಡು ಮಕ್ಕಳಿಗೂ ಹಂಚ್ತಾರೆ, ಹೆಣ್ಮಕ್ಳಿಗೂ ಹಂಚ್ತಾರೆ. ಸೊ ಅದು ನಿಮ್ಗೆ ತುಂಬಾ ಕಡಿಮೆ ಬರ್ತದೆ. ನೋಷನಲ್ ಶೇರ್ ಬಂದ್ರೆ ನಿಮ್ಗೆ ತುಂಬಾ ಕಡಿಮೆ ಬರ್ತದೆ. ಮತ್ತೆ ನಮಗೆ ಎಲ್ಲಿ ಸರ್, ಅಂದ್ರೆ ನಮ್ ತಂದೆ ಭಾಗ ಮಾಡುವಾಗ 4 ಭಾಗ ಮಾಡಿದಾರಂತೆ ಅಂತೆ ಕೇಳ್ಪಟ್ಟೆ. ತದನಂತರ ನಮ್ ತಾಯಿ ತೀರೋದ್ಮೇಲೆ ನಮ್ಮಲ್ಲಿ ಇಶ್ಯೂ ಬಂತು, ತರ ಸ್ವಲ್ಪ ಮನಸ್ತಾಪಗಳು ಉಂಟಾಯ್ತು. ನಮ್ ತಾಯಿ ಇರೋವರೆಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿತ್ತು. ನಮ್ ತಾಯಿ ತೀರೋದ್ಮೇಲೆನೆ ನಾವು ಆಸ್ತಿ ಭಾಗ ಬೇಕು, ಪಾಲ್ ಬೇಕು ಅಂತೆಲ್ಲ ಸ್ವಲ್ಪ ಮನಸ್ತಾಪಗಳಾದಾಗ ಇದು ನಮ್ಗೆ ಗೊತ್ತಾಗಿದ್ದು. ಆಗ ಇವಾಗ ನಮ್ ತಾಯಿ ಅದು ಭಾಗ ಅವಾಗ ಗೊತ್ತಾಗಿದೆ 4 ಭಾಗ ಮಾಡಿದ್ದಾರೆ ನಮ್ ತಂದೆ ಅಂತ. ನಮ್ ತಂದೆ ತಾಯಿಗೆ 1 ಭಾಗ, ಆ 3 ಜನ ಗಂಡು ಮಕ್ಕಳಿಗೆ 1 ಭಾಗ, 3 ಭಾಗ ಅಂತ ಮಾಡಿದಾರಂತೆ. ಕೇಳ್ಪಟ್ಟೆ ನಾನು, ಇನ್ನ ಪರ್ಫೆಕ್ಟ್ ಆಗೇನು ನಮ್ಗೆ ಇದಾಗ್ಲಿಲ್ಲ. ಅದು ನಮ್ ತಂದೆ ತಾಯಿ ಭಾಗನು ಅವ್ರೆ. ಮೊದಲು ನೀವು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದು 2004 ಡಿಸೆಂಬರ್ 20ಕ್ಕಿಂತ ಮುಂಚೆ ಆಗಿದೆಯಾ ನಂತರ ಆಗಿದೆ ಅಂತ ನೀವು ಖಚಿತವಾಗಿ ಹೇಳಿದ್ರೆ ನಾನು ಖಚಿತವಾಗಿ ಉತ್ತರ ಹೇಳ್ಬೋದು. ಸರ್ ಅದು ಇದು ಮತ್ತೆ ಇವಾಗ ನಮ್ ತಂದೆ ತಾಯಿದು ಅಂತ ಭಾಗ ಮಾಡಿದ್ರಲ್ಲ, ತಂದೆ ತಾಯಿಗಿಂತ ಭಾಗ ತೆಗ್ದಿದ್ರಲ್ಲ, ಅದು ಕೂಡ ಅವರೇ ಅನುಭವಿಸಿದ್ದಾರೆ. ನಮ್ಗೇನು ಕೊಟ್ಟಿಲ್ಲ. ನಮ್ಗೆಲ್ಲೂ ನಮ್ ತೋರ್ಸೇ ಇಲ್ಲ, ನಮ್ ಸೈನ್ ಆಗ್ಲಿ ನಮ್ಗೆ ಹೇಳಿದ್ದಾಗ್ಲಿ ಏನೂ ಇಲ್ಲ ನಮ್ಗೆ. ನೀವು ಒಂದು ಪರ್ಸೆಂಟ್ ಸೂಟ್ ಹಾಕಿ, ಅದ ಅಟ್ಲೀಸ್ಟ್ ಈಕ್ವಲ್ ಶೇರ್ ಇಲ್ದ್ರೆ ನೋಷನಲ್ ಶೇರ್ ಆದ್ರೂ ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪರ್ಸೆಂಟ್ ಸೂಟ್ ಹಾಕಿದ್ರೆ ಈಕ್ವಲ್ ಶೇರ್ ಬರದೇ ಹೋದ್ರು ನೋಷನಲ್ ಶೇರ್ ಅಂದ್ರೆ ಬಂದೇ ಬರ್ತದಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬಸವ ಅವರೇ, ಪ್ರಶ್ನೆ ಕೇಳಿ. ತಾವೇನೋ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಬಗ್ಗೆ ಏನೋ ಪ್ರಶ್ನೆ ಬೇಕು, ಉತ್ತರ ಬೇಕು ಅಂತ ಹಾಕಿದ್ದೀರಿ. ನಮಸ್ತೆ ಸರ್. ಅದೇ ಲಿವಿಂಗ್ ಟುಗೆದರ್ ಕಾನೂನಲ್ಲಿ ಮಾಹಿತಿ ಇದೆನಾ ಅದಕ್ಕೆ ಅಂತ ಗೊತ್ತಾಗ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಇನ್ನೊಂದು ಜೋರಾಗಿ ಕೇಳಿ ಸರ್. ಲಿವಿಂಗ್ ಟುಗೆದರ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಸರ್. ಅದು ಕಾನೂನಲ್ಲಿ ಮಾನ್ಯತೆ ಇದೆನಾ, ಅಥವಾ ಮದುವೆ ಆದರೂ ಕೂಡ ಲಿವಿಂಗ್ ಟುಗೆದರ್ ಅಲ್ಲಿ ಇರಬಹುದಾ, ಅದು ಕಾನೂನು ಬಾಹಿರನ ಅಥವಾ ಕಾನೂನು ಮಾನ್ಯನ, ಇಬ್ಬರು ಒಪ್ಪಿತವಾಗಿದ್ರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈಗ ಲಿವಿಂಗ್ ಟುಗೆದರ್ ಅಂದ್ರೆ ಮದುವೆ ಆಗ್ಲಾರ್ದನೆ ವಯಸ್ಕ ಪುರುಷ ಮತ್ತು ಸ್ತ್ರೀ ಒಟ್ಟಿಗೆ ಇರೋದು, ಅದಕ್ಕೆ ಲಿವಿಂಗ್ ಟುಗೆದರ್ ಅಂತ ಅಂತಾರೆ. ಅವರು ತುಂಬಾ ದಿವಸ ಗಂಡ ಹೆಂಡತಿ ತರ ಒಟ್ಟಿಗೆ ಇದ್ರೆ ಅದಕ್ಕೆ ಒಂದು, ಈಗ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪಿನಂತೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮಾನ್ಯತೆಯನ್ನ ನೀಡಲಾಗಿದೆ. ಆದ್ರೆ ನೀವು ಒಬ್ಬ ಮದುವೆಯಾಗಿ ಇನ್ನೊಂದು ಹೆಣ್ಣಿನ ಜೊತೆಗೆ ನೀವು ಅಕ್ರಮ ಸಂಬಂಧವನ್ನು ಹೊಂದಿದ್ರೆ ದಟ್ ಈಸ್ ನೌನ್ ಆಸ್ ಎ ಇಲ್ಲಿಗಲ್ ರಿಲೇಶನ್ಶಿಪ್ ಅಥವಾ ಅಡಲ್ಟ್ರಿ ಅಂತ ಕರೀತಾರೆ. ಅಡಲ್ಟ್ರಿ ಸೆಕ್ಷನ್ 497 ಆಫ್ IPC ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ ಆಗಿತ್ತು. ಆದ್ರೆ ಈಗ ಕಳೆದ ವರ್ಷ ಜುಲೈ 1ರಿಂದ ಹೊಸ ಕಾನೂನು ಬಂದಿದೆ, BNS ಅಂತ ಕರೀತಾರೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಕರೀತಾರೆ. ಆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಿಂದಿನ ಕಾನೂನಿನ ಸೆಕ್ಷನ್ 497 ಅಡಲ್ಟ್ರಿ ಅನ್ನ ತೆಗೆದುಹಾಕಲಾಗಿದೆ. ಈಗ ಅಡಲ್ಟ್ರಿ ಈಸ್ ನೋ ಮೋರ್ ಅಫೆನ್ಸ್ ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ. ಆದರೆ ನೀವು ಇನ್ನೊಬ್ಬರ ಹೆಂಡತಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ರೆ, ಆ ವಿಷಯ ಏನಾದರೂ ಆಕೆ ಗಂಡನಿಗೆ ಗೊತ್ತಾದ್ರೆ, he can file a divorce petition against her because that becomes a ground for divorce. ಯಾರೇ ಒಬ್ಬ ಪುರುಷ ಆಗ್ಲಿ ಅಥವಾ ಸ್ತ್ರೀ ಆಗ್ಲಿ ಅಕ್ರಮ ಸಂಬಂಧವನ್ನ ಹೊಂದಿದ್ದ ಅಂತ ಇನ್ನೊಬ್ಬ ಪಾರ್ಟ್ನರ್ ಗೊತ್ತಾದ್ರೆ, ಆ ಪಾರ್ಟ್ನರು ಅವರ ವಿರುದ್ಧ ಒಂದು ಡೈವರ್ಸ್ ಕೇಸ್ ಹಾಕ್ಲಿಕ್ಕೆ ಅದು ಒಂದು ಗ್ರೌಂಡ್ ಆಗ್ತದೆ. ಹರಿಣಿ ಅವರ ಪ್ರಶ್ನೆ ಇದೆಯಾ? ಹ್ಯಾಂಡ್ ರೈಸ್ ಸರ್ ಮಾಡಿ. ಇದೆ. ಸರ್ ಪ್ರಶ್ನೆ ಕೇಳಿ. ನಮಸ್ತೆ ಸರ್. 1980 ಅಂದ್ರೆ ತಾಯಿಗೆ ಬಂದಿರೋ ಆಸ್ತಿಲಿ ಗಂಡ್ಮಕ್ಳಿಗೆ ಇಬ್ರಿಗೆ ಮಾತ್ರ ಭಾಗ ಆಗಿದೆ. ಹೆಣ್ಮಕ್ಳಿಗೆ ಅವಾಗ ಹೆಣ್ಮಕ್ಳು ಇಲ್ಲ ಬೇಡ ನನ್ಗೆ ನೀವೇ ತಗೊಳ್ಳಿ ಅಂತ ಹೇಳಿದಾರೆ, ಅಂದ್ರೆ ಬಾಯಿ ಮಾತಲ್ಲಿ.
ಯಾವ ರಿಲೀಸ್ ಡೇಟು ಏನು ಮಾಡ್ಕೊಟ್ಟಿಲ್ಲ. ಅದಾದ ನಂತರ ಈಗ 2018 ಅಲ್ಲಿ ಈಗ ನನ್ಗೂ ಭಾಗ ಬೇಕು ಅಂತ ಅನ್ಬಿಟ್ಟು ಹಾಕಿದ್ದಾರೆ. ಬಟ್ ಆದ್ರೆ ಅವ್ರ ತಾಯಿ ಸತ್ತ ನಂತರ ಇದು ಭಾಗ ಆಗಿರೋದು 1980ಲಿ ಗಂಡ್ಮಕ್ಳಿಗಿಬ್ರಿಗೆ. ಸೊ ಈಗ ಇವ್ರು ಕೇಳ್ಬೋದಾ ಹೆಣ್ಮಗಳು? ಕೇಳಿ, ದಾವೆ ಹಾಕ್ಲಿಕ್ಕೆ ಏನಿದೆ, ದಾವೆ ಹಾಕಿ. ಹಾಕಿದ್ದಾರೆ ಸರ್, ದಾವೆ ಹಾಕಿದ್ದಾರೆ. ಅವ್ರ ಕೇಸನ್ನ ಅವ್ರು ಹೇಳ್ತಾರೆ. ಕೋರ್ಟು ನೀವು ಕೊಟ್ಟಂತ ಸಾಕ್ಷಿ ದಾಖಲೆಗಳ ಆಧಾರದ ಮೇಲೆ ತೀರ್ಪು ಕೊಡ್ತದೆ. ಅಂದ್ರೆ ಬರುತ್ತಾ ಸರ್ ಇವ್ರಿಗೆ? 1980 ಹಿಂದೆ ಆಗಿರೋದಲ್ಲ? ಅಲ್ಲ, 1980 ಹಿಂದೆ ಅದ್ರ ಏನಾಗ್ತದೆ, ಹೆಣ್ಮಕ್ಳ ಪ್ರಾಪರ್ಟಿ ಅಂದ್ರೆ ಅದು ಸ್ತ್ರೀಧನ ಪ್ರಾಪರ್ಟಿ. ಸ್ತ್ರೀಧನ ಪ್ರಾಪರ್ಟಿ ಈಸ್ ನಾಟ್ ಎ ಅನ್ಸಿಸ್ಟ್ರಲ್ ಬಾರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಸ್ತ್ರೀಧನ ಪ್ರಾಪರ್ಟಿ ಅಂದ್ರೆ ಹೆಣ್ಮಕ್ಳದು ಅದು ಸ್ವಂತ ಆಸ್ತಿ, ಅವ್ರು ಅದನ್ನ ಯಾರಿಗೂ ಕೊಡ್ಬೋದು, ಯಾರಿಗೂ ಮಾರ್ಬೋದು. ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಜಾಯಿಂಟ್ ಫ್ಯಾಮಿಲಿ ಆರ್ ಅನ್ಸಿಸ್ಟ್ರಲ್ ಪ್ರಾಪರ್ಟಿ. ಸೊ ಹಾಗಿರೋದ್ರಿಂದ ಸ್ತ್ರೀಧನ ಪ್ರಾಪರ್ಟಿ ಅದಾಗಿರೋದ್ರಿಂದ ಇವರಿಗೆ ಕೇಳಿಕೆ ಆಗಲ್ಲ. ಬಿಕಾಸ್ ಇಟ್ ಇಸ್ ನಾಟ್ ಎ ಅನ್ಸಿಸ್ಟ್ರಲ್ ಬಾರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಅಂದ್ರೆ ಸರ್ ಇವ್ರು ಯಾರು ಹೆಣ್ಮಕ್ಳಿದಾಳೆ ಅವ್ರು ಕೇಳಕ್ ಬರಲ್ಲ ಅಂತನಾ? ಅಲ್ಲ, ಯಾವಾಗ ಕೇಳ್ಬೋದು? ಇಫ್ ಇಟ್ ಇಸ್ ಎ ಅನ್ಸಿಸ್ಟ್ರಲ್ ಬಾರ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದ್ರೆ ಕೇಳ್ಬೋದು. ಆದರೆ ನೀವು ಕೊಟ್ಟಂತ ಉದಾಹರಣೆಯಲ್ಲಿ ಅದು ತಾಯಿಯ ಸ್ವಂತ ಪ್ರಾಪರ್ಟಿ ಅಂತ ನೀವು ಹೇಳ್ತಾ ಇದ್ರಿ. ಹೌದು ಸರ್. ತಾಯಿಯ ಸ್ವಂತ ಪ್ರಾಪರ್ಟಿ ಅಂದ್ರೆ ಅದಕ್ಕೆ ನಾವು ಟೆಕ್ನಿಕಲ್ ಭಾಷೆ ಒಳಗೆ ಸ್ತ್ರೀಧನ ಪ್ರಾಪರ್ಟಿ ಅಂತ ಅಂತೀವಿ. ಸ್ತ್ರೀಧನ ಪ್ರಾಪರ್ಟಿ ಅಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಸೆಲ್ಫ್ ಅಕೌರ್ಡ್ ಪ್ರಾಪರ್ಟಿ. ಅದು ಅವಳ ಸ್ವಂತ ಆಸ್ತಿ, ಅವಳು ಸಂಪೂರ್ಣ ಮಾಲೀಕಳು. ಸೊ ಅದನ್ನ ಆಕೆ ಯಾರಿಗೆ ಖುಷಿ ಬಂದವರಿಗೆ ಗಿಫ್ಟ್ ಮಾಡಬಹುದು ಅಥವಾ ಬಿಟ್ ಕೊಡ್ಬೋದು, ಅದ್ ಮಾಡಬಹುದು. ಅದನ್ನ ಇವ್ರು ಕೇಳಿಕೆ ಬರಲ್ಲ. ಆದ್ರೆ ಸರ್ ಅವ್ರು ತೀರೋದ್ಮೇಲೆ ಭಾಗ ಆಗಿರೋದು, ಅಂದ್ರೆ ತಾಯಿ ತೀರೋದ್ಮೇಲೆ ಮಕ್ಳು ಗಂಡ್ ಮಕ್ಳು ಇಬ್ರು ಹಂಚ್ಕೊಂಡಿರೋದು, ಅದ್ರಲ್ಲಿ ಮಗಳನ್ನ ಬಿಟ್ಬಿಟ್ಟಿರೋದು ಹಂಚ್ಕೋಬೇಕಾದ್ರೆ. ಅಂತ ಅವಳೇನ್ ಗಿಫ್ಟ್ ಮಾಡಿಲ್ಲ ಹಂಗಾರೆ? ಇಲ್ಲ ಇಲ್ಲ, ಏನು ಮಾಡಿಲ್ಲ ಸರ್. ಹಂಗಾದ್ರೆ ಕೇಳಿ, ಕೇಳ್ಬೋದು ಸರ್? ಕೇಳಿ. ಯಾಕಂದ್ರೆ ಇಟ್ ಇಸ್ ನಾಟ್ ಎ ಗಿಫ್ಟೆಡ್ ಪ್ರಾಪರ್ಟಿ. ಇವರೇ ಹಂಚ್ಕೊಂಡಿದ್ದಾರೆ. ಇವರು ಈಸ್ ಆಲ್ಸೋ ಒನ್ ಆಫ್ ದಿ ಕೋ ಪರ್ಸನರ್. ಸೊ ಆದ್ರಿಂದ ಈಗ ನನಗೆ ಬರ್ಬೇಕಂತ ಪಾಲನ್ನ ಕೊಡಿ ಅಂತ ನೀವು ದಾವೆ ಹಾಕಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮಲ್ಲಿನಾಥ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ, ನಾನು ಕಲಬುರಗಿ ಮಾತಾಡ್ತಾ ಇರೋದು, ಕಲಬುರಗಿಯಿಂದ. ನಮಸ್ತೆ, ಹೇಳಿ ಸರ್. ಇದು ರೂಮ್ ರೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಹಿತಿ ಸರ್ ಇದು. ಯಾಕಂದ್ರೆ ನಾವು ಕಳೆದ ವರ್ಷ 4 ವರ್ಷಗಳಿಂದ ಬಾಡಿಗೆ ಮನೇಲಿ ಇದ್ದೀವಿ ಸರ್. ಅವರು ಈಗ ಅದು ಡ್ರೈನೇಜ್ ತುಂಬಿಬಿಟ್ಟು ಅದು ಕ್ಲೀನ್ ಮಾಡಿ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೀನ್ ಮಾಡಿದ್ದಾರೆ ಮನೆ ಓನರು. ಅಂದ್ರೆ ಇವಾಗ ಸ್ನಾನ ಮಾಡ್ಬೇಕಾದ್ರೆ ಸಾಬೂನ್ದು ಕವರ್ ಆಗ್ಲಿ ಮತ್ತೆ ಶಾಂಪೂದ ಕವರ್ ಆಗ್ಲಿ ಎಲ್ಲ ಫಿಲ್ ಆಗಿಬಿಟ್ಟು ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಅದಕ್ಕೆ ಸುಮಾರು ಒಂದು 80,000 ರೂಪಾಯಿ ಖರ್ಚಾಗಿದೆ ಅಂತ ಮನೆ ಓನರ್ ಹೇಳಿದ್ರು. ಹಂಗಾಗಿ ಅವ್ರ ನಮ್ಗೆ ಅಮೌಂಟ್ ನೀವೇ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಸರ್. ಅದು ಯಾಕಂದ್ರೆ ನಮ್ದು ಯಾವ್ದೇ ರೀತಿ ಅಂತ ನಾವಿರೋಕ್ಕಿಂತ ಮುಂಚೆ ಕೂಡ ಬಾಡಿಗೆ ಇದ್ದು ಹೋಗಿದ್ರು. ಸೊ ಹಾಗಾಗಿ ಅವ್ರದ್ದು ಕೂಡ ಅದರಲ್ಲಿ ಮಿಕ್ಸ್ ಇರ್ಬೋದಲ್ಲ ಅಂತ ಅವ್ರು ಕೇಳಿದ್ರೆ, ಇಲ್ಲ ನೀವೇ ಕಟ್ಟಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಹಾಗಾಗಿ ನಾವ್ ಏನಾದ್ರು ಲೈಬಲ್ ಇದೆಯೋ ಅಂತ ಕಟ್ಟಕ್ಕೆ ಹೇಳಿ, ಅದನ್ನ ಹೇಳಿ. ನಾವು ಕಟ್ಟೋದಿಲ್ಲ, ನಾವು ಬಂದು 1 ವರ್ಷ 2 ವರ್ಷ ಆಗಿದೆ, ನಾವು ಬಾಳದ್ರೆ ಅದ್ರದ್ದು ಒಂದು 10% ಕಟ್ತೀವಿ ಅಂತ ಹೇಳಿ ಸರ್. ಯಾಕಂದ್ರೆ ಇನ್ನೊಂದೇನು ಸರ್, ಅಗ್ರಿಮೆಂಟ್ ಯಾವ್ದು ಕೂಡ ಆಗಿಲ್ಲ ಸರ್ ಏನು. ಹೇಳಿ. ಇದ್ರ ಬಗ್ಗೆ ಏನು ಅಗ್ರಿಮೆಂಟ್ ಆಗಿಲ್ಲ. ಬಟ್ ಆದ್ರೂ ಕೂಡ ನೀವು ಜವಾಬ್ದಾರಿ ಅದರಲ್ಲಿ ಪ್ಲಾಸ್ಟಿಕ್ ಕವರು ಅಥವಾ ಸಾಬೂನ್ದು ಕವರು ಸೇರ್ಕೊಳ್ಳಂಗೆ ನೀವು ಸ್ವಲ್ಪ ಗಮನ ಇಟ್ಬೇಕು. ಇಲ್ಲ ಸರ್, ನಮ್ದಿನ ಆತರ ಯಾರು ಹಾಕಿಲ್ಲ ಸರ್. ಬಟ್ ಅವ್ರು ಹಾಕಿದ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಳಿ, ನಮ್ದು ಇದಕ್ಕೂ ಸಂಬಂಧ ಇಲ್ಲ, ನಾವೇನ್ ಹಂಗ ಹಾಕಿಲ್ಲ. ಅದು ಯಾವುದೇ ಕಾರಣಕ್ಕೆ ಅದು ಬ್ಲಾಕ್ ಆಗಿದೆ. ಸೊ ನೀವು ಮಾಲೀಕರು, ಅದನ್ನ ಸರಿಪಡಿಸೋ ಜವಾಬ್ದಾರಿ ನಿಮ್ಮದು. ಇದಕ್ಕೆ ನಮ್ದೇನು ಹೊಣೆಗಾರಿಕೆ ಇಲ್ಲ ಅಂತ ನೀವು ಹೇಳಿ. ಅದೇ ಸರ್ ಹೇಳಿದೀವಿ, ಅವ್ರಿಗೆ ಕಟ್ಟಬೇಕು ಹಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಹಂಗಾಗಿ ಕೇಳಿದೆ ಸರ್. ಆಯ್ತು ರೀ, ನಾವು ಹಂಗ ಹೇಳ್ತಾನೆ. ಹಾಗೆ ಇಲ್ಲ ಬಾಳ ಕಿರಿಕಿರಿ ಅನಿಸಿದ್ರೆ ಬೇರೆ ಕಡೆ ಮನೆ ಬಾಡಿಗೆ ಮಾಡ್ಕೊಳ್ಳಿ. ಅದೇ ಸರ್, ಯಾಕಂದ್ರೆ ಇನ್ನೊಂದು ಅಗ್ರಿಮೆಂಟ್ ಕೂಡ ಆಗಿಲ್ಲ ಸರ್. ಏನಾಗಿದೆ ಸರ್, ಜಸ್ಟ್ ಹೋಗಿದ್ದೀವಿ, ಜಸ್ಟ್ ರೆಂಟಲ್ಲಿ ಇದ್ದೀವಿ ಸರ್. ಯಾವ್ದೇ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಸರ್ ನಾವು. ಅಗ್ರಿಮೆಂಟ್ ಮಾಡ್ಕೊಂಡು ನಾವು ಬಾಳ ತುಂಬಾ ಕಿರಿಕಿರಿ ಮಾಡಿದ್ರೆ ಇನ್ನೊಂದು ಮನೆ ಹುಡ್ಕೊಳ್ಳಿ ಅಷ್ಟೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಅವರು ಮಾತಾಡಿ. ಸರ್ ನಮಸ್ತೆ, ನಾನು ಚಂದ್ರಶೇಖರ್ ಸ್ವಾಮಿ ಅಂತ ಸಕ್ಕನಾಡು ಪತ್ರಿಕೆ ನಾನು ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಂಡ್ಯದಲ್ಲಿ. ಆವಾಗಲೇ ಮಾತನಾಡಿ ನನ್ನ ವಿರುದ್ಧ ಒಂದು ಕಂಪ್ಲೇಂಟ್ ಆಗಿತ್ತು. ಅದು ಈಗ ಡಿ ರಿಪೋರ್ಟ್ ಹಾಕಕ್ಕೆ ತಂದಿದೆ. ಸೊ ನಾನು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಬೇಕು. ಮಾಡೋದಾದ್ರೆ ನಾನು ನನ್ನ ಜುಡಿಸೆಕ್ಷನ್ ಮಾಡ್ಬೋದಾ ಅಥವಾ ಅವರು ಮಂಡ್ಯ ಸಿಟಿಲಿ ಮಾಡ್ಬೋದಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಈಗ ನಿಮ್ದು ಪತ್ರಿಕೆ ಅಂದ್ರೆ ಅದು ಸಾರ್ವಜನಿಕವಾಗಿ ಎಲ್ಲಾ ಕಡೆ ಪ್ರಸಾರ ಆಗ್ತದೆ. ಹೌದು ಸರ್. ನೀವು ಮಂಡ್ಯದಲ್ಲಿ ಇದ್ದೀರಿ? ನಾನು ರೂರಲ್ ಇದ್ದೀನಿ. ಎಲ್ಲಿ?
ಮಳವಳ್ಳಿ ತಾಲೂಕು ಉಲ್ಲಂಬಳ್ಳಿ ಅಂತ ನಮ್ಮ ಊರು. ತೊಂದ್ರೆ ಇಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಅದೇ ಸರ್, ಅದೇ ಕನ್ಫ್ಯೂಷನ್ ಇತ್ತು. ನಿಮ್ಗೆ that court has also got jurisdiction. ಆ ಪೊಲೀಸ್ ಸ್ಟೇಷನ್ ಕೂಡ ಒಂದು ನ್ಯಾಯಾಧಿಕಾರ ಇದೆ, ಟೆರಿಟೋರಿಯಲ್ jurisdiction ಇದೆ. ಸರ್. ಸೊ ಆಗಿರೋದ್ರಿಂದ ನೀವು ಅಲ್ಲೇನೆ ನಿಮ್ದು SC ಅಟ್ರಾಸಿಟಿ ಕೇಸ್ ಕೊಡಿ. ಸರ್, ಥ್ಯಾಂಕ್ ಯು ಸರ್. ಇಲ್ಲವೇ CRECL ಬರೀರಿ. CRECL ಬರಿಬೋದು ಸರ್? ಬರೀರಿ, CRECL ಬರ್ರಿ. ಅದಕ್ಕೆ CRECL ಇರೋದನ್ನೇ ದಲಿತರ ಹಿತರಕ್ಷಣೆಯನ್ನ ಕಾಪಾಡೋ ಸಲುವಾಗಿ. ಓಕೆ ಸರ್. Even you can write to the Karnataka Scheduled Caste Scheduled Tribes Commission also. ಸರ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗಕ್ಕೂ ಕೂಡ ತಾವು ಬರ್ಲಿಕ್ಕೆ ಅವಕಾಶ ಇದೆ. ಸರ್. ಓಕೆ, ಥ್ಯಾಂಕ್ ಯು ಸರ್. ಮುತ್ತಪ್ಪ ಕಂಬಳಿ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ಏನಿಲ್ಲ ಸರ್, ಅವ್ರ LCP ಮತ್ತು TSP ಬಗ್ಗೆ ನಮ್ಗೆ ಪ್ರೀ ಲೀಗಲ್ ದಲ್ಲಿ PCR ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕಾಗಿದೆ ಸರ್. 11 ಮಂದಿ ಆಫೀಸರ್ ಮೇಲೆ SC ST ಹಣ ದುರ್ಬಳಕೆ ಆಗಿದೆ ಅಂತೇಳಿ ಡಿಸಿಷನ್ ಆಗಿದೆ. ಬಟ್ ನಾವು ಒಬ್ಬರ ಮೇಲೆ ಈಗ PCR ಮಾಡಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಪ್ರೀ ಲೀಗಲ್ ದಲ್ಲಿ ಇನ್ಫಾರ್ಮೇಶನ್ ಬೇಕಾಗೈತಿ. ಪ್ರೀ ಲೀಗಲ್ ದಲ್ಲಿ ಒಂದು ಕೇಸ್ ದಾಖಲು ಮಾಡ್ಬೇಕಾಗಿ ಸರ್. ಮಾಡಿ ಅಲ್ಲಿ ನೀವು ಅಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗೆ ಒಂದು ಅರ್ಜಿ ಕೊಡಿ, ನಮಗೆ ಉಚಿತ ವಕೀಲರ ನೆರವನ್ನು ಕೊಡಿ ಅಂತ. ಪ್ರೀ ಲೀಗಲ್ ಆಗಿ ಕೊಡ್ತಾರೆ. ಆ ವಕೀಲರ ಮೂಲಕ ನೀವು ಒಂದು PCR ಫೈಲ್ ಮಾಡಿ ಅಂಡರ್ ಸೆಕ್ಷನ್ 200 ಆಫ್ CRPC ಕೆಳಗೆ. ಏನ್ ಪ್ರೊಸೀಜರ್ ಇದೆ ಸರ್ ಅಲ್ಲಿ? ಪ್ರೀ ಲೀಗಲ್ ದಲ್ಲಿ ಏನ್ ಪ್ರೊಸೀಜರ್ ಆಗುತ್ತೆ ಸರ್? ನೋಡ್ರಿ, ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ. ಅದು ತಾಲೂಕಾ ಲೆವೆಲ್ ಹಿಡ್ಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೂ ಉಚಿತ ಕಾನೂನು ನೆರವನ್ನ ಕೊಡ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಕಾರ್ಮಿಕರಿಗೆ, ಪ್ರಕೃತಿ ವಿಕೋಪಕ್ಕೆ ಒಳಗಾದವರಿಗೆ, ಯಾರ ವಾರ್ಷಿಕ ವರಮಾನ 1 ಲಕ್ಷಕ್ಕಿಂತ ಕಡಿಮೆ ಇದೆ ಅವರಿಗೆ ಎಲ್ಲರಿಗೂ ಫ್ರೀ ಲೀಗಲ್ ಏಡ್ ಕೊಡ್ತದೆ. ಸೊ SC ST ದುರ್ಬಳಕೆ ಆಗಿದೆ ಅಂದ್ರೆ SCP TSP ಅನ್ನ, ಸೊ ಇವರು ಸಹಜವಾಗಿನೇ ಪರಿಶಿಷ್ಟ ಜಾತಿಯವರು ಇರ್ತಾರೆ. ಪರಿಶಿಷ್ಟ ಜಾತಿಯವರಿಗೆ ಆದಾಯದ ಮಿತಿ ಇಲ್ಲ, ಸೊ ಅವರಿಗೆ ಉಚಿತ ಕಾನೂನು ನೆರವಿದೆ. ಸೊ ನೀವೊಂದು ಕಾಸ್ಟ್ ಸರ್ಟಿಫಿಕೇಟ್ ಹಚ್ಚಿ ಕೊಟ್ರು ಸಾಕು. ಇಲ್ಲವೇ ನಾನು ಪರಿಶಿಷ್ಟ ಜಾತಿಗೆ ಸೇರಿದ್ದೀನಿ ಅಂತ ನೀವೊಂದು ಅಫಿಡವಿಟ್ ಹಾಕಿದ್ರು ಸಾಕು. ನಿಮಗೊಬ್ಬ ನುರಿತ ಅನುಭವಿ ದಕ್ಷ ವಕೀಲರ ನೆರವನ್ನ ಕಾನೂನು ಸೇವಾ ಸಮಿತಿ ಕೊಡ್ತದೆ. ಒಂದು ಅರ್ಜಿ ಕೊಡಿ, ಅವರು ವಕೀಲರು ಕೊಡ್ತಾರೆ. ಅವರಿಗೆಲ್ಲ ಬ್ರೀಫ್ ಮಾಡಿ, ಅವರು ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನ ಅಂಡರ್ ಸೆಕ್ಷನ್ 200 ಆಫ್ CRPC ಕೆಳಗೆ ದಾಖಲಿಸ್ತಾರೆ. ಅಂದ್ರೆ ಡಿಲೇ ಆಗತ್ತೆ ಅಥವಾ ಅದಕ್ಕೂ ಪ್ರೊಸೀಜರ್ ಸರ್? ಯಾಕಂತಂದ್ರೆ ಈಗಾಗಲೇ ಒಂದು ಡಿಲೇ ಮಾಡ್ಯಾರ ಸರ್. ನಾನು 3 ತಿಂಗಳ ತನಕ ಹೋದಾರ ಸರ್ ಅವ್ರು. ಅಲ್ಲಿ ಪ್ರೀ ಲೀಗಲ್ ದಲ್ಲಿ ಕೊಟ್ಟಾಗ ಅದನ್ನ ಹೈಕೋರ್ಟ್ಗೆ ಇದನ್ನ ಮಾಡ ಅಂತ ಹೇಳಿ ಕೊಟ್ಟಾರ ಸರ್. ಅದಕ್ಕೆ ನಾ ಕೇಳ್ತಾ ಇದೀನಿ ಸರ್. ಮೊದಲು ನೀವು ಪ್ರೀ ಲೀಗಲ್ ಏಡ್ ನಮ್ಗೆ ವಕೀಲರನ್ನ ಕೊಡಿ ಅಂತ ಅರ್ಜಿ ಕೊಡಿ. ವಕೀಲರನ್ನ ಕೊಡಿ ಅಂತ ಅರ್ಜಿ ಕೊಟ್ಟಾಗ ಆ ಅರ್ಜಿಯನ್ನ ಅವರು ತಿರಸ್ಕರಿಸಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಅದು ಕಾನೂನು ಸೇವಾ ಪ್ರಾಧಿಕಾರದ ಮ್ಯಾಂಡೇಟ್, ಅದು ಕಡ್ಡಾಯ. ಸೊ ಯಾರಾದ್ರೂ ನಾನು ಆಗಲೇ ಹೇಳಿದವರು ಅರ್ಜಿಯನ್ನ ಕೊಟ್ರೆ ಆ ಅರ್ಜಿಗೆ ಸ್ಪಂದಿಸಿ ಅಲ್ಲಿಯೇ ನ್ಯಾಯಾಧೀಶರು, ಯಾಕಂದ್ರೆ ತಾಲೂಕಾ ಕೋರ್ಟ್ ನಲ್ಲಿ ತಾಲೂಕಾ ನ್ಯಾಯಾಧೀಶರನ್ನೇ ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಆದ್ರಿಂದ ಅವರು ಆ ಅರ್ಜಿಗೆ ಒಬ್ಬ ಉಚಿತ ವಕೀಲರ ನೆರವನ್ನ ಕೊಡ್ಬೇಕು. ಆ ಉಚಿತ ವಕೀಲರು ಖಾಸಗಿ ದೂರನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಸೊ ಇಟ್ is the discretion of the court to take cognizance, or it can refer the matter to jurisdiction police under section 157 clause 3 of CRPC to investigate and report. ಸೊ ಅದು ನ್ಯಾಯಾಲಯದ ಕಾರ್ಯಕಲಾಪ. ಆದ್ರೆ ಉಚಿತ ಕಾನೂನು ನೆರವನ್ನ ಕೊಡ್ತಕ್ಕಂಥದ್ದು ಕಡ್ಡಾಯ. ಇಟ್ ಈಸ್ ಮ್ಯಾಂಡೇಟರಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಸುಧೀರ್ ವೈದ್ಯ ಅವರ ಪ್ರಶ್ನೆ ಇದೆಯಾ? ವಿಜಯ್ ತಾರಳ್ ಸರ್ ನಾನು ಸುಧೀರ್ ವೈದ್ಯ. ಮಾತಾಡಿ ಸರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ತಾವು ಮಾತಾಡ್ತಿರೋದು? ಮಾತಾಡಿ ಸರ್. ನಮಸ್ತೆ. ಯಾರು ಅನ್ಮ್ಯೂಟ್ ಮಾಡಿಲ್ಲ ಸರ್, ಡಿಸ್ಟರ್ಬೆನ್ಸ್ ಇದೆ. ಈಗ ಮಾತಾಡಿ. ಈಗ ಮಾತಾಡಿ. ನಮಸ್ತೆ, ನಾನು ಸುಧೀರ್ ವೈದ್ಯ ಅಂತೇಳಿ. ಹೇಳಿ ಸರ್. ನಾನೊಂದು ಸೈಟ್ ತಗೊಂಡಿದ್ದೆ ಸರ್. ಇದು ಕೋರ್ಟ್ ಇಂದ ಡಿಗ್ರಿ ಆಗಿದ್ದು, ಪೊಸಿಷನ್ ಆಗಿದ್ದು ಸೈಟ್ ತಗೊಂಡಿದ್ದೆ.
ಇದು 2015 ಅಲ್ಲಿ ಅದು ಲೀಗಲ್ ಒಪಿನಿಯನ್ ತಗೊಂಡಿದ್ದೆ ಸರ್ ಅದನ್ನ. ಅದ್ರ ಮೇಲೆ ಲೋನ್ ಆಗಿದೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ. ಅದ ನಂತರ ಏನಾಯ್ತು ಸರ್, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಎಲ್ಲ ತಗೊಂಡ್ಮೇಲೆ ಲೋನ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೋದಾಗ ಒಂದ್ ಪಾರ್ಟಿ ಬಂದು ಇದು ನಂದಿದೆ ಪ್ಲಾಟು, ನೀವು ತಪ್ಪು ಪ್ಲಾಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ, ನೀವು ತಗೊಂಡಿರೋದು ನಮ್ ಫಾದರ್ ಪ್ಲಾಟ್, ಅದು ನಂದಲ್ಲ ಅಂತೇಳಿ ಅಬ್ಜೆಕ್ಷನ್ ಮಾಡಿದ್ರು ಸರ್ ಫೌಂಡೇಶನ್ ಆದ್ಮೇಲೆ. ಅದನ್ನ ನಾವು ಲೀಗಲ್ ಒಪಿನಿಯನ್ ಯಾರ ಕಡೆಯಿಂದ ತಗೊಂಡಿದ್ವಿ ಸರ್, ಅವ್ರಿಗೆ ನಾನ್ ತಗೊಂಡ ಪಾರ್ಟಿ ಕಡೆಯಿಂದ ಡಿಗ್ರಿ ಮಾಡಿಸ್ಕೊಡ್ಸಿದ್ರು, ಅದನ್ನ ಪೊಸಿಷನ್ ಮಾಡಿಸ್ಕೊಡ್ಸಿದ್ರು ಪ್ಲಾಟ್ನ. ಅದು ಹೋಗಿ ಕೇಳಿದ್ವಿ ಸರ್, ಈಗ ಹಿಂಗ್ ಪಾರ್ಟಿ ಹಿಂಗ್ ಅಂತದಲ್ಲ, ಸುಮ್ನೆ ಗಲಾಟೆ ಮಾಡ್ತಾರ ಅವರು, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ನೀವು ಕನ್ಸ್ಟ್ರಕ್ಷನ್ ಮಾಡ್ರಿ, ಏನಾಗಲ್ಲ ಅಂತ ಅಂದ್ರು. ಅವರು ಏನ್ ಮಾಡಿದ್ರು ಸರ್, ಆ ಪಾರ್ಟಿ ಹೋಗಿ ನಮ್ಮ ಮೇಲೆ ದಾವಾ ಹಾಕಿದ್ರು ಸರ್, ಅದನ್ನ ಕನ್ಸ್ಟ್ರಕ್ಷನ್ ಅಬ್ಜೆಕ್ಷನ್ ಹಾಕಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ಗೆ ಅಪೀಲ್ಗೆ ಬಂದ್ರು. ಸೊ ಅದು ಟ್ರಯಲ್ ಕೋರ್ಟಲ್ಲಿ ನಡೀತು ಸರ್ ಕೇಸ್. ಆಗ ನಾನು ನಮ್ಮ ವಕೀಲರಿಗೆ ಮಾತಾಡಿದೆ, ಯಾಕೆ ಸರ್ ಇದು ಈ ತರ ಆಗಿದೆ ಪ್ರಾಬ್ಲಮ್ ಅಂತಂದ್ರೆ, ಇಲ್ಲ ಅದು ನಾನೇ ಡಿಗ್ರಿ ಮಾಡಿಸ್ಕೊಟ್ಟಿದ್ದು, ಈಗ ನಿಮ್ಗೆ ಯಾರು ಅಪೋಸಿಟ್ ಇದ್ದಾರೆ ಅವರು ಯಾರು ಅಲ್ಲ, ಅದು ಯಾರ ಕಡೆಯಿಂದ ಇದು ನೀವು ತಗೊಂಡಿದ್ರಲ್ಲ ಡಿಗ್ರಿ ಆಗಿದ್ದು, ಅವರ ಅಪೋನೆಂಟ್ ಅವ್ರಿಗೆ ಸೇಲ್ ಅಗ್ರಿಮೆಂಟ್ ಬರೆದು ಕೊಟ್ಟು ಅವರು ಸೇಲ್ ಮಾಡಿಕೊಟ್ಟಿಲ್ಲ, ಹಂಗಾಗಿ ಕೋರ್ಟ್ ಕಡೆಯಿಂದ ಪೊಸಿಷನ್ ಆಗಿದೆ ಅದು ಪ್ಲಾಟ್ ಅಂತೇಳಿ ಅದೇ ಪ್ಲಾಟ್ನ ಡಿಗ್ರಿ ಮಾಡಿಸಿದ್ದನ್ನ ನನಗೆ ಸೇಲ್ ಮಾಡಿಕೊಟ್ಟಿದ್ರು ಸರ್ ಅದನ್ನ. ಬಟ್ ಟ್ರಯಲ್ ಕೋರ್ಟ್ ಅಲ್ಲಿ ಏನಾಯ್ತು ಸರ್, ಅದು ಅವ್ರ ಫಾರ್ ಆಯ್ತು. ಅದು ಎದಕ್ಕೆ ಆಯ್ತು ಅಂತಂದ್ರೆ, ಅದು ನಮ್ಗೆ ಡಿಗ್ರಿ ಆಗಿರೋದು ನಂಬರ್ 38 ಅಂತೇಳಿ ಪ್ಲಾಟ್ ನಂಬರ್, ಬಟ್ ಅದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ನಾವು 37 ಪ್ಲಾಟ್ ಅಲ್ಲಿ. ಅದು ನಮ್ಗೂ ಐಡಿಯಾ ಇದ್ದಿಲ್ಲ ಸರ್. ಅದು ಏನಾಗಿದೆ ಅಂತಂದ್ರೆ 38 ಪ್ಲಾಟ್ ಇಬ್ಬರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸರ್ ಫರ್ದರ್ ಮುಂಚೆನೆ. ಹಾಗಾಗಿ ಆ 38 ಪ್ಲಾಟ್ ಅಲ್ಲಿ ಬಿಲ್ಡಿಂಗ್ ಇದ್ದು, ಈ ಪಾರ್ಟಿ ಏನ್ ಮಾಡಿದಾರೆ 37 ನಂದೆ ಅಂತೇಳಿ ನಮ್ ಕೊಟ್ಟವರಿಗೆ ತೋರಿಸಿ ಅದನ್ನ ಸೇಲ್ ಅಗ್ರಿಮೆಂಟ್ ಮಾಡಿ ಅಬ್ಸ್ಕೊಂಡ್ ಆಗ್ಬಿಟ್ಟಾರೆ ಸರ್, ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿಲ್ಲ. ಅದು ತದನಂತರ ಏನಾಗಿದೆ, ಕೋರ್ಟಿಗೆ ಇವರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಹೋಗಿ ಅದನ್ನ ಡಿಗ್ರಿ ತಗೊಂಡು ಪೊಸಿಷನ್ ತಗೊಂಡು ಆಮೇಲೆ ನಮ್ಗೆ ಸೇಲ್ ಮಾಡಿದ್ರು ಸರ್. ಸೇಲ್ ಮಾಡಿದ್ಮೇಲೆ ಆಮೇಲೆ ನಾವು ಕನ್ಸ್ಟ್ರಕ್ಷನ್ ಶುರು ಮಾಡೋ ಗೊತ್ತಾಯ್ತು, ಅದು 38 ಅಲ್ಲ 37 ಅಂತೇಳಿ. ಅದು ಯಾವಾಗ ಕೋರ್ಟಿಗೆ ಅವರ ಅಪೀಲ್ಗೆ ಹೋದಾಗ ಗೊತ್ತಾಗುತ್ತೆ ಸರ್ ನಮ್ಗೆ, ಅಲ್ಲಿವರೆಗೆ ಅದು ಐಡಿಯಾ ಇಲ್ಲ ಸರ್. ಈಗ ಟ್ರಯಲ್ ಕೋರ್ಟ್ ಅಲ್ಲಿ ಅವ್ರಂಗೆ ಆಗಿದೆ ಅದು, ಯಾಕಂತಂದ್ರೆ ಅದು ಲೇಔಟ್ ಪ್ರಕಾರ ನೋಡಿದ್ರೆ 37 ಅಂತ ಇದೆ. ಆಮೇಲೆ ಅದಕ್ಕೆ ಅಪೀಲ್ ಹೋದ್ವಿ ಸರ್ ನಾವು ಇದ್ರ ಮೇಲೆ. ನಮ್ಮ ಅಡ್ವೊಕೇಟ್ ಏನಂತ ಫೈಟ್ ಮಾಡಿದ್ರು ಅಂದ್ರೆ, ಅದು 38 ಡಬಲ್ ರಿಜಿಸ್ಟ್ರೇಷನ್ ಅಲ್ಲ, ಅದು ಆಕ್ಚುಲಿ ನಂಬರ್ 38 ಆಗಿದೆ, ಬಟ್ ಮುನ್ಸಿಪಲ್ ನಂಬರ್ 2 ಬೇರೆ ಇದಾವೆ ಅವು, ಆ ಪ್ಲಾಟೇ ಬೇರೆ ಇದೇ ಪ್ಲಾಟೇ ಬೇರೆ, ಇದು ಡಬಲ್ ಅಲ್ಲ ಅಂತೇಳಿ. ಬಟ್ ಅದು ಟ್ರಯಲ್ ಕೋರ್ಟ್ ಅಲ್ಲಿ ನಮ್ಮ ನಮ್ಮ ವಿರುದ್ಧ ಆಯ್ತು ಸರ್. ಅದು ಇಂಜೆಕ್ಷನ್ ಆರ್ಡರ್ ಸಿಕ್ತು. ಮತ್ತೆ ನಾವು ಸೀನಿಯರ್ ಡಿವಿಷನ್ ಕೋರ್ಟಿಗೆ ಹೋದ್ವಿ, ಅಲ್ಲಿನೂ ಫೇಲ್ ಆಯ್ತು ಸರ್ ಕೇಸ್. ಈಗ ಹೈಕೋರ್ಟ್ಗೆ ಅಪೀಲ್ಗೆ ಹೋಗಿದ್ವಿ ಸರ್ RSI. ನೋಡಿ, ನೀವು ಪ್ರಾಪರ್ಟಿ ನಂಬರ್ಗಿಂತಲೂ ಚಕ್ಬಂದಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ಪ್ರಾಪರ್ಟಿ ವಿಲ್ ಬಿ ಐಡೆಂಟಿಫೈಡ್ ಬೈ ಚಕ್ಬಂದಿ. ಸೊ ಪೂರ್ವಕ್ಕೇನಿದೆ, ಪಶ್ಚಿಮಕ್ಕೇನಿದೆ, ದಕ್ಷಿಣಕ್ಕೇನಿದೆ, ಉತ್ತರಕ್ಕೇನಿದೆ ಅಂತ. ದೇರ್ಫೋರ್ ನೀವು ಫಸ್ಟ್ ಅದನ್ನ ಅಸರ್ಟೈನ್ ಮಾಡ್ಕೋಬೇಕಾಗಿತ್ತು. ಸೊ ದೇರ್ ಇಸ್ ನೆಗ್ಲಿಜೆನ್ಸ್ ಆನ್ ಯುವರ್ ಪಾರ್ಟ್. ಸೊ ನೀವು 38 ನಂಬರ್ ಅನ್ನ ಖಚಿತಪಡಿಸಿಕೊಂಡು ಅಲ್ಲಿ ಕಟ್ಟಬೇಕಾಗಿತ್ತೆ ಹೊರತು ನೀವು 37ದಲ್ಲಿ ಕಟ್ಟಬಾರ್ದಾಗಿತ್ತು. ಸೊ ಯಾವುದೇ ಪ್ರಾಪರ್ಟಿ ಕನ್ಫ್ಯೂಷನ್ ಇದ್ದಾಗ ಐಡೆಂಟಿಫಿಕೇಶನ್ ಶುಡ್ ಬಿ ಬೈ ಚಕ್ಬಂದಿ ಬೌಂಡ್ರಿ. ಸೊ ನೀವು ಬೌಂಡ್ರಿನೂ ಕೂಡ ಖಚಿತಪಡಿಸಿಕೊಂಡಿಲ್ಲ. ಸೊ ಆದ್ದರಿಂದ ಇಟ್ ಈಸ್ ಅಟ್ ಯುವರ್ ರಿಸ್ಕ್. ವಕೀಲು ಕೂಡ ಒಂದು ಕಾನೂನು ಅಭಿಪ್ರಾಯ ಕೊಡುವಾಗ ಈ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಅಂಡ್ ಕಾಶಿಯಸ್. ಅವನ ಒಂದು ಸಣ್ಣ ತಪ್ಪಿನಿಂದ, ಸಣ್ಣ ನಿರ್ಲಕ್ಷ್ಯದಿಂದ ನಿಮಗೆ ಬಹಳಷ್ಟು ತೊಂದರೆ ಆಯ್ತು. ಸರ್ ಅದು ಈಗ ಅವರೇ ಡಿಗ್ರಿ ಮಾಡಿಸಿ ಪೊಸಿಷನ್ ಮಾಡಿಸಿ ಕೊಡ್ಸಿದ್ರು ಸರ್ ಅದನ್ನ. ಅವ್ರ ಕಡೆಯಿಂದನೇ ಲೀಗಲ್ ಒಪಿನಿಯನ್ ತಗೊಂಡು ಅವರೇ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಟ್ಟಿದ್ದಾರೆ ಸರ್ ಅದ್ರ ಮೇಲೆ. ಅದನ್ನ ನೀವು ಆದ್ರೆ ನಿಮ್ಮ ವಾದವನ್ನ ಕೋರ್ಟ್ ಒಪ್ಪಿಲ್ಲ. ನಿಮ್ಮ ವಾದವನ್ನ ಕೋರ್ಟ್ ಒಪ್ಪಿದ್ರೆ ನಿಮ್ಮಂತೆ ಡಿಗ್ರಿ ಆಗ್ಬೇಕಾಗಿತ್ತು. ಕರೆಕ್ಟ್ ಸರ್, ನಿಮ್ಮ ವಿರುದ್ಧ ಯಾಕೆ ಮಾಡಿ?
ನಿಮ್ ಪರವಾಗಿ ತೀರ್ಪು ಬರ್ಬೇಕಾಗಿತ್ತು. ಹಾ ಆದ್ರೆ ಸರ್. ನ್ಯಾಯಾಲಯ ಅದನ್ನ ಒಪ್ಪಿಲ್ಲಲ್ಲ. ದರ್ ಇಸ್ ನೀವು 38 ದಲ್ಲಿ ಮಾಡೋದನ್ನ ನೀವು 37 ದಲ್ಲಿ ಮಾಡಿದ್ರಿ. ಹಾ ಸರ್, ಇವ್ರಿಗೆ ನ್ಯಾಯಾಲಯ ಅಡ್ವೊಕೇಟ್ ನಿಮ್ಮ ಕೇಳಿದ್ರೆ ವಾದವನ್ನ ಎತ್ತಿ ಹಿಡಿದಿಲ್ಲ. ಅದು ಮುನ್ಸಿಪಲ್ ನಂಬರ್ ಬೇರೆ ಇದೆ, ಡಬಲ್ ಆಗಿಲ್ಲ ಅದು ಅಂತೇಳಿ ಇವ್ರ ವಾದ ಸರ್. ಅಲ್ಲ, ಇವ್ರ ವಾದ ಅಲ್ಲ, ಇವ್ದು ಇಟ್ ಈಸ್ ಹೀಸ್ ಅಜುಮ್ಷನ್ ಅಂಡ್ ಪ್ರಿಜುಮ್ಷನ್. ಬಟ್ ಹಾ ಹಂಗ ಸರ್, ಇವನ್ ವಾದ ಇದ್ರೆ ನ್ಯಾಯಾಲಯ ಯಾಕೆ ಇವ್ರ ವಾದವನ್ನ ಎತ್ತಿ ಹಿಡಿದಿಲ್ಲ? ಕರೆಕ್ಟ್ ಸರ್. ಎರಡು ಕೋರ್ಟ್ ಅಲ್ಲಿ ಎತ್ತಿ ಹಿಡಿದಿಲ್ಲ ಅದನ್ನ, ನಾವು ಫೇಲ್ ಆದ್ವಿ. ಈಗ ಅಲ್ಲ, ಹೈಕೋರ್ಟ್ ನಿಮ್ ಗೆ ಅಪೀಲ್ ವಕೀಲ ಹೋದ್ವಿ. ನಿಮ್ಮ ಸಮಜಾಯಿಷಿಗೆ ಏನೋ ಹೇಳ್ಬೋದು. ಬಟ್ ಕರೆಕ್ಟ್ ಸರ್. he should not convince you, he should convince the court. ಹಂಗ ಇವನಲ್ಲಿ ಒಂದು ಮೆರಿಟ್ ಇದ್ರೆ, ಇವರಲ್ಲಿ ಒಂದು ಸ್ಟ್ರೆಂತ್ ಇದ್ರೆ ನ್ಯಾಯಾಲಯಕ್ಕೆ ಇವ್ರು ಮನಗಾಣಿಸ್ಬೇಕಾಗಿತ್ತು. ನ್ಯಾಯಾಲಯವನ್ನ ಮನಗಾಣಿಸುವಲ್ಲಿ ನಿಮ್ಮ ವಕೀಲರು ಯಶಸ್ವಿ ಆಗಿಲ್ಲ. ಇಟ್ ಮೀನ್ಸ್ ದೇರ್ ಇಸ್ ಅ ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಆನ್ ಹಿಸ್ ಪಾರ್ಟ್. ನೀವು ಅವರ ವಿರುದ್ಧ ನೀವು ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಕಂಪ್ಲೇಂಟ್ ಕೂಡ ಮಾಡಬಹುದು. Because ಓಕೆ of ಸರ್. his negligence, because of his recklessness, you have put into trouble. So ಆದ್ದರಿಂದ ಕನ್ಸ್ಯೂಮರ್ ಕೋರ್ಟ್ಗೆ ಬರದೇ ಹೋದ್ರು ಕೂಡ that is a deficiency in service, but definitely there is a mechanism to check such reckless and negligent act. So you can file a complaint against your advocate before the Karnataka State Bar Council. State Bar Council ಇದನ್ನು ವಿಚಾರಣೆ ಮಾಡಿ ಅವರು ಮಾಡಿದ್ದು ತಪ್ಪು ಅಂತ ಕಂಡು ಬಂದ್ರೆ ಅವರು ಸನ್ನದನ್ನ ಸಸ್ಪೆಂಡ್ ಕೂಡ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಹಾ ಸರ್, ಈಗ ಸರಿ ಸರ್, ಈಗ ಅದ್ರ ಮೇಲೆ ಲೋನ್ ಇದೆ ಸರ್ ಬ್ಯಾಂಕಿಂದ. ಅಲ್ಲ, ಬ್ಯಾಂಕಿನವನಿಗೆ ಐಡೆಂಟಿಫಿಕೇಶನ್ ಗೊತ್ತಿಲ್ಲ, ಅವನು ಕೂಡ ಅಂಡರ್ ಕನ್ಫ್ಯೂಷನ್ ಮಾಡಿದ್ದಾನೆ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅಂದ್ರೆ ಬ್ಯಾಂಕ್ ಅವ್ನು ಸರ್ ನೋಡಿದಾನೆ, ಬ್ಯಾಂಕ್ ಟೈಟಲ್ ಕ್ಲಿಯರ್ ಇದೆ ಅಂತ ಗೊತ್ತಾನೆ, ಟೈಟಲ್ ಕ್ಲಿಯರ್ ತಗೊಂಡು ಲೋನ್ ಮಾಡಿದಾನೆ. ಕರೆಕ್ಟ್ ಸರ್, ಅದಕ್ಕೆ ಅಲ್ಲ, ಲೀಗಲ್ ನಿಮ್ಮಲ್ಲಿ ಅಡ್ವೈಸರ್ ಇವರೇ ಇದ್ದಾರೆ ಸರ್. ನಿಮ್ಮಲ್ಲಿ ಡಿಸ್ಪ್ಯೂಟ್ ಇರೋದು ಓನ್ಲಿ ಐಡೆಂಟಿಫಿಕೇಶನ್ ಪ್ರಾಪರ್ಟಿ, ಹಾ ಸರ್. ನಾಟ್ ಟೈಟಲ್. ಹಾ ಸರ್. ನಿಮ್ಮಲ್ಲಿ ಟೈಟಲ್ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಹಿಂಗಾಗಿ ಬ್ಯಾಂಕಿನವನು ಇನ್ ಗುಡ್ ಫೇತ್ he has agreed and he has sanctioned a loan. ಓಕೆ. ಯಾಕೆ ನಿಮ್ಮಲ್ಲಿ ಟೈಟಲ್ ಡಿಸ್ಪ್ಯೂಟ್ ಇಲ್ಲ, ಡಿಸ್ಪ್ಯೂಟ್ ಇರೋದು ಐಡೆಂಟಿಫಿಕೇಶನ್ ಪ್ರಾಪರ್ಟಿ. ಕರೆಕ್ಟ್ ಸರ್. ಸೊ ಅದನ್ನ ನಿಮ್ಮ ವಕೀಲರದು ಅದು ನಿರ್ಲಕ್ಷ್ಯ. ಅದಕ್ಕೆ ಬ್ಯಾಂಕಿಗೆ ಇವರೇ ಲೀಗಲ್ ಅಡ್ವೈಸರ್ ಸರ್. Reckless act. ಕರೆಕ್ಟ್ ಸರ್. ಓಕೆ. So you can file a complaint against him before the Karnataka State Bar Council. ಈಗ ಅದು ಹೈಕೋರ್ಟ್ ಅಲ್ಲಿ ಏನ್ ಮತ್ತೆ ಅಲ್ಲೇನು ಫೇಲ್ ಆಗುತ್ತೆ ಸರ್ ಹಾಗಾದ್ರೆ? ಅಲ್ಲ, ನಿಮ್ದು ಬುನಾದಿನ ಗಟ್ಟಿಲ್ಲ. ಕರೆಕ್ಟ್ ಸರ್. ಬುನಾದಿ ಗಟ್ಟಿದ್ರೆ ಎಲ್ಲ ಸರಿ ಇರ್ತದೆ. ನಿಮ್ ಬುನಾದಿನ ಯುವರ್ ಅಂಡರ್ ಟೋಟಲಿ ಬೋನಾಫೈಡ್ ಮಿಸ್ಟೇಕ್. ಹಾ ಸರ್. ಬೋನಾಫೈಡ್. ಅದಕ್ಕೆ ನೀವು ಯಾವಾಗ್ಲೂ ಯಾವುದೇ ಒಂದು ಇದನ್ನ ಒಬ್ಬರಿಗಿಂತ ಇಬ್ಬರ ಕಡೆ ಕನ್ಸಲ್ಟೇಷನ್ ಮಾಡ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ಒಪಿನಿಯನ್ ಕೊಟ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಮೇಕ್ ಎ ಕೌಂಟರ್ ಚೆಕ್. ಸರ್, ಎರಡು ಲೀಗಲ್ ಒಪಿನಿಯನ್ ತಗೊಂಡಿದ್ವಿ ಸರ್. ಎರಡರಲ್ಲಿನೂ ಕರೆಕ್ಟ್ ಇದೆ, ಇದು ತಗೊಳ್ರಿ, ಕೋರ್ಟ್ ಇಂದ ಡಿಕ್ರಿ ಆಗಿದ್ದು ಪೊಸಿಷನ್ ಆಗಿದೆ ಇದು, ಇದಕ್ಕೆ ಏನು ತೊಂದರೆ ಆಗಂಗಿಲ್ಲ, ಲೋನ್ ಆಗುತ್ತೆ ತಗೊಳ್ರಿ ಅಂತ. ಅದೆಲ್ಲ ಓಕೆನೆ. ಬಟ್ ಇಲ್ಲಿ ಡಿಸ್ಪ್ಯೂಟ್ ಇರೋದು ಪ್ರಾಪರ್ಟಿ ಟೈಟಲ್ ಬಗ್ಗೆ ಅಲ್ಲ, ಇಲ್ಲಿ ಡಿಸ್ಪ್ಯೂಟ್ ಇರೋದು ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಬಗ್ಗೆ. ಓಕೆ ಸರ್. ಓಕೆ. So the property will be identified by ಚಕ್ಬಂದಿ. ಓಕೆ ಸರ್. ಯಾವುದೇ ಜಮೀನು ಇರ್ಬೋದು, ಸೈಟ್ ಇರ್ಬೋದು. ಹಾ ಸರ್. ಸರ್, ಈಗ ಅದು 38 ಮೇಲೆ ಈಗ ಆಗ್ಲೇ ಕನ್ಸ್ಟ್ರಕ್ಷನ್ ಇದೆ ಸರ್. ಬಟ್ ಇದು ಮದರ್ ಡೀಡ್ ಇರೋದು ನಮ್ ಡೌನ್ ದಿ ಲೈನ್ ಏನ್ ತಗೊಂಡಿದ್ದಾರೆ ಅವ್ರ ಮದರ್ ಡೀಡ್ ಇರೋದು ಆಕ್ಚುಲಿ. ಅದು 38 ಈಗ ಆಗ್ಲೇ ಬೇರೆಯವ್ರ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿದ್ದಾರೆ ಸರ್. ಅದ್ರ ಮೇಲೂ ರೈಟ್ಸ್ ಬರಲ್ಲ ಸರ್ ಈಗ? ಅವ್ರು ಹಂಗಾರೆ ನೀವು 38 ದಲ್ಲಿ ನೀವು ಅವ್ರ ಮೇಲೆ ಕೇಸ್ ಹಾಕಿ, ಇದು ನಮ್ಮ ಸೈಟ್ ದಲ್ಲಿ ಇವ್ರು ಕಟ್ಟಿದ್ದಾರೆ, ಇದನ್ನ ಡಿಮಾಲಿಷ್ ಮಾಡಿ ಅಂತ ನೀವು ಕೇಸ್ ಹಾಕಬೇಕು ಹಂಗಾರೆ ಅಷ್ಟೇ. ಹಂಗಾರೆ ನೀವೇನ್ ಮಾಡ್ಬೇಕಾರೆ, ಇದು ನಮ್ಮ ಸೈಟ್ 38, ಇಲ್ಲಿ ಇನ್ನೊಬ್ರು ಕಟ್ಟಿದ್ದಾರೆ, ಸೊ ಅವರು ತಪ್ಪಾಗಿ ಕಟ್ಟಿದ್ದಾರೆ, ಅದನ್ನ ಡಿಮಾಲಿಷ್ ಮಾಡಿ ನಮ್ಗೆ ಖಾಲಿ ಜಾಗ ಕೊಡಿ ಅಂತ ನೀವು ಒಂದು ಕೇಸ್ ಮಾಡಿ. ಮತ್ತೆ ಅವ್ರಿಗೆ ಟ್ರಬಲ್ ಈಗ. ಓಕೆ. ಹೌದು, ಸರಿ ಬಿಡಿ ನಮ್ಮ ಸರ್. ಜಾಗ ಇವ್ರು ಕಟ್ಟಿದ್ದಾರೆ, ಸೊ ಅದರಿಂದ ಇವ್ರು ಡಿಮಾಲಿಷ್ ಮಾಡಿ ಆ ಖಾಲಿ ಜಾಗ ಮಾಡಿಸಿ, ಖಾಲಿ ಜಾಗ ನಮಗೆ ಕೊಡಿ ಅಂತ ನೀವು ಒಂದು ಕೇಸ್ ಮಾಡಿ. ಓಕೆ ಸರ್. ಅವ್ರು ಕನ್ಸ್ಟ್ರಕ್ಷನ್ ಮಾಡಿ ಆಗ್ಲಿ ಈಗ 15 ಇಯರ್ಸ್ ಆಗಿದೆ ಸರ್. ವಾಟ್ ಎವರ್ ಇಟ್ ಮೇ ಬಿ. ಓಕೆ. ಬಟ್ ಅಲ್ಲಿ ನಿಮಗೆ ಇನ್ನೊಂದು ಟೆಕ್ನಿಕಲ್ ಇಶ್ಯೂ ಅಂದ್ರೆ ಹಿ ಕ್ಯಾನ್ ಕ್ಲೇಮ್ ಅಡ್ವಾನ್ಸ್ ಪೊಸಿಷನ್. ಅಡ್ವಾನ್ಸ್ ಪೊಸಿಷನ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಸ್ವತ್ತಿನಲ್ಲಿ ನಿರಂತರವಾಗಿ ಶಾಂತಿಯುತವಾಗಿ ಕಂಟಿನ್ಯೂಸ್ ಆಗಿ 12 ವರ್ಷಕ್ಕಿಂತ ಹೆಚ್ಚಿದ್ರೆ ದಟ್ ಈಸ್ ಹಿ ಹ್ಯಾಸ್ ಪರ್ಫೆಕ್ಟೆಡ್ ದ ಟೈಟಲ್ ಬೈ ವರ್ಚು ಆಫ್ ಅಡ್ವಾನ್ಸ್ ಪೊಸಿಷನ್. ಖಾಸಗಿ ಸ್ವತ್ತಿದ್ರೆ, ಸರ್ಕಾರಿ ಸ್ವತ್ತಿದ್ರೆ 30 ವರ್ಷ.
ಓಕೆ ಹಾ 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 ನೀವು ನಾಳೆ ಅವನ ಮೇಲೆ ಕೇಸ್ ಹಾಕಿರೋ ಅವ ಏನಂತಂದ್ರೆ ನೋ ಐ ಆಮ್ ಇನ್ ಪೊಸಿಷನ್ ಆಫ್ ದಿಸ್ ಪ್ರಾಪರ್ಟಿ ಸಿನ್ಸ್ ಮೋರ್ ದನ್ 15 years. So I have perfected my title by virtue of adverse possession. ಓಕೆ ಹಾ ಹಾ ಪ್ರತಿಕೂಲ ಸ್ವಾಧೀನತೆಯಿಂದ ನಾನು ಮಾಲೀಕನಾಗಿದ್ದೇನೆ. ನಾನು 15 ವರ್ಷಕ್ಕಿಂತ ಹೆಚ್ಚಿದ್ದೇನೆ. ಇಲ್ಲಿವರೆಗೆ ನಂಗೆ ಯಾರು ತೊಂದರೆ ಮಾಡಿಲ್ಲ. ನಾನು ಶಾಂತಿಯುತ ಸ್ವಾಧೀನದಲ್ಲಿದ್ದೇನೆ. ಸೊ ಐ ಬಿಕೇಮ್ ಎ ಓನರ್ ಆಫ್ ದಿಸ್ ಪ್ರಾಪರ್ಟಿ ಬೈ ವರ್ಚ್ ಆಫ್ ಅಡ್ವರ್ಸ್ ಪೊಸಿಷನ್ ಕ್ಲೇಮ್ ಮಾಡ್ತಾನೆ ಅವನು. ಅಲ್ಲಿ ಫೇಲ್ ಆಗ್ತಿರ್ಲಿ. ಅಲ್ಲೇನು ಫೇಲ್ ಆಗ್ತೇವೆ ಸರ್. ಓಕೆ ಸರ್. ಅದಕ್ಕೆ ಹೇಳೋದು ignorance of law is not an excuse. ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ ಅಂತ ಅದಕ್ಕೆ ಹೇಳೋದು. ಸರ್ ಇದ್ರಲ್ಲಿ ಇಗ್ನೋರೆನ್ಸ್ ಅಂದ್ರೆ ನಾವ್ 2 ಸಾರಿ ಒಪಿನಿಯನ್ ತಗೊಂಡಿದ್ವಿ ಬಟ್ ಎಲ್ರು ಅದೇ ತರನೇ ಒಪಿನಿಯನ್ ಕೊಟ್ರೆ ಅವ್ರ ಮೇಲೆ ಇಬ್ರು ಮೇಲೆ ಬರ್ರಿ ಸ್ಟೇಟ್ ಬಾರ್ ಕೌನ್ಸಿಲ್ಗೆ. ಸರ್ ಅವರು ರೆಪ್ಯೂಟೆಡ್ ಅಡ್ವೊಕೇಟ್ ಸರ್. You have put into trouble, you have put into loss and you have undergone mental trauma. ಮಾನಸಿಕವಾಗಿ ಇದ್ರ ಬಗ್ಗೆ ತುಂಬಾ ದುಡ್ಡು ಕಳ್ಕೊಂಡಿದ್ರಿ, ಟೆನ್ಷನ್ ಮಾಡ್ಕೊಂಡಿದ್ರಿ, ಮಾನಸಿಕ ಶಾಂತಿನೂ ಹಾಳಾಗಿದೆ. ಅವರಿಬ್ರು ದೇ ಆರ್ ನೆಗ್ಲಿಜೆಂಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಆಲ್ಮೋಸ್ಟ್ 9:35 ಆಗಿದೆ, ಈಗ 9:34 ಆಗಿದೆ. 9:34 ನಿಮಿಷ ಆಗಿದೆ. ಸೊ ಈ ಸಂದರ್ಭದಲ್ಲಿ ಸಾಹೇಬ್ರಿಗೆ ಹೆಚ್ಚು ನಾವು ತೊಂದರೆ ಕೊಡೋದು ಬೇಡ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಯಾರಿಗಾದ್ರೂ ತಮಗೆ ತುಂಬಾ ಇಂಪಾರ್ಟೆಂಟು ಮತ್ತೆ ಈ ಪ್ರಶ್ನೆ ಕೇಳಲೇಬೇಕು ಅಂತ ಏನಾದ್ರೂ ದಾವಂತ ಇದ್ರೆ ಒಂದು ಪ್ರಶ್ನೆಗೆ ಅವಕಾಶ ಇದೆ. ದಯವಿಟ್ಟು ಒಂದು ಪ್ರಶ್ನೆ ಕೇಳಿ. ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಕ್ಲೋಸ್ ಮಾಡೋಣ ಅಂತ ಹೇಳ್ತಾ ತಮ್ಮನ್ನ ಕೇಳ್ಕೊತಾ ಇದ್ದೀನಿ. ಸರ್ ನಂದೊಂದು ಸಮಸ್ಯೆ ಇದೆ ಸರ್, ನಾನು ಮಾತಾಡ್ಬೋದಾ? ಮಾತಾಡಿ. ಇದು ಲಾಸ್ಟ್ ಕೊನೆಯ ಪ್ರಶ್ನೆ ಆಗಿರ್ತದೆ, ಆಯ್ತಾ? ಹಾ ಸರ್. ಸರ್ ನಮಸ್ತೆ ಸರ್, ನಾನು ವಿಜಯ್ ತರಾಳ್ ಅಂತ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನಿಂದ ಸರ್ ಮಾತಾಡೋದು. ಸರ್ ನಮ್ದು ನಾನು 2018ರಲ್ಲಿ KPEC ಇಂದ ಒಂದು ಜೂನಿಯರ್ ಟ್ರೈನಿಂಗ್ ಆಫೀಸರ್, ಕಿರಿಯ ತರಬೇತಿ ಅಧಿಕಾರಿ ಅಂತ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಒಂದು ಅಧಿಸೂಚನೆ ಆಗಿತ್ತು ಸರ್. ನಾನು ಆ ಪೋಸ್ಟ್ ನ ಆಸ್ಪರೆಂಟ್ ಸರ್ ಮಾತಾಡೋದು. ಸರ್ 2018ರಲ್ಲಿ KPEC ಇಂದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಗೆ 1520 ಪೋಸ್ಟ್ಗೆ ಒಂದು ಅಧಿಸೂಚನೆ ಹೊರಡಿಸ್ತಾರೆ ಸರ್. ಸೊ ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ ಸರ್. ಸೊ ನಾನು ಅಪ್ಲಿಕೇಶನ್ ಹಾಕಿ ಆಮೇಲೆ 2018 ಡಿಸೆಂಬರಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ ಸರ್. ಒಂದು ಜನರಲ್ ನಾಲೆಜ್, ಒಂದು ಸ್ಪೆಸಿಫೈಡ್ ಟ್ರೇಡ್ ಎಕ್ಸಾಮ್ ಇತ್ತು. ಸೊ ಅದನ್ನ ನಾನು ಕ್ಲಿಯರ್ ಮಾಡಿ 1:3 ಲಿಸ್ಟಲ್ಲಿ ಸೆಲೆಕ್ಟ್ ಆದೆ ಸರ್. 1:3 ಲಿಸ್ಟಲ್ಲಿ ಸೆಲೆಕ್ಟ್ ಆದಮೇಲೆ ನನಗೆ KPEC ಇಂದ ಒಂದು ಹಿಂಬರ ಬಂದು, ನೀನು ಎಲ್ಲ ಮೂಲ ದಾಖಲೆಗಳನ್ನು ತಗೊಂಡು ಇಂಥ ತಾರೀಕಿಗೆ ನನಗೆ ವೆರಿಫಿಕೇಶನ್ಗೆ ಬಾ ಅಂತ 2019 ಸೆಪ್ಟೆಂಬರ್ನಲ್ಲಿ ನಾನು ವೆರಿಫಿಕೇಶನ್ನ ಮಾಡಿಸ್ಕೊಂಡೆ ಸರ್, ನನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ನ. ಸೊ ನನ್ನ ಎಲ್ಲ ಮೂಲ ದಾಖಲಾತಿಗಳು KPEC ಇಂದ ವೆರಿಫಿಕೇಶನ್ ಆದಮೇಲೆ ಪ್ರಾವಿಷನಲ್ ಬಿಟ್ಟರು ಸರ್, ಪ್ರಾವಿಷನಲ್ ಲಿಸ್ಟ್ ಬಿಟ್ಟರು. ಸೊ ನಾನು ಪ್ರಾವಿಷನಲ್ ಲಿಸ್ಟಲ್ಲಿ ನಾನು 120ನೇ ರ್ಯಾಂಕಲ್ಲಿ ಬಂದೆ ಸರ್, ಸೆಲೆಕ್ಟ್ ಆದೆ. ಆಮೇಲೆ 2021ರಲ್ಲಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟರು. ಆಮೇಲೆ 2022 ಫೆಬ್ರವರಿನಲ್ಲಿ ಫೈನಲ್ ಲಿಸ್ಟ್ ಬಿಟ್ಟರು. ಫೈನಲ್ ಲಿಸ್ಟಲ್ಲೂ ನಾನು ಅದೇ ಸೇಮ್ ರ್ಯಾಂಕಿಂಗಲ್ಲೇ ಕಂಟಿನ್ಯೂ ಆಗಿದ್ದೆ ಸರ್. ಸೊ ಅದಾದಮೇಲೆ ಮತ್ತೊಂದು ಹಿಂಬರ ಕೊಟ್ಟರು, ಇನ್ನು ಮುಂದಿನ ವ್ಯವಹಾರಗಳನ್ನು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜೊತೆ ನೀವು ಸಂಪರ್ಕ ಮಾಡಿ ಮಾಡಿಕೊಳ್ಳಿ ಅಂತ ನನಗೆ KPEC ಇಂದ ಹಿಂಬರ ಕೊಟ್ಟರು ಸರ್. ಸೊ ಅದಾದ್ಮೇಲೆ ನನಗೆ ನಮ್ಮ ಇಲಾಖೆ ಯಾವುದು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇತ್ತು, ಅಲ್ಲಿಂದನೂ ಒಂದು ಹಿಂಬರ ಬಂತು. ಮೇ 9ನೇ ತಾರೀಕು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆಗೆ ಬರಬೇಕು ಅಂತ ಕಾಲ್ ಬಂತು. ನಾನೆಲ್ಲ ಪರಿಶೀಲನೆಯನ್ನು ಮಾಡಿದೆ. ನನ್ನ ಮಾರ್ಕ್ಸ್ ಕಾರ್ಡ್ಗಳು ಜುನಿಯಾನಿಟಿ ಆದವು. ಆಮೇಲೆ ನನ್ನ ಪೊಲೀಸ್ ವೆರಿಫಿಕೇಶನ್ ಆಯಿತು, ಸಿಂಧುತ್ವ ಆಯಿತು. ಆಮೇಲೆ ಎಲ್ಲ ನನ್ನ ಮತ್ತೆ ಅದರಲ್ಲಿ ಸೇವಾನುಭವ ಇತ್ತು ಸರ್, ಅದನ್ನು ಸಿಂಧುತ್ವ ಮಾಡಿಸಿದೆ, ಅದನ್ನು ಎಲ್ಲ ಓಕೆ ಆಯಿತು ಸರ್. ಆಮೇಲೆ ಆಗಸ್ಟ್ನಿಂದ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಕ್ಕೆ ಶುರು ಮಾಡಿದ್ರು ಸರ್. ಏನಾಯಿತು, 1520 ಪೋಸ್ಟ್ಗೆ ನಾವು ಟೋಟಲಿ ಫೈನಲ್ ಲಿಸ್ಟ್ ಆಗಿದ್ದು 945 ಜನ ಸೆಲೆಕ್ಟ್ ಆಗಿದ್ವಿ. ಸೊ ಆಗಸ್ಟ್ 2022ರಲ್ಲಿ ಇವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 399 ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಲಾಖೆ ಇಶ್ಯೂ ಮಾಡುತ್ತೆ ಸರ್. ಅಂದ್ರೆ ಕೆಲವೊಂದು ಅಭ್ಯರ್ಥಿಗಳದ್ದು ದಾಖಲೆಗಳು ಹಿಂದೆ ಮುಂದೆ ಆಗ್ತಾ ಇದ್ವು ಬರ್ಲಿಕ್ಕೆ. ಸೊ ಯಾರ್ದು ಬರ್ತಾ ಇತ್ತೋ ಈಗ 1 ನಿಮಿಷ ಹಿಂದಿನ ಧ್ವನಿ ಕೇಳಿಲ್ಲ ನಮ್ಗೆ. ನಿಮ್ಗೆ ತರಬೇತಿ ಕೇಂದ್ರದವರು ನಿಮ್ಮ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡಿದ್ರು, ಅಲ್ಲಿ ತನಕ ಕೇಳ್ತದ ನಂತರ ಹೇಳಿ. ಹಾ ಸರ್.
ತರಬೇತಿ ಮತ್ತು ಉದ್ಯೋಗ ಇಲಾಖೆಯವರು ನಮ್ಮ ಡಾಕ್ಯುಮೆಂಟ್ನ ವೆರಿಫಿಕೇಶನ್ ಮಾಡಿ ಆಮೇಲೆ ಎಲ್ಲ ಜುನಿನಿಟಿ ಆದಮೇಲೆ ನಮ್ದೆಲ್ಲ ಸಿಂಧುತ್ವ ಆದಮೇಲೆ ನಮ್ಮದು ಫೈಲ್ ರೆಡಿ ಆಗೋಯ್ತು ಸರ್ ಡಿಪಾರ್ಟ್ಮೆಂಟಲ್ಲಿ. ಎಸ್ ಇದು ಓಕೆ ಅಂತ ಇವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ಬೋದು ಅಂತ ಒಂದು ವರದಿ ರೆಡಿ ಮಾಡ್ಕೊಂಡ್ರು ಸರ್. ಅದಾದ್ಮೇಲೆ ಆಗಸ್ಟ್ 2022ರಲ್ಲಿ ಅವರು ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಕೌನ್ಸಿಲಿಂಗ್ ಮಾಡಲಿಲ್ಲ ಏನು, ಆಮೇಲೆ ಆಸ್ ಪರ್ ದ ಫೈನಲ್ ಲಿಸ್ಟ್ ಮೆರಿಟ್ ವೈಸ್ ಇವ್ರು ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡಲಿಲ್ಲ ಸರ್. ಯಾರ್ದು ಡಾಕ್ಯುಮೆಂಟ್ಗಳು ಬೇಗ ರೀಚ್ ಆಗ್ತಾ ಇತ್ತು, ಫಸ್ಟ್ ಕಮ್ ಫಸ್ಟ್ ಟೇಕ್ ಅನ್ನೋ ಥರ ವಿದೌಟ್ ಕೌನ್ಸಿಲಿಂಗ್ ಇವರು ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ಸರ್. ಸೊ 2022 ಆಗಸ್ಟ್ರಿಂದ ನವೆಂಬರ್ 17, 2022ರವರೆಗೂ ಇವರು ಸುಮಾರು 399 ಜನಕ್ಕೆ ಕ್ಯಾಂಡಿಡೇಟ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ತಾರೆ ಸರ್. ಸೊ ಅದರಲ್ಲಿ ಏನಾಗ್ಬಿಡುತ್ತೆ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಬೇಕಾದ್ರೆ ನನಗಿಂತ ಕಡಿಮೆ ರ್ಯಾಂಕ್ ಇರೋರ್ಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗುತ್ತೆ, ಆಮೇಲೆ ನಮಗಿಂತ ಜಾಸ್ತಿ ಇರೋರ್ಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗ್ಬಿಡುತ್ತೆ ಸರ್. ಆಮೇಲೆ ಅದರಲ್ಲಿ ಏನಾಗಿತ್ತು ಸರ್ ಅಧಿಸೂಚನೆಯಲ್ಲಿ, ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ರೋಲ್ ಇರೋದ್ರಿಂದ ಅವು ಸ್ವಲ್ಪ ವೆರಿಫೈ ಆಗಿ ಬರೋಕ್ಕೆ, ಸಿಂಧುತ್ವ ಆಗೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗೋದು ಸರ್, ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ಗಳು ಮತ್ತು ಕಾಲೇಜ್ ಎಕ್ಸ್ಪೀರಿಯನ್ಸ್ಗಳು. ಸೊ ಹೀಗಾಗಿ ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು. ಆಮೇಲೆ ಏನಾಗೋಯ್ತು ಸರ್, ನವೆಂಬರ್ 17ನೇ ತಾರೀಕು 2022ರಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸ್ಕಿಲ್ ಡೆವಲಪ್ಮೆಂಟ್ನವರು ಒಂದು ನಮ್ಮ ಇಲಾಖೆಗೆ ಮೆಮೋನ ಕೊಡ್ತಾರೆ ಸರ್. ಏನಾಗ್ಬಿಡುತ್ತೆ, ಇಲ್ಲ ಈ ನಂಬರ್ ಆಫ್ ಕೇಸಸ್ಗಳು ಮಾನ್ಯ ಕೆಸೆಟ್ನಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಸೊ ಸದ್ಯಕ್ಕೆ ಕಾನೂನು ಬಿಕ್ಕಟ್ಟು ಜಾಸ್ತಿ ಆಗುತ್ತೆ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಿಬಿಟ್ರೆ. ಸೊ ಸದ್ಯಕ್ಕೆ ನೇಮಕಾತಿ ಆದೇಶ ಕೊಡೋದನ್ನು ತಡೆ ಹಿಡೀರಿ ಅಂತ ನಮ್ಮ ಕಮಿಷನರ್ ಅವರಿಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ಆದೇಶ ಮಾಡ್ತಾರೆ ಸರ್. ಸೊ ಹೀಗಾಗಿ 399 ಜನ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡಿದ್ರು ಅವರು ನೇಮಕಾತಿ ಆದೇಶ ಪ್ರತಿ ತಗೊಂಡು ಅವರು ಡ್ಯೂಟಿಗೆ ಜಾಯ್ನ್ ಆಗಿಬಿಡ್ತಾರೆ ಸರ್. ಆಮೇಲೆ ನಾವು ಹೋಗಿ ಕೇಳ್ತೀವಿ, ಇಲ್ಲಪ್ಪ ಸ್ವಲ್ಪ ನಾವು ಲೀಗಲ್ ಒಪಿನಿಯನ್ ತಗೋತಾ ಇದ್ದೀವಿ, ಲೀಗಲ್ ಒಪಿನಿಯನ್ ತಗೊಂಡಾದ್ಮೇಲೆ ನಾವೇನು ಉಳಿದಿದ್ವು 546 ಜನಕ್ಕೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡ್ತೀವಿ ಅಂದರು. ಸರಿ ಅಂತ ನಾವು 1 ತಿಂಗಳು ಕಾದ್ವಿ ಸರ್. ಕಾದಾಗ ಮತ್ತೆ ನಾವು ಹೋಗಿ ಕೇಳಿದ್ವಿ, ಇಲ್ಲ ನಮಗೆ ಲೀಗಲ್ ಒಪಿನಿಯನ್ ಅವರು ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಬೇಡಿ, ಮೋಸ್ಟ್ ಆಫ್ ನಂಬರ್ ಆಫ್ ಕೇಸಸ್ಗಳು KETL ರಿಜಿಸ್ಟರ್ ಆಗಿದ್ದಾವೆ, ಯಾರು ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇದ್ದಾರೋ ಈಗ ಆಲ್ರೆಡಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಗಿಂತ ಮೆರಿಟೇರಿಯಸ್ ಇದ್ದಾರೆ, ಅವ್ರದ್ದು ಮಾರ್ಕ್ಸ್ ಜಾಸ್ತಿ ಇದೆ, ಸೊ ಈಗ ಕೊಡಕ್ಕೆ ಹೋಗಬೇಡಿ, ನಾವು ಒಂದ್ಸರ್ತಿ ಕೋರ್ಟಲ್ಲಿ ನೋಡ್ಕೊಂಡ್ಬಿಟ್ಟು ನಿಮಗೆ ಹೇಳ್ತೀವಿ ಅಲ್ಲಿವರೆಗೂ, ಇಲ್ಲ ಅಂದರೆ ನಿಮಗೆ ಏನಾದರೂ ಅಪಾಯಿಂಟ್ಮೆಂಟ್ ಆರ್ಡರ್ ಬೇಕಾದರೆ ನೀವು ಕೋರ್ಟ್ಗೆ ಹೋಗಿ ಒಂದು ಡೈರೆಕ್ಷನ್ ತೊಗೊಂಬನ್ನಿ ಅಂದರು ಸರ್. ಸರಿ ಅಂತ ಹೇಳಿ ನಾವು ಲೀಗಲ್ ಒಪಿನಿಯನ್ ತೊಗೊಂಡ್ವಿ. ಸೊ ಆಯಿತು, ನಮಗೆ ನಮ್ಮ ಯಾರ್ಯಾರು ಅಭ್ಯರ್ಥಿಗಳು ಇದ್ರೋ ಅವ್ರಿಗೆ ಯಾರ್ಯಾರು ರೆಸ್ಪಾಂಡೆಂಟ್ ಮಾಡಿದ್ರು ಸರ್. ಈಗ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಗಳು ಕೆಟಗರಿ ವೈಸು, ಈಗ ಫಾರ್ ಎಕ್ಸಾಂಪಲ್ ನಂದು ಒಂದು ಕೆಟಗರಿ 1 ಇತ್ತಂದರೆ ಕೆಟಗರಿ 1ನಲ್ಲಿ ಇಂಥ ಇದಕ್ಕೆ ನನಗಿಂತ ಕಮ್ಮಿ ಮಾರ್ಕ್ಸ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ, ನಾನು ಇವ್ರಿಗಿಂತ ಮಾರ್ಕ್ಸ್ ಚೆನ್ನಾಗಿದೆ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಮಾಡಿದ್ದಾರೆ, ನೀವು ಅಲ್ಲಿ ಹೋಗಿ ಇದನ್ನು ಮಾಡ್ಕೊಂಡು ಬನ್ನಿ ಅಂತ ಅಂದರು. ಸೊ ನಾವು ಕೋರ್ಟಿಗೆ ಹೋದ್ವಿ ಸರ್. ಕೋರ್ಟ್ ಹೋದಾಗ ಏನಾಯಿತು, KPSC ಸೆಕ್ರೆಟರಿ ಅವರು, ಇಲ್ಲ ನೀವು ಎಕ್ಸ್ ಪಾರ್ಟಿ ಆಗ್ತೀರಾ, ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಇದನ್ನು ನಾವು ಹ್ಯಾಂಡಲ್ ಮಾಡ್ತೀವಿ, ನೀವೇನಿದ್ರು ನಿಮ್ಮ ಇಲಾಖೆ ಜೊತೆ ಸಂಪರ್ಕ ಮಾಡ್ಕೊಂಡು ನೀವು ನೇಮಕಾತಿ ಆದೇಶ ತಗೊಳ್ಳೋದು ನೋಡ್ಕೊಳ್ಳಿ ಅಂದರು. ಸರಿ ಅಂದ್ವಿ. ಆವಾಗ KPSCಯಲ್ಲಿ ಇದ್ದ ಸೆಕ್ರೆಟರಿ ಅವರು KETಗೆ ಒಂದು ಅಫಿಡೇವಿಟ್ಗಳನ್ನು ಹಾಕಿ ರಿಪ್ಲೈ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್, ಎಷ್ಟು ನಂಬರ್ ಆಫ್ ಕೇಸಸ್ ರೈಸ್ ಆಗಿದ್ವು. ಆವಾಗ ರಿಪ್ಲೈ ಸ್ಟೇಟ್ಮೆಂಟ್ ಕೊಟ್ಟು ಆ ರಿಜಿಸ್ಟರ್ಡ್ ಆಗಿರೋ ಕೇಸ್ಗಳನ್ನು KSET-ಅಲ್ಲಿ ಡಿಸ್ಮಿಸ್ ಮಾಡಿಸ್ತಾರೆ ಸರ್. ಅದಾದ್ಮೇಲೆ ಏನಾಗುತ್ತೆ, ಅವರು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಬೇರೆ ಸೆಕ್ರೆಟರಿ ಅವ್ರು ಬರ್ತಾರೆ ಸರ್ KPSCಗೆ. ಅವ್ರು ಏನು ಮಾಡ್ತಾರೆ, KSET ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಆವಾಗ ಅಲ್ಲಿರುವಂಥ ಜಡ್ಜಿಗಳು ಆಮೇಲೆ ನಮ್ಮ ಇಲಾಖೆಯವರು ಏನು ಮಾಡ್ತಾರೆ, ಇವ್ರಿಗೂ ಪಾರ್ಟಿ ಮಾಡಿರೋದ್ರಿಂದ ಇವರು ಹೋಗಿ ಅಫಿಡೇವಿಟ್ ಹಾಕ್ತಾರೆ ಸರ್, ಹೌದು ಇಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಅವ್ರು ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ, ಜಾಸ್ತಿ ಮಾರ್ಕ್ಸ್ ಅವರು ಎಲ್ಲ ಮೈನರ್ ಮಿಸ್ಟೇಕಿಂದ ಆಚೆ ಉಳ್ಕೊಂಡಿದ್ದಾರೆ, ಸೊ ನಮಗೆ ಲಿಸ್ಟನ್ನು ಸ್ಕ್ವಾಶ್ ಮಾಡಿಕೊಡಿ, ನಾವು ಮತ್ತೊಂದು ಲಿಸ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಆವಾಗ ಏನಾಗುತ್ತೆ ಸರ್, KSET ಫೈನಲ್ ಲಿಸ್ಟ್ ಆಗಿ ಆಲ್ರೆಡಿ 399 ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರೋ ಲಿಸ್ಟನ್ನು ಸ್ಕ್ವಾಶ್ ಮಾಡುತ್ತೆ ಸರ್ KSET. ಸೊ ಅದನ್ನ ಮತ್ತೆ ಏನು ಮಾಡುತ್ತೆ KPSC ಅವರು, ಅವು 2 ಆರ್ಡರ್ಗಳನ್ನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಸರ್. 2 ರಿಟ್ ಪಿಟಿಷನ್ ಹಾಕ್ತಾರೆ ಸರ್, ಅಲ್ಲಿ ಚಾಲೆಂಜ್ ಮಾಡಿ ವಾದ ಮಾಡ್ತಾರೆ ಸರ್. ಆವಾಗ ಹೈಕೋರ್ಟಲ್ಲಿ ವಾದ ನಡೆಯುತ್ತೆ, ಅಲ್ಲಿವರೆಗೂ ನಾವು ಹಾಗೆ ಹೊರಗಡೆನೇ ಇದ್ವಿ. ಆಮೇಲೆ ಯಾರು ಕೇಸ್ಗಳು ಡಿಸ್ಮಿಸ್ ಆಗಿದ್ವು ಅವರೆಲ್ಲ ಏನು ಮಾಡ್ತಾರೆ, ಮತ್ತೆ KSET-ಅಲ್ಲಿ ಚಾಲೆಂಜ್ ಮಾಡ್ತಾರೆ ಸರ್. ಸೊ ಹಿಂಗೆ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ ಡಿಸ್ಮಿಸ್ ಆಗಿರೋ ಕೇಸನ್ನು KET-ಇಂದ. ಆವಾಗ ಅಲ್ಲಿ ಇಲಾಖೆಯವರು, KPSC ಅವರು, ಆಮೇಲೆ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಗಳು ಎಲ್ಲ ಸೇರಿಕೊಂಡು ಏನೋ ಒಂದು ತಂತ್ರ ಮಾಡಿಬಿಡ್ತಾರೆ ಸರ್. ಅಲ್ಲಿ KPSC ಆಟೋಮೆಟಿಕ್ಲಿ ತನ್ನ ಸ್ಟ್ಯಾಂಡರ್ಡ್ನೇ ಚೇಂಜ್ ಮಾಡಿ, ಹೌದು ನಾವು ಮಾಡಿರೋ ಲಿಸ್ಟು ತಪ್ಪಾಗಿದೆ ನಮ್ಮಿಂದ, ನಾವು ರೀಡೋ ಮಾಡ್ಕೊಳ್ತೀವಿ, ನಮಗೆ ಅವಕಾಶ ಕೊಡಿ, ಇದರಲ್ಲಿ
ಒಂದು ಸರ್ಟಿಫಿಕೇಟ್ ನ ಕೇಳಿದ್ರು ಸರ್. ಅವ್ರ ಎಕ್ಸ್ಪೀರಿಯನ್ಸ್ ಬಹಳ ಮ್ಯಾಂಡೇಟರಿ ಇತ್ತು. ನೋಟಿಫಿಕೇಶನ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಆಫ್ ಮಾರ್ಕ್ಸ್ ಅಂತ ಹೇಳಿರ್ಲಿಲ್ಲ. ಅದಕ್ಕೆ ಸೆಲೆಕ್ಷನ್ ಮಾಡ್ಬೇಕಾದ್ರೆ C&R ರೂಲ್ ಮತ್ತೆ ನೋಟಿಫಿಕೇಶನ್ ಅಲ್ಲಿ ಬಹಳಷ್ಟು ಕ್ರೈಟೇರಿಯಾಸ್ ಇದ್ವು. ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇರಬೇಕು. 2 years ಅಲ್ಲಿ ಐದರ್ 2 years ಎಕ್ಸ್ಪೀರಿಯನ್ಸ್ ಇನ್ ಇಂಡಸ್ಟ್ರಿ ದಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದ ಇಂಡಿಯನ್ ಫ್ಯಾಕ್ಟರೀಸ್ ಆಕ್ಟ್ ಆಫ್ 1948 ಆರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದ ರಿಸ್ಪೆಕ್ಟಿವ್ ಫೀಲ್ಡ್. ಈ ತರ ಇತ್ತು. ಆಮೇಲೆ ಸೊ NTC NAC ಒಂದು ಕಂಪ್ಲೀಟ್ ಆಗಿರ್ಬೇಕು, ಇಲ್ಲ 3 years ಡಿಪ್ಲೊಮಾ ಆನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹಿಂಗೆ ಕೆಲವೊಂದು ಮ್ಯಾಂಡೇಟರಿ ಪಾಯಿಂಟ್ಸ್ ಗಳಿದ್ವು ಸರ್. ಆಮೇಲೆ ನೋಟಿಫಿಕೇಶನ್ ಪ್ರಕಾರ ನಾವು ನೋಟಿಫಿಕೇಶನ್ ಅಲ್ಲಿ ನಾವು ಯಾವ ಫಾರ್ಮ್ಯಾಟ್ ಗಳನ್ನ ಮೆನ್ಷನ್ ಮಾಡಿದೀವೋ ಅದೇ ಫಾರ್ಮ್ಯಾಟ್ ಗಳಲ್ಲಿ ಎಲ್ಲ ನಿಮ್ಮ ಮೂಲ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತು ಸರ್. ಆಮೇಲೆ ಅಪ್ಲಿಕೇಶನ್ ಹಾಕೋಗಿಂತ ಬಿಫೋರೇ ನಾವು ನಮ್ಮ ಎಲ್ಲ ದಾಖಲೆಗಳನ್ನು ಪಡೆದಿಟ್ಟುಕೊಂಡಿರ್ಬೇಕು, ಮತ್ತೆ ಪರಿಶೀಲನಾ ಸಮಯದಲ್ಲಿ ಅದನ್ನೇ ಸಬ್ಮಿಟ್ ಮಾಡಬೇಕು ಅಂತ ಇತ್ತು. ಆಮೇಲೆ ಯಾರು ಇವರು ರಿಜೆಕ್ಟ್ ಆಗೋಗಿದ್ರು ಸೆಲೆಕ್ಷನ್ ಟೈಮಲ್ಲಿ ಅವರೆಲ್ಲ ಏನ್ ಮಾಡಿದ್ರು, ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಾದ್ಮೇಲೆ ತಗೊಂಡಿರೋ ಸರ್ಟಿಫಿಕೇಟ್ಗಳು, ಆಮೇಲೆ 1948 ಆಕ್ಟ್ ಇಲ್ಲದೆ ಇರೋ ಕಂಪನಿ ಎಕ್ಸ್ಪೀರಿಯನ್ಸ್ಗಳು, ಆಮೇಲೆ ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು. ಸೊ ಇಂಥವೆಲ್ಲ ಬಹಳಷ್ಟು ಸುಮಾರು ಒಂದು 20 ರೀಸನ್ಗಳಿಂದ ಅವರೆಲ್ಲ ರಿಜೆಕ್ಟ್ ಆಗೋಗಿದ್ರು ಸರ್, ಮಾರ್ಕ್ಸ್ ಇದ್ರೂ ಕೂಡ. ಸರ್ ನಾನು ಹೇಳೋದು ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮಾತಾಡಿ. ಹಾ ಸರ್, ಈ ರೀತಿ ರಿಜೆಕ್ಟ್ ಆಗೋಗಿದ್ರು. ಆಮೇಲೆ ಅವರು ದೊಡ್ಡ ಪ್ರಶ್ನೆ ಸ್ಟಾರ್ಟಿಂಗ್ ಕೇಳಬಾರ್ದೇನ್ರಿ ನೀವು ಸರ್? ಇಷ್ಟು ವಿಶಾಲವಾದಂತ ದೀರ್ಘವಾದಂತ ಪ್ರಶ್ನೆ ಸ್ಟಾರ್ಟಿಂಗ್ ನಲ್ಲಿ ಕೇಳಬಹುದಾಗಿತ್ತಲ್ಲ ಇದನ್ನ. ಸರ್ ಸ್ವಲ್ಪ ಅವಕಾಶ ಸಿಗ್ಲಿಲ್ಲ ಸರ್. ಪ್ರಶ್ನೆ ಮುಗಿದೋಯ್ತು ಸರ್. ಇಷ್ಟೆಲ್ಲ ಆಗೋದ್ಮೇಲೆ ಏನಾಗೋಯ್ತು ಸರ್, ರೀಡೋ ಮಾಡಿ ಅಂತ ಕೋರ್ಟ್ ಹೇಳ್ತು. ಬಟ್ ಕೋರ್ಟ್ ಆರ್ಡರ್ ಏನ್ ಮಾಡ್ತು, ಹೈಕೋರ್ಟ್, ರೀಡೋ ದ ಫೈನಲ್ ಲಿಸ್ಟ್ ಸ್ಟ್ರಿಕ್ಟ್ಲಿ ಅಕಾರ್ಡೆನ್ಸ್ ವಿತ್ ದ ಲಾ ರಿಗಾರ್ಡಿಂಗ್ ಓನ್ಲಿ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಯಾರ್ದು ಸಮಸ್ಯೆ ಆಗಿದೆ ಅಂತ ಕ್ಯಾಂಡಿಡೇಟ್ಸ್ ಗಳದ್ದು ಮಾತ್ರ ನೀವು ರೀವೆರಿಫೈ ಮಾಡಿ, ಯಾವುದೇ ಹೊಸ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ಳದೆ ಯಾವ ಪರಿಶೀಲನಾ ವೇಳೆ ಸಬ್ಮಿಟ್ ಮಾಡಿದ್ರು ಅದೇ ಡಾಕ್ಯುಮೆಂಟ್ ಅಲ್ಲಿ ನೀವು ರೀವೆರಿಫೈ ಮಾಡಿ. ಇಫ್ ನಿಮಗೆ ಏನಾದರೂ ಡೌಟ್ ಇದ್ರೆ ಎಂಪ್ಲಾಯರ್ ಕಡೆಯಿಂದ ಕನ್ಫರ್ಮೇಶನ್ ತಗೊಂಡು ಆ ಅಭ್ಯರ್ಥಿ ಜೂನಿಯರ್ ಆಗಿದ್ರೆ ಅವನ್ನ ಲಿಸ್ಟ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳ್ತು ಸರ್. ಅದನ್ನ ನಮ್ಮ ಇಲಾಖೆ ಮತ್ತೆ KPSC ಅವರು ಮಿಸ್ಯೂಸ್ ಮಾಡಿ ಒಂದು SOP ಅನ್ನೋದನ್ನ ರೆಡಿ ಮಾಡ್ತಾರೆ ಸರ್. SOP ಏನ್ ರೆಡಿ ಮಾಡ್ತಾರೆ, ಏನು ಇವರು ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ರು, ಯಾವ್ಯಾವ ರೀಸನ್ಗೆ ರಿಜೆಕ್ಟ್ ಆಗಿದ್ರು ಆ 20 ಅಂಶಗಳನ್ನ ಅದರಲ್ಲಿ ಒಂದು ಪಟ್ಟಿ ಮಾಡ್ಕೊಂಡು ಯಾವ್ದು ಇನ್ವ್ಯಾಲಿಡ್ ಸರ್ಟಿಫಿಕೇಟ್ಗಳಿತ್ತು ಅದನ್ನೆಲ್ಲ ವ್ಯಾಲಿಡ್ ಮಾಡ್ಕೊಳ್ಳಕ್ಕೆ ಒಂದು SOP ಮಾಡ್ಕೊಂಡು ಆ SOP ಮುಖಾಂತರ ಡಾಕ್ಯುಮೆಂಟ್ ಗಳನ್ನ ರೀವೆರಿಫೈ ಮಾಡಿ ಮತ್ತೆ ಪಟ್ಟಿ ಬಿಡ್ತಾರೆ. ಆ ಪಟ್ಟಿ ರಿವೈಸ್ ಲಿಸ್ಟ್ ಬಿಟ್ಟಾಗ ನಾವು 400 ಜನ ಲಿಸ್ಟ್ ಇಂದ ಆಚೆ ಬರ್ತೀವಿ ಸರ್. 119 ಜನ ಆಲ್ರೆಡಿ 3 ವರ್ಷದಿಂದ ಕೆಲಸ ಮಾಡೋರು, ಆಮೇಲೆ 252 ಜನ ನಾವು ನೇಮಕಾತಿ ಆದೇಶ ವಂಚಿತರಾಗಿರೋರು. ಅದರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರಲ್ಲ ಅವರು ಈ ಆದೇಶವನ್ನ ತಗೊಂಡು ಹೈಕೋರ್ಟ್ ಆರ್ಡರ್ನ ತಗೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಸರ್, ಒಂದು SLP ಹಾಕೊಂಡು. ಅಲ್ಲಿ ಇವರು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಇಲ್ಲ ನಾವು ಯಾರನ್ನೂ ಲಿಸ್ಟ್ ಇಂದ ಕೈ ಬಿಡಲ್ಲ, ನಮಗೆ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ರಿ ಇಲ್ಲಿ, ಸೊ ನಾವ್ ಎಲ್ಲರನ್ನೂ ಕನ್ಸಿಡರ್ ಮಾಡ್ತೀವಿ, ನಮ್ಮ ಹತ್ರ 3000 ವೇಕೆನ್ಸಿ ಇದೆ, ನಾವ್ ಎಲ್ಲರನ್ನೂ ಕನ್ಸಿಡರ್ ಮಾಡ್ತೀವಿ, ಒನ್ಸ್ ನಮಗೆ ಫೈನಲ್ ಲಿಸ್ಟ್ ನ ಪಬ್ಲಿಷ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಳ್ತಾರೆ ಸರ್ ಅಲ್ಲಿ. ಆವಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡುತ್ತೆ, ಇದು ಅಭ್ಯರ್ಥಿ ಮತ್ತೆ ಸ್ಟೂಡೆಂಟ್ಸ್ ಗಳು ಇಷ್ಟೊಂದು ಮತ್ತೆ ಇಷ್ಟು ಕಾಲೇಜು ಈ ಜಂಜಾಟದಲ್ಲಿ ಸ್ಟೂಡೆಂಟ್ಸ್ ಗಳ ಭವಿಷ್ಯ ಹಾಳಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಏನ್ ಮಾಡುತ್ತೆ, ಆಯ್ತು ನೀವು ಮೆರಿಟ್ ಲಿಸ್ಟ್ ನ ಪ್ರಿಪೇರ್ ಮಾಡಿ ಪಬ್ಲಿಷ್ ಮಾಡಿ ಅಂತ ಕೋರ್ಟ್ ಅಲ್ಲಿ ಓರಲ್ ಡಿಸ್ಕಷನ್ ಆಗ್ಬಿಡುತ್ತೆ ಸರ್. ಬಟ್ ಇವ್ರು ಏನ್ ಮಾಡ್ತಾರೆ, ಅದು ಜಡ್ಜ್ಮೆಂಟ್ ಬರ್ಬೇಕಾದ್ರೆ ಏನಾಗ್ಬಿಡುತ್ತೆ ಸರ್, ಮೆರಿಟ್ ಲಿಸ್ಟ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ನ ಇಶ್ಯೂ ಮಾಡಿ ಅಂತ ಬಂದ್ಬಿಡ್ತು ಸರ್. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಇಲ್ಲಿ SOP ಮಾಡ್ಕೊಂಡು ನೋಟಿಫಿಕೇಶನ್ C&R ರೂಲ್ ನ ಇವ್ರು ವೈಲೇಷನ್ ಮಾಡಿರೋದು ಗಮನಕ್ಕೆ ಬರಲ್ಲ ಸರ್. ಆವಾಗ ನಮ್ಮ ಕಡೆಯಿಂದ ಯಾರು ಅಪಿಯರ್ ಆಗಿದ್ರು ಸೀನಿಯರ್ ಕೌನ್ಸಿಲ್, ಆ SOP ಬಗ್ಗೆ ಅಲ್ಲಿ ತಕರಾರೇ ಮಾಡಲ್ಲ ಸರ್. ಸೊ ಹಿಂಗಾಗಿ ಅಲ್ಲಿ ಅವ್ರ ಫೇವರ್ ಆಗಿ ಸುಪ್ರೀಂ ಕೋರ್ಟ್ದು ಒಂದು ಇಂಟ್ರಿಮ್ ಆರ್ಡರ್ ಆಗಿಬಿಡುತ್ತೆ. ಅದರಲ್ಲಿ ಏನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಆಲ್ ಅಪಾಯಿಂಟ್ಮೆಂಟ್ಸ್ ವುಡ್ ಬಿ ಸಬ್ಜೆಕ್ಟೆಡ್ ಟು ದಿ ಔಟ್ಕಮ್ ಆಫ್ ದ ರಿಟ್ ಪಿಟಿಷನ್ಸ್ ಅಂತ ಹೇಳ್ಬಿಡುತ್ತೆ ಸರ್. ಸೊ ಹಿಂಗಿರ್ಬೇಕಾದ್ರೆ ಈಗ ಎಲ್ಲವೂ ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಬಂದಿದೆ ಸರ್ ಕೇಸ್ಗಳು. ಈಗ ಇವರು ಅಪಾಯಿಂಟ್ಮೆಂಟ್ ಆರ್ಡರ್ ನ ಇಶ್ಯೂ ಮಾಡಬೇಕು ಅಂತ ಇಲಾಖೆ ಮತ್ತೆ ಓಡಾಡ್ತಾ ಇದ್ದಾರೆ ಸರ್. ಈಗ ಹೊಸ ಲಿಸ್ಟ್ಗೆ ಆಲ್ರೆಡಿ ನಾವು 3 ವರ್ಷದಿಂದ ಸಿಂಧುತ್ವ ನಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಡಿಪಾರ್ಟ್ಮೆಂಟ್ ಕೊಟ್ಟು ಇಲ್ಲೇ ಖಾಲಿ ಕೂತಿದೀವಿ ಸರ್. ಆವಾಗ ಈಗ ಹೈಕೋರ್ಟ್ ಅಲ್ಲಿ 34 ರಿಟ್ ಪಿಟಿಷನ್ಗಳು ಪೆಂಡಿಂಗ್ ಇದಾವೆ. ಈ ಹಂತದಲ್ಲಿ ನಾವು ಏನ್ ಮಾಡ್ಬೇಕು ಸರ್? ಈಗ ನೀವು ಮೊದಲು ಮಾಡಿದ ತಪ್ಪೇನಂದ್ರೆ ನೀವು KT ಅಲ್ಲಿ
ನಂಬ್ಕೊಂಡು ಸುಮ್ಮದ್ರಿ. ಇಂಟ್ರೆಸ್ಟೆಡ್ ಯು ಆರ್ ಎ ಪ್ರಾಪರ್ ಅಂಡ್ ನೆಸರಿ ಪಾರ್ಟಿ ಟು ದ ಪಿಟಿಷನ್. ನೀವು ಅಲ್ಲಿ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಅಂಡರ್ 10 ರೂಲ್ 1 ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ನೀವು KAT ಮುಂದೆ ಇಂಪ್ಲೀಡ್ ಆಗಿ ನಿಮ್ಮ ವಾದವನ್ನು ನೀವು ಮಂಡಿಸಿದ್ರೆ ಅಲ್ಲಿ ಸರಿ ಆಗ್ತಿತ್ತು. ಬಟ್ ನೀವು ಅಲ್ಲಿ ಇಂಪ್ಲೀಡ್ ಆಗ್ಲೇ ಇಲ್ಲ. KPSC ನ ನಂಬ್ಕೊಂಡು ಕುಂತ್ರಿ, ಅದಿಷ್ಟೆಲ್ಲ ಆದಂತ ಕಾರಣ ಆಗಿದೆ. ನೌ ವಾಟ್ ಎವರ್ ಇಟ್ ಮೇ ಬಿ, ಇಟ್ ಈಸ್ ಬಿಫೋರ್ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ಇಟ್ ಇಸ್ ಎ ಮ್ಯಾಟರ್ ಆಫ್ ಸಬ್ ಜುಡಿಸ್ ಅಂಡ್ ಲಿಸ್ಪೆಂಡೆನ್ಸ್. ಸೊ ಈ ಹಂತದಲ್ಲಿ ನೀವು ಕಾನೂನು ಹೋರಾಟ ಮಾಡಬೇಕೇ ಹೊರತು ಮತ್ತೇನು ಇದಕ್ಕೆ ದಾರಿ ಇಲ್ಲ. ಬಟ್ ಎನಿ ಹೌ, ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ಲೆಟ್ ಅಸ್ ವೇಟ್ ಫಾರ್ ದಿ ವರ್ಡಿಕ್ಟ್ ಆಫ್ ದಿ ಆನರಬಲ್ ಹೈಕೋರ್ಟ್. ಯಾಕೆ ಇದು ನ್ಯಾಯಾಂಗದ ಇದು ನ್ಯಾಯಾಂಗದ ಅಂಗಳದಲ್ಲಿ ವಿಷಯ ಇರುವುದರಿಂದ ಈ ಹಂತದಲ್ಲಿ ಇದ್ರ ಬಗ್ಗೆ ಮಾತಾಡೋದು ಮ್ಯಾಚ್ಯೂರ್ಡ್ ಒಪಿನಿಯನ್ ಆಗ್ತದೆ. ಸೊ ಆದ್ರಿಂದ ಇಟ್ ಇಸ್ ಅ ಮ್ಯಾಟರ್ ಆಫ್ ಸಬ್ ಜುಡಿಸ್ ಅಂಡ್ ಲಿಸ್ಪೆಂಡೆನ್ಸ್ and let the honorable high court decide the matter on merits and let us wait for the verdict. ಸರ್, ಇವರು ನೋಟಿಫಿಕೇಶನ್ ಮತ್ತು C&R ರೂಲ್ ನ ಡೈರೆಕ್ಟ್ಲಿ ವೈಲೇಷನ್ ಮಾಡಿಬಿಟ್ಟಿದ್ದಾರೆ ಸರ್ ಇಲಾಖೆಯವರು. KPSC ಮೇಲೆ ದೂರ ಮಾಡಿ. ಹಾ ಸರ್, ಈಗ ನಾವು ರಿಟ್ ಪಿಟಿಷನ್ ಅಲ್ಲಿ ಈಗ ಒಂದು IA ಹಾಕಿದೀನಿ ಸರ್. ಈಗ ಮೊನ್ನೆ ಒಂದು IA ಪ್ರಿಪೇರ್ ಮಾಡಿಸಿದೀನಿ. ಈಗ ಆಫ್ಟರ್ ದ ಇದು ವೆಕೇಶನ್ ಆದ್ಮೇಲೆ ಈಗ ನಾನು ಬೆಂಚಿಗೆ ನಮ್ಗೆ ಇನ್ನೂ ಕೇಸ್ ಬಂದಿಲ್ಲ ಸರ್. ಈಗ ನಾನು IA ಪ್ರಿಪೇರ್ ಮಾಡಿ ಇನ್ನೊಂದು ವಾರದಲ್ಲಿ IA ನ ಫೈಲ್ ಮಾಡ್ತಾ ಇದ್ದೀನಿ ಸರ್. ಈ ಹೊಸ ಲಿಸ್ಟ್ ನ ಮತ್ತೆ SOP ನ ಚಾಲೆಂಜ್ ಮಾಡ್ಕೊಂಡು ಇಲ್ಲಿ ಏನಾದ್ರು ನನಗೆ ಅದರ ವ್ಯತಿರಿಕ್ತವಾಗಿ ಬಂದ್ರೆ ನಾನು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಲ್ಲ ಸರ್? ಹೋಗಿ. ಆದ್ರೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಈ KPSC ನ ನಂಬ್ಕೊಂಡು ಈ ರೀತಿ ಕಾರಣ ಹೋರಾಟ ಮಾಡ್ಕೊಂಡು ನಿಮ್ಮ ವಯಸ್ಸು, ಸಮಯ, ದುಡ್ಡನ್ನ ವ್ಯರ್ಥ ಮಾಡ್ಲಾರ್ದನೆ ಯು ಶುಡ್ ಸರ್ಚ್ ಫಾರ್ ಅಲ್ಟರ್ನೇಟಿವ್ ಅವೊಕೇಶನ್ಸ್. ಯಾಕೆ ನಾನು ಕೂಡ 1998 ಅಲ್ಲಿ ನಾನು 1997 IAS ಫಿಲ್ಮ್ಸ್ ಪಾಸ್ ಮಾಡಿ ಮೇನ್ಸ್ ಬರ್ದವನು. 98 ಅಲ್ಲಿ KS ಫಿಲ್ಮ್ಸ್ ಪಾಸ್ ಮಾಡಿ ಮೇನ್ಸ್ ಪಾಸ್ ಮಾಡಿ ಇಂಟರ್ವ್ಯೂ ಕೊಟ್ಟವನು. ಆದ್ರೆ KS ಮಾಡಿದಂತ ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಇಂದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತು. ಅದು 98 ಬ್ಯಾಚ್ ಇರ್ಬೋದು, 99 ಬ್ಯಾಚ್ ಇರ್ಬೋದು, 2005 ಇರ್ಬೋದು. ಸೊ ಅದನ್ನ KPSC ನ ನಂಬ್ಕೊಂಡು ನಾವು ಅಲ್ಲಿ ಕುಂತಿದ್ರೆ ನಮ್ಮ ಭವಿಷ್ಯ ಹಾಳಾಗ್ತಿತ್ತು. ದೇರ್ಫೋರ್ ಐ ಜಾಯಿಂಟ್ ಜುಡಿಷಿಯರಿ. ಸೊ ಅದರಿಂದ ನೀವು KPSC ನೇ ನಂಬ್ಕೊಂಡು ಅದೇ ನೌಕರಿ ಮಾಡ್ಬೇಕಂತ ನೀವು ಅನಗತ್ಯವಾಗಿ ಕಾನೂನು ಹೋರಾಟ ಮಾಡಿ ಸಮಯ ವ್ಯರ್ಥ ಮಾಡ್ಕೊಂಡು ಹಣ ಕಳ್ಕೊಂಡು ವಯಸ್ಸು ಕಳ್ಕೊಳ್ಳೋದಕ್ಕಿಂತನೂ ಯು ಶುಡ್ ಸರ್ಚ್ ಫಾರ್ ಅಲ್ಟರ್ನೇಟಿವ್ ಜಾಬ್ ಅಂಡ್ ಯು ಸೆಟಲ್ ಇನ್ ಲೈಫ್. ದಿಸ್ ಇಸ್ ಮೈ ಸರ್, ಈಗ ಆಲ್ರೆಡಿ ನಮಗೆ ವಯಸ್ಸಾಗೋಯ್ತು ಸರ್, 40. ಈಗ ನಮಗೆ ಬೇರೆ ಸರ್ಕಾರಿ ನೌಕರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯವಿಲ್ಲ ಸರ್. 8 ವರ್ಷದಿಂದ ಇದೇ ಸಂಘರ್ಷ ಆಗೋಗಿದೆ ಸರ್. ದಿಸ್ ಇಸ್ ಆಲ್ ಅನ್ನೆಸರಿ. ಈ ರೀತಿ ಒಳಗೆ KPSC ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಅದು ಚೆಲ್ಲಾಟ ಆಡಿದೆ. ಸೊ ಆದ್ರಿಂದನೇ KPSC ಮುಂದೆ ಹಲವಾರು ಪ್ರದರ್ಶನಗಳು, ಸ್ಟ್ರೈಕ್ಗಳು, ಹೋರಾಟಗಳು ನಡೀತಾನೆ ಇದಾವೆ. ಸೊ ಆದ್ರಿಂದ ಈ KPSC ಅನ್ನೋದನ್ನೇ ಒಂದು ಭ್ರಷ್ಟಾಚಾರದ ಗಂಗೋತ್ರಿ ಆಗಿದೆ. ನಾನು ಕೂಡ KPSC ಇಂದ ವಂಚಿತನಾದವನೇ ಸರ್. ಇದರಲ್ಲಿ ನಮಗೆ ಕಾನೂನಲ್ಲಿ ಜಯ ಸಿಗುತ್ತಲ್ಲ ಸರ್? ಈಗ ಇವರು ನೋಟಿಫಿಕೇಶನ್ C&R ರೂಲ್ ನ ವೈಲೇಷನ್ ಆಗಿದೆ. ಲಾಸ್ಟ್ ಟೈಮ್ ಒಂದು 2023-24 ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಲ್ಲಿ ಚಂದ್ರಚೂಡ್ ಸರ್ ಇದ್ದಾಗ ಒಂದು ಜಡ್ಜ್ಮೆಂಟ್ ಆಗಿತ್ತು ಸರ್. ಯಾವುದೇ ಕಾರಣಕ್ಕೂ ಒನ್ಸ್ ಪಬ್ಲಿಷ್ ಆಗಿರೋ ನೋಟಿಫಿಕೇಶನ್ ಅಲ್ಲಿ ಚೇಂಜಸ್ ಮಾಡಬಾರ್ದು ಅಂತ. ಆ ಗ್ರೌಂಡ್ಸ್ ಮೇಲೆ ನಮಗೆ ಸಿಗುತ್ತಲ್ಲ ಸರ್ ನ್ಯಾಯ? ಸಿಗ್ಬೋದು, ಬಿಕಾಸ್ ಯು ಹ್ಯಾವ್ ಟು ಫೈಟ್ ಆನ್ ಮೆರಿಟ್ಸ್. ಸೊ ಅದೇ ನೀವು ಆಗಲೇ ಹೇಳಿದ್ರಿ, ಅದೇ ಅಂಶವನ್ನ ನೀವು ನ್ಯಾಯಾಲಯದ ಗಮನಕ್ಕೆ ತಂದು ಅದನ್ನೇ ಪ್ರೆಸ್ ಮಾಡಿ ನಿಮ್ಮ ಇವರು C&R ರೂಲ್ ಅನ್ನ ವೈಲೇಟ್ ಮಾಡಿದ್ದಾರೆ ಅಂತ ನೀವು ಪ್ರೆಸ್ ಮಾಡಿ ಮೊದಲಿನ ಪಟ್ಟಿ ಕಾನೂನುಬದ್ಧ ಆಗಿದೆ, ವ್ಯಾಲಿಡ್ ಇದೆ, ಆ ಪಟ್ಟಿಯನ್ನೇ ತಾವು ಪರಿಗಣಿಸಬೇಕು. ದಟ್ ಇಸ್ ಎ ಮೆರಿಟ್ ಲಿಸ್ಟ್ ಅಂತ ನೀವು ಕೋರ್ಟಿಗೆ ಮನಗಾಣಿಸ್ಬೇಕು. ಸರ್, ಇದರಲ್ಲಿ ಇನ್ನೊಂದು ಬ್ಲಂಡರ್ ಏನಾಗೋಗಿದೆ ಅಂದ್ರೆ ಸರ್, ಇವರು ಮೂಲ ದಾಖಲೆಗಳ ಪರಿಶೀಲನೆ ವೇಳೆಗೆ ಇವರು ಇವರು ಜಾಯಿಂಟ್ ಡೈರೆಕ್ಟರ್ಗಳು ಪರಿಶೀಲನೆಗೆ ಹೋಗಿದ್ರು, ಸ್ಥಳ ಪರಿಶೀಲನೆಗೆ. ಅಲ್ಲಿ ಹೋದಾಗ ಆ ಅಭ್ಯರ್ಥಿಗಳು ಕೊಟ್ಟಂತ ಸೇವಾನುಭವಗಳು ಟೋಟಲಿ ಫೇಕ್ ಆಗಿದ್ವು ಸರ್. ಇವರು ಒಂದು ಸಂಸ್ಥೆದ ಏನ್ ಕೊಟ್ಟಿದ್ರು ಆ ಸಂಸ್ಥೆನೇ ಅಲ್ಲಿ ಎಕ್ಸಿಸ್ಟ್ ಇರ್ಲಿಲ್ಲ. ಆಮೇಲೆ ಇವರು ಆ ಸಂಸ್ಥೆಯಲ್ಲಿ ಕೆಲಸನೇ ಮಾಡಿರ್ಲಿಲ್ಲ. ಇಂಥವೆಲ್ಲ ಇದು ಸುಮಾರು ಅಂತ 100 ಜನರದ್ದು ಇವ್ರು ವರದಿ ಮಾಡಿ ಇಲಾಖೆಗೆ ಬರ್ದಿದ್ರು. ಈ ಅಭ್ಯರ್ಥಿ ಸುಳ್ಳು ದಾಖಲೆ ಸೃಷ್ಟಿಸಿ ಸೆಲೆಕ್ಟ್ ಆಗಿದ್ದಾನೆ, ಇವರನ್ನ ಈ ಹುದ್ದೆಗೆ ತೆಗೆದುಕೊಳ್ಳಕ್ಕಾಗಲ್ಲ, ಈ ಮುಂದಿನ ಕ್ರಮಕ್ಕಾಗಿ ನಿಮಗೆ ತಿಳಿಸಲಾಗಿದೆ ಅಂತ ಆಯುಕ್ತರಿಗೆ ಬರ್ದಿದ್ರು ಸರ್. ಬಟ್ ಅಂತವ್ರನ್ನ ಇವರು ಪಟ್ಟಿಯಿಂದ ಕೈ ಬಿಡಬೇಕಾಗಿತ್ತು. ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಬಿಟ್ಟು ಮತ್ತೆ ಅವರನ್ನ ರಿವೈಸ್ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ ಸರ್. ಇದು ಏನಂತ ಸೂಚಿಸುತ್ತೆ ಸರ್? ಇಲ್ಲಿ ಅವ್ರ ಮೇಲೆ ಏನಾದ್ರು ನಾವು ಅಂತ ಅಧಿಕಾರಿಗಳ ಮೇಲೆ ನಾವು ಏನಾದ್ರು ಕಾನೂನು ಕ್ರಮ ತಗೋಬಹುದಾ ಸರ್? ಮಾಡಿ, ಅವ್ರ ಮೇಲೆ ಮಾಡಿ. ದೇ ಆರ್ ವೈಲೇಟಿಂಗ್ ದ ರೂಲ್ಸ್. ಅವರು ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಸೊ ಅವರು ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ನೀವು ಅವ್ರ ಮೇಲೆ ದೂರು ಮಾಡಿ.
ಅವ್ರನ್ನ ನಾವು ಲೋಕಾಯುಕ್ತಕ್ಕೆ ಡೈರೆಕ್ಟ್ ಆಗಿ ಪಾರ್ಟಿ ಮಾಡ್ಬೋದಲ್ಲ ಸರ್ ಕೋರ್ಟ್ ಅಲ್ಲಿ? ಮಾಡಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿ. ಲೋಕಾಯುಕ್ತದಲ್ಲಿ ಮಾಡ್ಬೋದಲ್ಲ ಸರ್? ಮಾಡಿ. ಸರಿ ಸರ್. ಥ್ಯಾಂಕ್ ಯು ಸರ್. ಓಕೆ. ಬಹಳ ಸುದೀರ್ಘ ಚರ್ಚೆ. ಇಷ್ಟು ಹೊತ್ತು ನಮ್ಗೆಲ್ಲ ಕಾನೂನಿನ ಅರಿವನ್ನ ಮತ್ತು ಕಾನೂನಿನ ಸಮಸ್ಯೆಗಳಿಗೆ ನುರಿತ ಒಂದು ಕಾನೂನು ಸಲಹೆಯನ್ನ ನಮ್ಗೆಲ್ಲರಿಗೂ ನೀಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಜಿನಾಲ್ಕರ್ ಸಾಹೇಬರು. ಬಹಳಷ್ಟು ತಾಳ್ಮೆಯಿಂದ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮ ಬರುವ ಭಾನುವಾರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಇದು ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಶುರುವಾಗ್ತದೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಬಂದು ಇದನ್ನ ಕಾರ್ಯಕ್ರಮವನ್ನ ಯಶಸ್ವಿಯನ್ನಗೊಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಜೈ ಹಿಂದ್ ಸರ್.